ಆದಿಕಾಂಡ ಅಧ್ಯಾಯ 1 ವಾಕ್ಯ 1ರಿಂದ ಓದೋಣ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟುಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿವಿತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ದೇವರ ಆತ್ಮನು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರು ಆ ಬೆಳಕನ್ನು ಒಳ್ಳೆಯದನ್ನು ನೋಡಿದನು. ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೂ ಹಗಲೆಂದು ಕತ್ತಲೆಗೂ ಇರುಳೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವೂ ಪ್ರಾತಃಕಾಲವೂ ಆಗಿ ಮೊದಲನೇ ದಿನವಾಗಿತ್ತು. ಬಳಿಕ ದೇವರು ಜಲಸಮೂಹಗಳ ನಡುವೆ ವಿಸ್ತಾರವಾದ ಗೊಮ್ಮಟವು ಉಂಟಾಗಲಿ, ಅದು ಕೆಳಗಿನ ನೀರುಗಳನ್ನು ಮೇಲಿನ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂತನು. ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳಿಂದ ವಿಂಗಡಿಸಿದನು. ಹಾಗೆಯೇ ಆಯಿತು. ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲ ಪ್ರಾತಃಕಾಲವಾಗಿ ಎರಡನೇ ದಿನವಾಗಿತ್ತು. ಅನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣನೆಲವು ಕಾಣಿಸಲಿ ಅಂತನು. ಹಾಗೆಯೇ ಆಯಿತು. ದೇವರು ಒಣನೆಲಕ್ಕೆ ಭೂಮಿಯೆಂದು ಜಲಸಮೂಹಕ್ಕೆ ಸಮುದ್ರವೆಂದು ಹೆಸರಿಟ್ಟನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಸೃಷ್ಟಿಯ ಖಾತೆಯ ಮೂಲಕ ಬೈಬಲ್ ತುಂಬ ವೈಜ್ಞಾನಿಕವಾಗಿದೆ ಮತ್ತು ಎಲ್ಲ ವಿಷಯಗಳಿಗೆ ಅನ್ವಯಿಸುವ ನೈಸರ್ಗಿಕ ನಿಯಮಗಳು ಬೈಬಲ್ನಲ್ಲಿ ಕಂಡುಬರುತ್ತವೆ. ನಾವು ಇಂದು ಓದಿದ ಈ ಭಾಗದಲ್ಲಿ 3ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೆ ನಿಮಗೆ ಮೊದಲ ದಿನವಿದೆ. ವಾಕ್ಯ 6ರಿಂದ ವಾಕ್ಯ 8ರವರೆಗೆ ನಮಗೆ 2ನೇ ದಿನವಿದೆ. 9ನೇ ವಾಕ್ಯದಿಂದ 13ನೇ ವಾಕ್ಯವರೆಗೆ ನಮಗೆ 3ನೇ ದಿನ ಉಂಟು. ನಾನು ಈ 3 ದಿನಗಳ ಬಗ್ಗೆ ಮಾತನಾಡುತ್ತೇನೆ ಮತ್ತು ನಂತರ ಮುಂದುವರಿಸುತ್ತೇನೆ. ವಾಕ್ಯ 3ರಲ್ಲಿ ಅದು ಹೇಳುತ್ತದೆ, ಮತ್ತು ದೇವರು ಬೆಳಕಾಗಲಿ ಎಂದು ಹೇಳಿದನು ಮತ್ತು ಬೆಳಕಿತ್ತು. ದೇವರು ಬೆಳಕು ಒಳ್ಳೆಯದೆಂದು ನೋಡಿದನು ಮತ್ತು ಅವನು ಬೆಳಕನ್ನು ಕತ್ತಲೆಯಿಂದ ಬೇರ್ಪಡಿಸಿದನು. ದೇವರು ಬೆಳಕನ್ನು ದಿನವೆಂದು ಕರೆದನು ಮತ್ತು ಅವನು ಕತ್ತಲೆಯನ್ನು ರಾತ್ರಿ ಎಂದು ಕರೆದನು. ಸಾಯಂಕಾಲವೂ ಪ್ರಾತಃಕಾಲವಾಗಿ ಮೊದಲನೇ ದಿನ. ಸಾಮಾನ್ಯವಾಗಿ ಜನರು ಮೊದಲ ದಿನದ ಈ ಖಾತೆಯನ್ನು ಓದುವಾಗ ಜನರು ಈ ದಿನದಲ್ಲಿ ಸೂರ್ಯನನ್ನು ಸೃಷ್ಟಿಸಿದನು ಎಂದು ಅವರು ಭಾವಿಸುತ್ತಾರೆ. ಈ ರೀತಿ ಯೋಚಿಸುವುದು ಸುಲಭ. ಆದರೆ ಇಲ್ಲಿ ಬೆಳಕೇನು? ನಾವು ಸೂರ್ಯನಿಗೆ ಸಂಬಂಧಿಸಿದಂತೆ ಭೂಮಿಯ ಬಗ್ಗೆ ಯೋಚಿಸಿದರೆ ದೇವರು ಬೆಳಕನ್ನು ಕತ್ತಲೆಯಿಂದ ಪ್ರತ್ಯೇಕಿಸಿದನೆಂದು ಬೈಬಲ್ ಹೇಳುತ್ತದೆ. ಅವನು ಈ ರೀತಿ ಕತ್ತಲೆಯಿಂದ ಬೆಳಕನ್ನು ಬೇರ್ಪಡಿಸಿದರೆ ಸೂರ್ಯನು ಬೆಳಗುತ್ತಿರುವ ಬದಿಯಲ್ಲಿ ಅಗಲಿಕೆ ಈ ಕಡೆಯಾದರೆ ಹಗಲು ಬೆಳಕು ಮತ್ತು ಅದರಿಂದ ಸಂಜೆ ಮತ್ತು ಬೆಳಗ್ಗೆ ಇರುತ್ತದೆ, ಮತ್ತು ಭೂಮಿಯು ಇನ್ನೊಂದು ಬದಿಯಲ್ಲಿ ಅದು ರಾತ್ರಿಯಾಗಿದೆ. ಆದ್ದರಿಂದ ದೇವರು ಬೆಳಕನ್ನು ಕತ್ತಲೆಯಿಂದ ಬೇರ್ಪಡಿಸಿದನು. ದೇವರು ಬೆಳಕನ್ನು ಹಗಲೆಂದು ಕರೆದನು ಮತ್ತು ಕತ್ತಲೆಯನ್ನು ರಾತ್ರಿ ಎಂದು ಕರೆದನು. ಇದನ್ನೇ ಬೈಬಲ್ ಹೇಳುವುದು. ಸಂಜೆ ಮತ್ತು ಬೆಳಗ್ಗೆ ಇತ್ತು. ಹಾಗಾದರೆ ದೇವರು ಮೊದಲ ದಿನ ಏನು ಮಾಡಿದನು? ಮೊದಲ ದಿನ ಹಗಲು ರಾತ್ರಿ ಮತ್ತು ಸಂಜೆ ಮತ್ತು ಬೆಳಗ್ಗೆ ಅಸ್ತಿತ್ವಕ್ಕೆ ಬಂತವು ಎಂದು ಬೈಬಲ್ ಹೇಳುತ್ತದೆ. ನಂತರ ನಾವು 6ನೇ ವಾಕ್ಯದಿಂದ ಓದಿದರೆ ಅದು ಹೇಳುತ್ತದೆ, ಬಳಿಕ ದೇವರು ಜಲಸಮೂಹಗಳನ್ನು ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ, ಅದು ಕೆಳಗಣ ನೀರುಗಳನ್ನು ಮೇಲಿನ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂತನು. ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳಿಂದ ವಿಂಗಡಿಸಿದನು. ಹಾಗೆಯೇ ಆಯಿತು. ಈ ನೀರು ಈ ರೀತಿಯಲ್ಲಿ ಸಂಪೂರ್ಣವಾಗಿ ಭೂಮಿಯನ್ನು ಸುತ್ತುವರೆದಿದೆ. ಮಳೆ ಮುಂತಾದ ಮೋಡಗಳಿಂದ ನೀರು ನೆಲಕ್ಕೆ ಬೀಳುತ್ತದೆ. ದೇವರು ನೀರಿನ ನಡುವೆ ಒಂದು ಗುಮ್ಮಟವು ಇರಲಿ ಎಂದು ಹೇಳಿದರು. ಖಾಲಿ ಜಾಗವಿರಲಿ ಎನ್ನುತ್ತಿದ್ದರು. ಈ ಗುಮ್ಮಟವು ಹೇಗೆ ಹುಟ್ಟಿಕೊಂಡಿತು? ದಯವಿಟ್ಟು ಈಗ ಎಚ್ಚರಿಕೆಯಿಂದ ಆಲಿಸಿ. ಭೂಮಿಯ ಮೇಲೆ ಮಾನವ ವಾಸಿಸುವ ಮೊದಲು, ಖಾಲಿ ಜಾಗವು ಇರುವ ಮೊದಲು, ಭೂಮಿಯ ಸಂಪೂರ್ಣ ಮೇಲ್ಮೈ ಸಂಪೂರ್ಣವಾಗಿ ನೀರಿನ ಆವಿಯಿಂದ ಆವೃತವಾಗಿತ್ತು. ಆಗ ಅತ್ಯುನ್ನತ ಮಟ್ಟದಲ್ಲಿದ್ದ ಮೋಡಗಳು ಮಳೆಯಾಗಿ ಬೀಳಲಿಲ್ಲ. ಆದರೆ ಕೆಳಗಿನ ಮೋಡಗಳೆಲ್ಲವೂ ಮಳೆಯಾಗಿ ಭೂಮಿಗೆ ಬಿದ್ದು ಭೂಮಿಯನ್ನು ಆವರಿಸಿದವು. ಅವು ಸಮುದ್ರಗಳಾದವು. ಇದು ಗುಮ್ಮಟ ಆಗಿದೆ. ಕಮಾನಿನ ಕೆಳಗಿರುವ ನೀರು ಸಮುದ್ರಗಳು ಮತ್ತು ಕಮಾನಿನ ಮೇಲಿರುವ ನೀರು ಮೋಡಗಳು. ಇದು 2ನೇ ದಿನ ಬಂದದ್ದು. ಮಹಾಪ್ರಳಯದ ಕಾಲದವರೆಗೂ ಇದೇ ಪರಿಸ್ಥಿತಿ ಮುಂದುವರಿದುದರಿಂದ ಸುಮಾರು 1000 ವರ್ಷಗಳ ಕಾಲ ಬದುಕಲು ಸಾಧ್ಯವಾಗುವಂತೆ ವಾತಾವರಣ ನಿರ್ಮಾಣವಾಗಿತ್ತು. ಮಹಾಪ್ರವಾಹದ ಮೊದಲು ಭೂಮಿಯು ತುಲನಾತ್ಮಕವಾಗಿ
ಬೆಚ್ಚಗಿನ ಮತ್ತು ಸ್ಥಿರವಾದ ತಾಪಮಾನದಲ್ಲಿ ಉಳಿಯಿತು ಮತ್ತು ಆ ಸಮಯದಲ್ಲಿ ಅಂತಹ ವಾತಾವರಣದಲ್ಲಿ ಮನುಷ್ಯನು ಬಹಳ ಕಾಲ ಬದುಕಲು ಸಾಧ್ಯವಾಯಿತು. ನಂತರ ಮಹಾಪ್ರವಾಹದ ಸಮಯದಲ್ಲಿ ಹಾಮಾನಿನ ಮೇಲಿರುವ ಈ ಮೋಡಗಳೆಲ್ಲವೂ ಮಳೆಯಾಗಿ ನೆಲಕ್ಕೆ ಬಿದ್ದವು. ಮನುಷ್ಯನು ಸೂರ್ಯನ ಕಿರಣಗಳಿಗೆ ನೇರವಾಗಿ ಒಡ್ಡಿಕೊಂಡನು, ಆದ್ದರಿಂದ ಮನುಷ್ಯನ ಆಯುಷ್ಯವು ಕಡಿಮೆಯಾಯಿತು. ಆಗ ಕೇವಲ 70 ಅಥವಾ 80 ವರ್ಷಗಳು ಬದುಕಲಾರನು. ಮೊದಲು ಭೂಮಿಯ ಮೇಲ್ಮೈ ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿತ್ತು, ನೆಲ ಕಾಣಿಸಲಿಲ್ಲ. ನಂತರ 3ನೇ ದಿನ ಒಣ ನೆಲ ಕಾಣಿಸಿತು. ವಾಕ್ಯ 9. ಮತ್ತು ದೇವರು, ಆಕಾಶದ ಕೆಳಗಿರುವ ನೀರು ಒಂದು ಸ್ಥಳದಲ್ಲಿ ಒಟ್ಟುಗೂಡಲಿ ಮತ್ತು ಒಣ ನೆಲವು ಕಾಣಿಸಿಕೊಳ್ಳಲಿ ಎಂದು ಹೇಳಿದರು, ಮತ್ತು ಅದು ಹಾಗೇ ಆಗಿತ್ತು. ದೇವರು ಒಣ ನೆಲವನ್ನು ಭೂಮಿ ಎಂದು ಕರೆದನು ಮತ್ತು ಒಟ್ಟುಗೂಡಿದ ನೀರನ್ನು ಸಮುದ್ರಗಳು ಎಂದು ಕರೆದನು. ಹಾಗಾದರೆ ಏನಾಯಿತು? ಲಾವ ಭೂಮಿಯೊಳಗೆ ಕುದಿಯುತ್ತಿದೆ ಮತ್ತು ಈ ಕುದಿಯುವ ಲಾವ ನೀರಿನ ಪದರದ ಮೂಲಕ ಸಿಡಿಯಿತು ಮತ್ತು ಈ ರೀತಿಯಾಗಿ ಪರ್ವತ ರೇಖೆಗಳು ಮತ್ತು ವಿಶಾಲವಾದ ಬಯಲುಗಳು ಅಸ್ತಿತ್ವಕ್ಕೆ ಬಂತವು. ನೀರು ಒಟ್ಟುಗೂಡಿತು ಮತ್ತು ಸಮುದ್ರವಾಯಿತು ಮತ್ತು ಒಣನೆಲವು ರೂಪುಗೊಂಡಿತು. ಇದರಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ ಅಲ್ಲವೇ? ಆಕಾಶದ ಕೆಳಗಿರುವ ನೀರು ಒಂದೇ ಸ್ಥಳದಲ್ಲಿ ಸಂಗ್ರಹವಾಗಲಿ ಮತ್ತು ಒಣನೆಲವು ಕಾಣಿಸಿಕೊಳ್ಳಲಿ. ಆದ್ದರಿಂದ ಒಣನೆಲವು ನೀರಿನಿಂದ ಮೇಲಕ್ಕೆ ಏರಿತು. ಈ ಪ್ರಕ್ರಿಯೆಯಿಂದ ಭೂಮಿಯು ಪೂರ್ಣಗೊಂಡಿತು ಮತ್ತು ಒಣನೆಲವು ಅಸ್ತಿತ್ವಕ್ಕೆ ಬಂತು. ಈಗ ಬೈಬಲ್ನ ಇನ್ನೊಂದು ಭಾಗಕ್ಕೆ ತಿರುಗೋಣ. ಯೋಬ ಪುಸ್ತಕ 38ನೇ ಅಧ್ಯಾಯ. ಯೋಬ 38ನೇ ಅಧ್ಯಾಯ. ಇದು ಹಳೆಯ ಒಡಂಬಡಿಕೆಯಲ್ಲಿದೆ. ಯೋಬ ಅಧ್ಯಾಯ 38. ಯೋಬ ಅಧ್ಯಾಯ 38 4 ಮತ್ತು 5ನೇ ವಾಕ್ಯ. ನಾನು ಲೋಕಕ್ಕೆ ಅಸ್ತಿವಾರ ಹಾಕಿದಾಗ ನೀನು ಎಲ್ಲಿದ್ದಿ? ನೀನು ಜ್ಞಾನಿಯಾಗಿದ್ದರೆ ಹೇಳು. ಅದರ ಅಳತೆಗಳನ್ನು ಯಾರು ಗೊತ್ತು ಮಾಡಿದರು? ನೀನೇ ಬಲ್ಲೆ. ಅದರ ಮೇಲೆ ನೂಲು ಹಿಡಿದವರು ಯಾರು? ಇಲ್ಲಿ ಬೈಬಲ್ ಏನು ಹೇಳುತ್ತದೆ ಎಂಬುದನ್ನು ನೋಡಿರಿ. ಭೂಮಿಯ ಅಸ್ತಿವಾರವನ್ನು ಬಂಡೆಗಲ್ಲು ಗಟ್ಟಿಯಾಗಿ ಹಾಕಲಾಗಿದೆ ಎಂದು ಹೇಳಲಾಗುತ್ತದೆ. ಮೊದಲಿಗೆ ಭೂಮಿಯು ಅನಿಲದ ಉರಿಯುತ್ತಿರುವ ಚಂಡವಾಗಿದ್ದಾಗ ಭಾರವಾದ ಕಣಗಳು ಕೇಂದ್ರಕ್ಕೆ ಮುಳುಗಿ ಅಲ್ಲಿ ನೆಲೆಗೊಂಡವು. ಆದ್ದರಿಂದ ಭೂಮಿಯ ಮಧ್ಯಭಾಗದಲ್ಲಿ ಅಡಿಪಾಯವನ್ನು ಹಾಕಲಾಯಿತು ಮತ್ತು ಬಹಳ ಘನವಾದ ವಸ್ತುಗಳಿಂದ ರೂಪುಗೊಂಡಿತು. ಭೂಮಿಯ ಅಡಿಪಾಯವು ಈ ರೀತಿಯಲ್ಲಿ ರೂಪುಗೊಂಡಿದೆ. ಬೈಬಲ್ನಲ್ಲಿ ದೇವರು ಕೇಳುತ್ತಾನೆ, ನಾನು ಭೂಮಿಯ ಅಸ್ತಿವಾರವನ್ನು ಹಾಕಿದಾನ, ನೀನು ಎಲ್ಲಿದ್ದೀರಿ? ಭೂಮಿಯ ಅಸ್ತಿವಾರ ಅದನ್ನೇ ಹೇಳುತ್ತದೆ ಅಲ್ಲವೇ? ಬೈಬಲ್ ನೈತಿಕತೆ ಮತ್ತು ನೈತಿಕತೆಯ ಉಲ್ಲೇಖನಗಳನ್ನು ಒಳಗೊಂಡಿದೆ. ಆದರೆ ಬೈಬಲ್ನಲ್ಲಿ ಇಷ್ಟೇ ಅದೇ ಎಂದು ನೀವು ಭಾವಿಸಿದರೆ, ಅದು ಕೇವಲ ನೈತಿಕತೆಯ ಧಾರ್ಮಿಕದ ಪುಸ್ತಕ ಎಂದು ನೀವು ಭಾವಿಸಿದರೆ ಅದು ಮತ್ತೊಮ್ಮೆ ಯೋಚಿಸಬೇಕು. ಇದು ಒಳಗೊಂಡಿದೆ ಕೆಲವು ವಿಜ್ಞಾನ, ಕೆಲವು ಪ್ರವಾದನೆಗಳು, ಕೆಲವು ಮನುಕುಲದ ಸಂಪೂರ್ಣ ಇತಿಹಾಸ ಸಂಬಂಧಿಸಿದ ವಿಷಯಗಳನ್ನು ಒಳಗೊಂಡಿದೆ. ಇದು ಪ್ರಪಂಚದ ಸೃಷ್ಟಿಯ ಬಗ್ಗೆ ಹೇಳುತ್ತದೆ. ಇಲ್ಲಿಯವರೆಗೆ ಇತಿಹಾಸವು ಹೇಗೆ ತೆರೆದುಕೊಂಡಿದೆ ಮತ್ತು ಭವಿಷ್ಯದಲ್ಲಿ ಏನಾಗುತ್ತೆ ಎಂಬುದರ ಕುರಿತು ಇದು ಮಾತನಾಡುತ್ತದೆ. ಈ ಎಲ್ಲ ವಿಷಯಗಳನ್ನು ಅದರ ಪುಟಗಳಲ್ಲಿ ಕಾಣಬಹುದು. ಅಸ್ತಿವಾರದ ಬಗ್ಗೆ ಬೈಬಲ್ 3000 ವರ್ಷಗಳ ಹಿಂದೆ ಮಾತನಾಡಿದೆ ಮತ್ತು ಅದು ಹೇಳುತ್ತದೆ. ವಾಕ್ಯ 5 ಮತ್ತೊಮ್ಮೆ ನೋಡಿರಿ. ಇದು ಹೇಳುತ್ತದೆ, ಅದರ ಅಳತೆಗಳನ್ನು ಯಾರು ಗೊತ್ತು ಮಾಡಿದರು? ಆದರೆ ಇಲ್ಲಿ ಉಲ್ಲೇಖಿಸಲಾದ ಅಳತೆಗಳು ಯಾವುದೋ ಅಗಲ ಉದ್ದ ಅಥವಾ ತೂಕ ಅಥವಾ ಆಳದಂತಹ ವಿಷಯಗಳಿಗೆ ಇಲ್ಲಿ ಅಳತೆಗಳೆಂದರೆ ಇದೆ. ಇಲ್ಲಿ ಅದು ಹೇಳುತ್ತದೆ, ಅದರ ಅಳತೆಗಳನ್ನು ಯಾರು ಗೊತ್ತು ಮಾಡಿದರು? ಇದರ ಅರ್ಥವೇನು? ಉದಾಹರಣೆಗೆ, ಇದು ಸೂರ್ಯ ಎಂದು ಭಾವಿಸೋಣ. ಇದು ಸೂರ್ಯ ಮತ್ತು ಇದು ಭೂಮಿ ಮತ್ತು ಇದು ಇಲ್ಲಿ ಚಂದ್ರ. ಇಲ್ಲಿ ಅಳತೆಗಳ ವಿಷಯಕ್ಕೆ ಬಂದರೆ, ನೀವು ಸೂರ್ಯನಿಂದ ಭೂಮಿಗೆ ನೇರ ರೇಖೆಯನ್ನು ಎಳೆದರೆ ಆ ದೂರ ಸುಮಾರು 150 ಮಿಲಿಯನ್ ಕಿಲೋಮೀಟರ್. ಈ ದೂರದಲ್ಲಿ ಭೂಮಿ ಸೂರ್ಯನನ್ನು ಸುತ್ತುತ್ತಿದೆ. ಈಗ ನೀವು ಇಲ್ಲಿ ನೋಡಿದರೆ, ಭೂಮಿಯ ಸೂರ್ಯನಿಂದ ದೂರ ಹೋಗಬಾರದು ಅಥವಾ ಅದರ ಹತ್ತಿರ ಹೋಗಬಾರದು. ಆ ದೂರದಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದ್ದರೆ ಭೂಮಿಯು ಈ ದೂರದಲ್ಲಿ ಸೂರ್ಯನನ್ನು ಸುತ್ತುತ್ತದೆ. ಇದು ಏಕೆ? ಭೂಮಿಯು ಈ ಶಿಖರವಾದ ಸ್ತರದಲ್ಲಿ ಇಲ್ಲದಿದ್ದರೆ ಜೀವವು ಅಸ್ತಿತ್ವದಲ್ಲಿ ಇರಲು ಸಾಧ್ಯವಿಲ್ಲ. ಜೀವನ ಅಸ್ತಿತ್ವದಲ್ಲಿ ಇರಬೇಕಾದರೆ ಭೂಮಿಯು ತನ್ನ ಪ್ರಸ್ತುತ ಸ್ಥಾನದಲ್ಲಿರುವ ಸುಮಾರು 2 ಲಕ್ಷ ಅವಶ್ಯಕತೆಗಳನ್ನು ಪೂರೈಸುತ್ತದೆ. ಅದು ಜೀವನ ಅಸ್ತಿತ್ವಕ್ಕೆ ಅವಶ್ಯಕವಾಗಿರುವುದು. ದೇವರು ತನ್ನ ಯೋಜನೆಗಳನ್ನು ಮಾಡಿದನು ಮತ್ತು ದೇವರು ಈ ವಿಷಯಗಳನ್ನು ಕಾನೂನಿನ ಪ್ರಕಾರ ಸೃಷ್ಟಿಸಿದ ಕಾರಣ ಈ ಸಂಖ್ಯೆಗಳನ್ನು ಈ ರೀತಿಯಲ್ಲಿ ಹೊಂದಿಸಲಾಗಿದೆ. ಪೈಥಾಗರಸ್ ಎಂಬ ಗಣಿತಜ್ಞ
ಸಂಖ್ಯೆಯು ಬ್ರಹ್ಮಾಂಡದ ನಿಯಮ ಎಂದು ಹೇಳಿದರು. ಸಂಖ್ಯೆಯು ಬ್ರಹ್ಮಾಂಡದ ನಿಯಮವಾಗಿದೆ ಎಂದು ಅವರು ಬ್ರಹ್ಮಾಂಡದ ನಿಯಮಗಳ ಬಗ್ಗೆ ಮಾತನಾಡಿದರು. ಭೂಮಿಯ ಗಾತ್ರ, ಸೂರ್ಯನ ಗಾತ್ರ, ಈ ಎಲ್ಲ ಸಂಗತಿಗಳು ಅತ್ಯಂತ ಪ್ರಾಮುಖ್ಯವಾಗಿದೆ. ಭೂಮಿಯ 6 ಸಿಪ್ಟಿಲಿಯನ್ ಕಿಲೋಗ್ರಾಮ್ಗಳನ್ನು ತೂಕವಾಗಿದೆ ಎಂಬುದಾಗಿ ನಾನು ಓದಿದ್ದೆ. ಅದನ್ನು ಲೆಕ್ಕಾಚಾರಗಳನ್ನು ಮಾಡಲು ಕೆಲವು ಮಾರ್ಗಗಳು ಹೊಂದಿರುತ್ತಾರಲ್ವೇ. ಭೂಮಿಯ 100 ಟ್ರಿಲಿಯನ್ ಕಿಲೋಗ್ರಾಮ್ಗಳನ್ನು ತೂಕವಿದ್ದರೆ ಯಾರು ಇಲ್ಲಿ ವಾಸಿಸಲು ಸಾಧ್ಯವಿಲ್ಲ. ಅದರ ತೂಕವು ವಿಭಿನ್ನವಾದರೆ ನಾವು ಭೂಮಿ ಮೇಲೆ ಬದುಕಲು ಸಾಧ್ಯವಿಲ್ಲ. ಗುರುತ್ವಾಕರ್ಷಣೆ ಅಂತಹ ವಿಷಯಗಳಾಗಿವೆ. ನಮ್ಮಲ್ಲಿ ಪ್ರತಿಯೊಬ್ಬರ ದೇಹವು ಭೂಮಿಯ ಗಾತ್ರ, ಗುರುತ್ವಾಕರ್ಷಣೆ ಮತ್ತು ಭೂಮಿಯ ತೂಕದಂತಹ ಈ ವಿಷಯಗಳೊಂದಿಗೆ ಸಂಪೂರ್ಣ ಸಾಮರೂಪವನ್ನು ಹೊಂದಿದೆ. ಈ ವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ವಿಫಲವಾದರೆ ನಾವು ಈಗ ಹೊಂದಿರುವ ದೇಹದಲ್ಲಿ ಭೂಮಿಯ ಮೇಲೆ ವಾಸಿಸಲು ಸಾಧ್ಯವಿಲ್ಲ. ಹಾಗಾದರೆ ಪ್ರಶ್ನೆವೆಂದರೆ, ಈ ಎಲ್ಲ ವಸ್ತುಗಳನ್ನು ಇಷ್ಟು ವಿವರವಾಗಿ ವಿಸ್ತಾರಗೊಳಿಸಿದ ಮತ್ತು ರಚಿಸಿದ ಯಾರು? ಈಗ ಇಲ್ಲಿ ನೋಡೋಣ. ಭೂಮಿಯು ಸೂರ್ಯನನ್ನು ಸುತ್ತುತ್ತಿರುವಾಗ ಚಂದ್ರನನ್ನು ತನ್ನೊಂದಿಗೆ ತೆಗೆದುಕೊಳ್ಳುತ್ತದೆ. ಆದರೆ ಚಂದ್ರ ಇಲ್ಲೇ ಇದ್ದಾನೆ ಅಲ್ಲವೇ? ಚಂದ್ರನು ಭೂಮಿಗೆ ಬಹಳ ಹತ್ತಿರದಲ್ಲಿದೆ. ನನ್ನ ಪ್ರಕಾರ ಜೂಲೈ 1969ರಲ್ಲಿ ಮಾನವನ ಮೊದಲು ಚಂದ್ರನಿಗೆ ಮತ್ತು ಹಿಂದಕ್ಕೆ ಪ್ರಯಾಣಿಸಿದನು. ಈ ದೂರವು ಸುಮಾರು 3,80,000 ಕಿಲೋಮೀಟರ್ ಆಗಿದೆ. ಆದರೆ ಚಂದ್ರನು ಭೂಮಿಯನ್ನು ಸರಾಸರಿ 3,80,000 ಕಿಲೋಮೀಟರ್ ದೂರದಲ್ಲಿ ಏಕೆ ಸುತ್ತುತ್ತಿದ್ದಾನೆ? ಇದು ಬಹಳ ಮುಖ್ಯ. ಚಂದ್ರನ ಪಾತ್ರದಿಂದಾಗಿ ಇದು ಸಾಗರ ಎಂದು ಭಾವಿಸೋಣ. ಸಾಗರದ ನೀರು ಗುರುತ್ವಾಕರ್ಷಣೆಯಿಂದ ಎಳೆಯಲ್ಪಟ್ಟಿದೆ. ಆದ್ದರಿಂದ ಕರಾವಳಿಯ ಮೂಲಕ ನೀರು ಕಡಿಮೆ ಉಬ್ಬರವಿಳಿತದಲ್ಲಿ ಹಿಂದೆಗೆದುಕೊಳ್ಳುತ್ತದೆ ಮತ್ತು ಹೆಚ್ಚಿನ ಉಬ್ಬರವಿಳಿತದಲ್ಲಿ ಅವು ಮತ್ತೆ ಹರಿಯುತ್ತದೆ. ಈ ಇಡೀ ವ್ಯವಸ್ಥೆಯು ಈ ಭೂಮಿಯ ಮೇಲಿನ ಋತುಗಳು ಮತ್ತು ಹವಾಮಾನವನ್ನು ನಿಯಂತ್ರಿಸುತ್ತದೆ. ಇದು ಇಲ್ಲದಿದ್ದರೆ ಈ ಭೂಮಿಯಲ್ಲಿ ಜನ ಬದುಕುವುದು ಕಷ್ಟ. ಆದ್ದರಿಂದ ಚಂದ್ರನು ನಮ್ಮ ಅಸ್ತಿತ್ವಕ್ಕೆ ಬಹಳ ಮುಖ್ಯವಾಗಿದೆ. ಹಾಗಾದರೆ ಅದೇನು ಹೇಳುತ್ತದೆ ಎಂಬುದನ್ನು ಇಲ್ಲಿ ನೋಡಿರಿ. ಅದರ ಆಯಾಮಗಳು, ದೂರಗಳು, ಗಾತ್ರಗಳು ಮತ್ತು ಇದರ ವಿವರಗಳನ್ನು ಯಾರು ಗುರುತಿಸಿದ್ದಾರೆ? ದೇವರು ಇಲ್ಲಿ ಮಾತನಾಡುತ್ತಿದ್ದಾನೆ. ಮತ್ತೊಮ್ಮೆ ಓದೋಣ. ಅಧ್ಯಾಯ 38 ವಾಕ್ಯ 1. ಆದ ಯೆಹೋವನು ಬಿರುಗಾಳಿಯೊಳಗಿಂತ ಯೋಬನಿಗೆ ಪ್ರತ್ಯುತ್ತರವಾಗಿ ಹೇಗೆಂದರು, ಅಜ್ಞಾನದ ಮಾತುಗಳಿಂದ ಸತ್ಯಾಲೋಚನೆಯನ್ನು ಮಂಕು ಮಾಡುವ ಇವನೇ ಯಾರು? ಶೂರನಂತೆ ನಡುಕಟ್ಟಿಕೋ, ನಾನು ಪ್ರಶ್ನೆ ಮಾಡುವೆನು, ನೀನು ನನಗೆ ಉಪದೇಶಿಸು. ಅದು ಕರ್ತನು ಹೇಳಿದನು ಎಂದು ಹೇಳುತ್ತದೆ. ಲಾರ್ಡ್, ಇದರ ಅರ್ಥ ದೇವರು. ಆದ್ದರಿಂದ ದೇವರು ಇಲ್ಲಿ ಮಾತನಾಡುತ್ತಿದ್ದಾನೆ. ಭೂಮಿಯ ಅಸ್ಥಿವಾರವನ್ನು ಯಾರು ಹಾಕಿದರು? ಅದರ ಆಯಾಮಗಳನ್ನು ಗುರುತಿಸಿದವರು ಯಾರು? ಅದರ ದೂರ, ತೂಕ ಮತ್ತು ಅಗಲ ಇವುಗಳನ್ನು ಯಾರು ನಿರ್ಮಿಸಿದರು? ಈ ವಿಷಯಗಳನ್ನು ನಿರ್ಮಿಸಿದವನು ದೇವರೇ ಆಗಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಇಲ್ಲಿ ಬಹಳ ಆಸಕ್ತಿದಾಯಕ ವಿಷಯವಿದೆ. ಇದು ಸೂರ್ಯ ಎಂದು ಭಾವಿಸೋಣ. ಭೂಮಿಯು ಸೂರ್ಯನನ್ನು ಸುತ್ತುತ್ತಿದೆ. ಆದರೆ ಅದು ಹೇಗೆ ಮಾಡುತ್ತದೆ ಎಂದು ನೀವು ನೋಡಿದರೆ, ಈ ಕಡೆ ಇದ್ದಾಗ ಹೀಗೆ, ಈ ಕಡೆ ಇದ್ದಾಗ ಹೀಗೆ ಕಾಣುತ್ತೆ, ಹೀಗೆ ತಿರುಗಾಡುತ್ತದೆ. ಇದು ಇಕ್ವೇಟರ್ ಎಂದು ಹೇಳೋಣ. ಇದು ಇಕ್ವೇಟರ್ ಆಗಿದೆ. ನೀವು ಈ ರೀತಿ ದೂರದಿಂದ ಭೂಮಿಯನ್ನು ನೋಡಬಹುದಾದರೆ ಅದು ಈ ರೀತಿ ಬಾಗಿರುವುದನ್ನು ನೀವು ನೋಡುತ್ತೀರಿ. ಇದು ಸುಮಾರು 23.5 ಡಿಗ್ರಿ ಕೋನದಲ್ಲಿ ಬಾಗಿರುತ್ತದೆ. ಇದು ನಿಜವಾಗಿಯೂ ಅಸಾಧಾರಣವಾಗಿದೆ. ಹೀಗೆ ಬಾಗದಿದ್ದರೆ ಈ ಭೂಮಿಯಲ್ಲಿ ಯಾರು ಬದುಕುವುದಕ್ಕೆ ಸಾಧ್ಯವಿಲ್ಲ. ಅದು ಯಾಕೆ? ಭೂಮಿಯು ಇಲ್ಲಿಗೆ ಬಂದಾಗ ದಕ್ಷಿಣ ಗೋಳಾರ್ಧದಲ್ಲಿ ಬೇಸಿಗೆ, ನಂತರ ಅದು ತನ್ನ ಕಕ್ಷೆಯನ್ನು ಮುಂದುವರಿಸುತ್ತದೆ ಮತ್ತು ಅದು ಈ ಕಡೆಗೆ ಬಂದಾಗ ಉತ್ತರಾರ್ಧಗೋಳದಲ್ಲಿ ಬೇಸಿಗೆ. ಆದ್ದರಿಂದ ಭೂಮಿಯು ಸುಮಾರು 33.5 ಡಿಗ್ರಿ ಕೋನದಲ್ಲಿ ಬಾಗಿರುತ್ತದೆ. ಆಗ ಬೇರೆ ಬೇರೆ ಕಾಲಗಳು ನಮಗೆ ಸಿಕ್ಕುತ್ತದೆ. ಈಗ ಇದು ಭೂಮಿ ಎಂದು ಊಹಿಸಿರಿ. ಈಗ ಇಕ್ವೇಟರ್ ಹೀಗಿದ್ದರೆ, ಅದು ಇಲ್ಲಿಂದ ಇಲ್ಲಿಗೆ ಹೋಗುವಾಗ ಹೀಗಿದ್ದರೆ, ಅದು ಆಗ ಏನಾಗಬಹುದು? ಈ ಇಕ್ವೇಟರ್ ಸೂರ್ಯನ ನೇರ ಕಿರಣಗಳಿಗೆ ನಿರಂತರವಾಗಿ ತೆರೆದುಕೊಂಡಿದ್ದರೆ ಇದು ಬಿಸಿಯಾಗುತ್ತದೆ ಮತ್ತು ಹಬೆ ಮೇಲ್ಮೈಯಿಂದ ಮೇಲೇರುತ್ತದೆ. ಈ ಹಬೆ ಏರುತ್ತಿರುವಂತೆ ಅದು ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ ತಂಪಾದ ಭಾಗಗಳಿಗೆ 2 ದಿಕ್ಕುಗಳಲ್ಲಿ ಚಲಿಸುತ್ತದೆ. ನಂತರ ಮಂಜುಗಡ್ಡೆಯು ಈ ದೊಡ್ಡ ಪ್ರದೇಶಗಳು ಬೆಳೆಯುತ್ತಲೇ ಇರುತ್ತದೆ ಮತ್ತು ಸಾಗರಗಳಲ್ಲಿ ನೀರು ಹತ್ತಿ ಹೋಗುತ್ತದೆ, ಅಥವಾ ತೂಕವು ಭೂಮಿಯನ್ನು ಬಕ್ಕಲ್ ಮಾಡಲು ಕಾರಣವಾಗುತ್ತದೆ. ಅದು ಅಂತಹ ಪರಿಣಾಮವನ್ನು ಬೀರುತ್ತದೆ. ಆದ್ದರಿಂದ ದಕ್ಷಿಣ ಗೋಳಾರ್ಧವು ಸೂರ್ಯನನ್ನು ಎದುರಿಸಿದಾಗ ಉತ್ತರದಲ್ಲಿ ಮಂಜುಗಡ್ಡೆ ಇದ್ದರೆ
ದಕ್ಷಿಣದಲ್ಲಿರುವ ಮಂಜುಗಡ್ಡೆ ಕರಗುತ್ತದೆ ಮತ್ತು ಭೂಮಿಯ ಈ ಕಡೆಗೆ ಚಲಿಸಿದಾಗ ಉತ್ತರದಲ್ಲಿರುವ ಮಂಜುಗಡ್ಡೆ ಕರಗುತ್ತದೆ ಮತ್ತು ಆದ್ದರಿಂದ ಜನರು ಭೂಮಿಯ ಮೇಲೆ ಬದುಕಲು ಸಾಧ್ಯವಾಗುವ ಎಲ್ಲ ಪರಿಸ್ಥಿತಿಗಳು ಈ ರೀತಿಯಲ್ಲಿ ನಡೆಯುತ್ತೆ. ಆಗ ಇದು ತಾನಾಗಿಯೇ ಬಂದಿತ್ತೆ? ಇದು ಅಕಸ್ಮಾತ್ತಾಗಿ ಸಂಭವಿಸಿದೆಯೇ? ಇದು ಅಕಸ್ಮಾತ್ತಾಗಿ ಸಂಭವಿಸಲು ಸಾಧ್ಯವೇ ಇಲ್ಲ. ನಿಮ್ಮ ಕೈಗಳ ಬಗ್ಗೆ ನೀವು ಯೋಚಿಸಿದರೂ ಅವು ಆಕಸ್ಮಿಕವಾಗಿ ಬರಲು ಸಾಧ್ಯವಿಲ್ಲ ಎಂದು ನೀವು ನೋಡಬಹುದು. ನಿಮ್ಮ ಕೈಗಳ ಮತ್ತು ಪಾದಗಳು ಏಕೆ ವಿಭಿನ್ನವಾಗಿವೆ? ನಿಮ್ಮ ಕೈಗಳನ್ನು ಸ್ಪರ್ಶಿಸುವುದಕ್ಕೂ ನಿಮ್ಮ ಕಾಲುಗಳನ್ನು ನಡೆಯುವುದಕ್ಕೂ ಮಾಡಲಾಗಿದೆ. ಇದು ಅಕಸ್ಮಾತ್ತವಾಗಿ ಬಂದಿತ್ತೆ? ನೀವು ಕೇವಲ ಮಾನವ ದೇಹ ಮತ್ತು ನೈಸರ್ಗಿಕ ಪ್ರಪಂಚ ಬಗ್ಗೆ ಯೋಚಿಸಿದರೆ ಇವೆಲ್ಲವೂ ದೇವರ ಸೃಷ್ಟಿ ಎಂದು ನಾವು ನಿರಾಕರಿಸಲಾಗುವುದಿಲ್ಲ. ಅವನೆಲ್ಲವನ್ನು ಕಾನೂನಿನ ಪ್ರಕಾರ ಸೃಷ್ಟಿಸಿದನು. ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ದೇವರು ಅಸ್ತಿತ್ವದಲ್ಲಿಲ್ಲ ಎಂದು ನೀವು ಯಾವಾಗಲೂ ಭಾವಿಸಿದರೆ, ನಿಮ್ಮ ಹೃದಯದಲ್ಲಿ ನೀವು ಅವನನ್ನು ನಿರಾಕರಿಸಿದರೆ, ನೀವು ದೇವರಲ್ಲಿ ಕ್ಷಮೆ ಯಾಚಿಸಬೇಕು. ದೇವರು ಸ್ವರ್ಗ ಮತ್ತು ಭೂಮಿಯ ಮೇಲಿನ ಎಲ್ಲವನ್ನು ಸೃಷ್ಟಿಸಿದ ಮಹಾ ಸೃಷ್ಟಿಕರ್ತನಾಗಿರುವ ದೇವರಾಗಿದ್ದಾರೆ ಮತ್ತು ಅವನು ಎಲ್ಲ ಸತ್ಯದ ಮೂಲವಾಗಿದೆ. ನೀವು ಈ ದೇವರನ್ನು ತೊರೆದು ಬಿಟ್ಟು ನಿಮ್ಮ ಜೀವನವನ್ನು ನಡೆಸಿದ್ದೀರಾ? ಅದು ಸಾಮಾನ್ಯ ಪಾಪವಲ್ಲ. ಆದರೆ ದೇವರು ಸ್ವರ್ಗ ಮತ್ತು ಭೂಮಿಯನ್ನು ಸೃಷ್ಟಿಸಿದಾಗ ಮನಸ್ಸಿನಲ್ಲಿ ಒಂದು ಉದ್ದೇಶವಿದೆ ಎಂದು ನಾನು ಹೇಳಿದೆ. ಈ ಸಾಲು ನಾವೀಗ ವಾಸಿಸುತ್ತಿರುವ ಜಗತ್ತನ್ನು ಪ್ರತಿನಿಧಿಸುತ್ತದೆ. ಆದರೆ ಶಾಶ್ವತವಾದ ಭವಿಷ್ಯವು ಮತ್ತು ಶಾಶ್ವತ ಜಗತ್ತು ಮತ್ತು ಶಾಶ್ವತ ಭೂತಕಾಲವೂ ಇದೆ. ಇದು ಶಾಶ್ವತವಾಗಿರುವ ಭೂತಕಾಲವಾಗಿದೆ. ಈ ಶಾಶ್ವತ ಜಗತ್ತು ಯಾವ ರೀತಿಯ ಜಗತ್ತು? ಇದು ಪ್ರೀತಿಯ ಶಾಶ್ವತ ಜಗತ್ತು. ಆದ್ದರಿಂದ ದೇವರು ಮಾನವ ಕುಲದ ಸಲುವಾಗಿ ಎಲ್ಲವನ್ನು ಸೃಷ್ಟಿಸಿದನು. ಬ್ರಹ್ಮಾಂಡದ ವಿಸ್ತಾರದಲ್ಲಿ ಭೂಮಿಯನ್ನು ತನ್ನ ಸ್ಥಳದಲ್ಲಿ ಇರಿಸಿಕೊಳ್ಳಲು ಸೂರ್ಯನ ಅಗತ್ಯವಿದೆ ಮತ್ತು ಇದರ ನಕ್ಷತ್ರಗಳ ಅಗತ್ಯವಿದೆ. ಬ್ರಹ್ಮಾಂಡದ ಅಗತ್ಯವಿದೆ ಮತ್ತು ಕ್ಷೀರಪದವು ಸಹ ಅಗತ್ಯವಿದೆ. ಈ ಎಲ್ಲ ವಸ್ತುಗಳು ಅವಶ್ಯ. ಈ ವಿಶಾಲವಾದ ಬ್ರಹ್ಮಾಂಡದೊಳಗೆ ದೇವರು ಮೊದಲು ಜೀವವನ್ನು ಅಸ್ತಿತ್ವದಲ್ಲಿರಲು ಸಾಧ್ಯವಾಗಲು ಅಡಿಪಾಯವನ್ನು ಸಿದ್ಧಪಡಿಸಿದನು ಮತ್ತು ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡಿದನು. ಅವನು ಯಾಕೆ ಹೀಗೆ ಮಾಡಿದನು? ಪ್ರೀತಿಗೆ ಸಂಗಾತಿ ಬೇಕು. ಪ್ರೀತಿಯನ್ನು ಏನನ್ನಾದರೂ ಸುರಿಯಬೇಕು. ಪ್ರೀತಿಯನ್ನು ಸ್ವೀಕರಿಸುವುದಕ್ಕಿಂತ ಪ್ರೀತಿಯನ್ನು ನೀಡುವುದು ಹೆಚ್ಚು ಸಂತೋಷಕರವಾಗಿದೆ. ನೀವು ಪ್ರೀತಿಯನ್ನು ನೀಡಲು ಸಾಧ್ಯವಾದಾಗ ಸಂತೋಷವೂ ಬರುತ್ತದೆ. ಪೋಷಕರು ತಮ್ಮ ಮಕ್ಕಳನ್ನು ಪ್ರೀತಿಸುತ್ತಾರಲ್ಲವೇ? ಆದರೆ ಮಕ್ಕಳಿಗೆ ಹೆತ್ತವರ ಪ್ರೀತಿ ಗೊತ್ತಿಲ್ಲ. ಹೀಗಿದ್ದರೂ ಹೆತ್ತವರು ತಮ್ಮ ಮಕ್ಕಳನ್ನು ತುಂಬ ಪ್ರೀತಿಸುವುದರಿಂದ ಅವರು ಮಕ್ಕಳಿಗಾಗಿ ಶ್ರಮಿಸುತ್ತಾರೆ ಮತ್ತು ಅವರಿಗಾಗಿ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ. ಅವರು ತಮ್ಮ ಡೈಪರ್ಗಳನ್ನು ಬದಲಾಯಿಸುತ್ತಾರೆ ಮತ್ತು ಅವರು ಮಲ ವಿಸರ್ಜನೆ ಮಾಡುವಾಗಲೂ ಅವರು ನಗುತ್ತಾ ಮಗುವನ್ನು ಚುಂಬಿಸುತ್ತಾರೆ. ಆ ಕ್ಷಣದಲ್ಲಿ ಅವರು ಹೇಗಾದರೂ ತಮ್ಮ ಹೃದಯದಲ್ಲಿ ಸಂಪೂರ್ಣವಾಗಿ ತೃಪ್ತರಾಗುತ್ತಾರೆ. ದೇವರು ಮನುಷ್ಯನನ್ನು ಏಕೆ ಸೃಷ್ಟಿಸಿದನು? ಏಕೆಂದರೆ ದೇವರು ಪ್ರೀತಿಯಿಂದ ತುಂಬಿದ್ದಾನೆ. ಆದ್ದರಿಂದ ಅವನಿಗೆ ತನ್ನ ಹೃದಯದ ತಪ್ಪಿಗೆ ತನ್ನ ಪ್ರೀತಿಯನ್ನು ಸುರಿಸಲು ಒಬ್ಬ ಸ್ವೀಕರಿಸುವವರ ಅಗತ್ಯವಿದೆ. ಇದಕ್ಕಾಗಿಯೇ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿದನು. ಕಳೆದ ಬಾರಿ ನಾವು ಪ್ರಕಟಣೆ ಅಧ್ಯಾಯ 21 ವಾಕ್ಯ 1 ಓದಿದ್ದೇವೆ. ಆದರೆ ಅದನ್ನು ಮತ್ತೊಮ್ಮೆ ಓದೋಣ. ಪ್ರಕಟಣೆ 21:1. ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋಯಿತು, ಇನ್ನು ಸಮುದ್ರವೂ ಇಲ್ಲ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತವಾದ ಮದಲಂಗತಿಯದ್ದೇ ಶೃಂಖರಿಸಲ್ಪಟ್ಟಿತ್ತು. ಇಲ್ಲಿ ಏನು ಹೇಳ್ತದೆ ನೋಡಿರಿ, ನೂತನ ಸ್ವರ್ಗ ಮತ್ತು ನೂತನ ಭೂಮಿ. ನೂತನ ಸ್ವರ್ಗ ಮತ್ತು ನೂತನ ಭೂಮಿ ಅದು ಇಲ್ಲಿದೆ. ಇತಿಹಾಸವು ಅದರ ಪ್ರಸ್ತುತ ಹಾದಿಯಲ್ಲಿ ಮುಂದುವರಿಸುತ್ತದೆ ಮತ್ತು ನಂತರ ಹೊಸ ಸ್ವರ್ಗ ಮತ್ತು ಹೊಸ ಭೂಮಿ ಇರುತ್ತದೆ.
ಇಲ್ಲಿ ಹೇಳುತ್ತದೆ, ಅದು ತನ್ನ ಗಂಟನಿಗೋಸ್ಕರ ಅಲಂಕೃತವಾದ ಮೊದಲಂಗತ್ತಿಯಂದೇ ಶೃಂಗರಿಸಲ್ಪಟ್ಟಿರುತ್ತದೆ. ಬೇರೆ ಮಾತಲ್ಲಿ ಹೇಳುವುದಾದರೆ ಇದು ಯಥಾರ್ಥವಾಗಿರುವಂಥ ಪ್ರೀತಿಯ ವಾಸಸ್ಥಳ. 3ನೇ ವಾಕ್ಯವನ್ನು ನೋಡಿರಿ. ಇದಲ್ಲದೆ ಸಿಂಹಾಸನದೊಳಗಿಂದ ಒಂದು ಮಹಾ ಶಬ್ದವು ನನಗೆ ಕೇಳಿಸಿತು. ಅದು, ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವವರು, ದೇವರು ತಾನೇ ಅವರ ಸಂಗಡ ಇರುವನು, ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು, ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು. ಇನ್ನು ಸಾಯುವುದು ಉಂಟಾಗುವುದಿಲ್ಲ, ಇನ್ನು ಕಣ್ಣೀರು ಉಂಟುವುದಿಲ್ಲ, ಎಲ್ಲವನ್ನು ಹೋಯಿತು. ಇಲ್ಲಿ ಏನು ಹೇಳ್ತದೆ ನೋಡಿರಿ. ಇದು ದೇವರು ಮತ್ತು ಮನುಷ್ಯನ ಒಟ್ಟಿಗೆ ವಾಸಿಸುವ ಪ್ರೀತಿಯ ಪರಿಪೂರ್ಣತೆಯನ್ನು ತೋರಿಸುತ್ತದೆ. ದೋಷವಿಲ್ಲದ, ಯುದ್ಧವಿಲ್ಲದ, ಅನಾರೋಗ್ಯವಿಲ್ಲದ, ನಾವು ಎಲ್ಲರ ಮತ್ತು ದೂರದೃಷ್ಟಿ ಇಲ್ಲದ ಪರಿಪೂರ್ಣ ಆದರ್ಶ ಜಗತ್ತು, ಪರಿಪೂರ್ಣವಾಗಿರುವ ಆದರ್ಶವಾಗಿರುವ ಜಗತ್ತು. ಇವಾಗ ಯೋಚಿಸಿರಿ, ಅಂತಹ ಜಗತ್ತನ್ನು ನಿರ್ಮಿಸಿದ ಹೊರತು ದೇವರು ದೇವರಾಗಿರುವುದಿಲ್ಲ. ಇಂಥ ಜೀವಂತವಾಗಿರುವ ಜನರ ಬಗ್ಗೆ ಯೋಚಿಸಿರಿ. ಅವರು ಅನಾರೋಗ್ಯಕ್ಕೆ ಒಳಗೊಳ್ಳುತ್ತಾರೆ, ಅವರು ದಣಿಯುತ್ತಾರೆ, ಅವರು ದುಃಖಿಸುತ್ತಾರೆ, ಅವರು ಹೋರಾಡುತ್ತಾರೆ, ಅವರು ಚಿಂತಿಸುತ್ತಾರೆ. ಇದು ದೇವರ ಉದ್ದೇಶವಲ್ಲ. ಇದು ಇದಕ್ಕಿಂತ ಹೆಚ್ಚಿನದಾಗಿರುವುದು ದೇವರ ಒಂದು ಉದ್ದೇಶ. ಹಾಗೆ ಆದರೆ ದೇವರ ಅಗತ್ಯವಿತ್ತಿಲ್ಲ. ದೇವರು ಯಾವುದೇ ಕಾರಣವಿಲ್ಲದೆ ಮನುಷ್ಯನನ್ನು ಸೃಷ್ಟಿಸಿದರೆ ಮತ್ತು ಕೇವಲ ನಮ್ಮನ್ನು ನೆರಳುವಂತೆ ದುಃಖವನ್ನು, ಚಿಂತೆಯನ್ನು, ಅನಾರೋಗ್ಯವನ್ನು ಮತ್ತು ಸಾಯುವಂತೆ ಮಾಡಿದರೆ, ದೇವರು ಹೀಗಿದ್ದರೆ ನಾವು ಅವನನ್ನು ಯಾಕೆ ನಂಬುತ್ತೇವೆ? ಖಂಡಿತವಾಗಿಯೂ ಹಾಗೆ ಅಲ್ಲ. ನೀವು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ವಿಷಯವೆಂದರೆ, ದೇವರ ಸೃಷ್ಟಿ ಇನ್ನೂ ಪ್ರಗತಿಯಲ್ಲಿದೆ. ಈಗಂತೂ ಶಿಶುಗಳು ಹುಟ್ಟಿವೆ, ಅದು ಸೃಷ್ಟಿ. ಈಗಲೂ ನಕ್ಷತ್ರಗಳು ರೂಪುಗೊಳ್ಳುತ್ತದೆ. ದೇವರ ಸೃಷ್ಟಿ ಕೊನೆಗೊಂಡಿಲ್ಲ. ತದನಂತರ ಒಂದು ದಿನ ಪ್ರೀತಿಯ ಈ ಪರಿಪೂರ್ಣ ಪ್ರಪಂಚವು ಪೂರ್ಣಗೊಳ್ಳುತ್ತದೆ. ಒಬ್ಬ ವ್ಯಕ್ತಿಯು ಇತಿಹಾಸದ ಹಾದಿಯಲ್ಲಿ ಮತ್ತೆ ಹುಟ್ಟಿದಾಗ, ಒಬ್ಬ ವ್ಯಕ್ತಿಯು ಮತ್ತೆ ಜನಿಸಿದಾಗ ಅವನು ದೇವರ ಪ್ರೀತಿಯನ್ನು ಅರಿತುಕೊಳ್ಳುತ್ತಾನೆ. ಇದೀಗ ನಾವು ಈ ಭೌತಿಕ ದೇಹದಲ್ಲಿ ವಾಸಿಸುತ್ತಿದ್ದೇವೆ, ಆದರೆ ಇದು ನಿಜವಾಗಿಯೂ ಬದುಕಲ್ಲ. ನಿಮ್ಮ ಭೌತಿಕ ದೇಹದೊಳಗಿನ ಜೀವವು ಪವಿತ್ರಾತ್ಮದ ಮೂಲಕ ಮತ್ತೆ ಹುಟ್ಟಿದಾಗ ಆ ಕ್ಷಣದಲ್ಲಿ ನೀವು ದೇವರ ಪ್ರೀತಿಯನ್ನು ತಿಳಿದುಕೊಳ್ಳುತ್ತೀರಿ. ಇದು ಕೇವಲ ಸಿದ್ಧಾಂತವಲ್ಲ. ದೇವರ ಪ್ರೀತಿ ಏನೆಂದು ನಿಮಗೆ ತಿಳಿದಿದೆಯಾ? ಜನರು ಇದನ್ನು ಅಗಪ್ಪೆ ಎಂದು ಉಲ್ಲೇಖಿಸುತ್ತಾರೆ. ಅದು ಅಂತಹ ಸಿದ್ಧಾಂತಗಳು ಅಧ್ಯಯನ ಮಾಡುವುದು ನಿಷ್ಪ್ರಯೋಜನವಾಗಿದೆ. ಕೆಲವು ದಿನ ನೀವು ದೇವರ ಪ್ರೀತಿಯನ್ನು ಅರಿತು ಮತ್ತು ದೇವರ ಮಗುವಾದರೆ ನಂತರ ನೀವು ದೇವರ ಪ್ರೀತಿಯನ್ನು ತಿಳಿಯುವಿರಿ. ಅದು ಸಂಭವಿಸಿದಾಗ ಪ್ರೀತಿಯ ಈ ಶಾಶ್ವತ ಜಗತ್ತಿಗೆ ಹೋಗಲು ನೀವು ಸಿದ್ಧರಾಗಿರುತ್ತೀರಿ. ಆದ್ದರಿಂದ ಈ ಸಮಯದಲ್ಲಿ ಈ ಪ್ರಸ್ತುತ ಇತಿಹಾಸವು ಕೊನೆಗೊಂಡಾಗ ಪ್ರೀತಿಯ ಶಾಶ್ವತ ಪ್ರಪಂಚವು ಪ್ರಾರಂಭವಾಗುತ್ತದೆ. ಈ ಜಗತ್ತಿನಲ್ಲಿ ಎಲ್ಲರೂ ಮತ್ತೆ ಹುಟ್ಟಿ ದೇವರ ಜನರಲ್ಲಿ ಒಬ್ಬರಾಗುವುದಿಲ್ಲ. ಈ ಪ್ರಪಂಚದ ಅನೇಕ ಜನರಲ್ಲಿ ಈ ಸತ್ಯವನ್ನು ಅರಿತುಕೊಳ್ಳಲು ಬಂದವರು ಮಾತ್ರ ಪವಿತ್ರಾತ್ಮದ ಮೂಲಕ ಮತ್ತೆ ಹುಟ್ಟುತ್ತಾರೆ. ಹೀಗೆ ಮತ್ತೆ ಹುಟ್ಟಿದವರ ಸಂಖ್ಯೆಯು ಮಿತಿಯನ್ನು ತಲುಪಿದಾಗ ರಕ್ಷಣೆಯ ಕಾರ್ಯವು ಜಗತ್ತಿನಲ್ಲಿ ಕೊನೆಗೊಳ್ಳುತ್ತದೆ ಮತ್ತು ಈ ಪ್ರಪಂಚದ ಇತಿಹಾಸವು ಕೊನೆಗೊಳ್ಳುತ್ತದೆ. ಹಾಗಾದರೆ ಈ ಜಗತ್ತಿನಲ್ಲಿ ಇತಿಹಾಸದ ಹಾದಿಯ ಅರ್ಥವೇನು? ಇದು ಶಾಶ್ವತ ಜಗತ್ತಿನಲ್ಲಿ ಪ್ರವೇಶಿಸಲು ಸಾಧ್ಯವಾಗುವಂತೆ ಜನರನ್ನು ಸಿದ್ಧಪಡಿಸುವಂಥ ಪ್ರಕ್ರಿಯೆಯಾಗಿದೆ. ಯೋಹನ ಅಧ್ಯಾಯ 12ಕ್ಕೆ ನಾವು ತಿರುಗಿಸೋಣ. ಯೋಹನ 12ನೇ ಅಧ್ಯಾಯ 24ನೇ ವಚನ. ಯೋಹನ ಸುವಾರ್ತೆ 12ನೇ ಅಧ್ಯಾಯ 24ನೇ ವಚನ. ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ನೆಲಕ್ಕೆ ಬಿದ್ದು ಸಾಯದೆ ಹೊರತು ಅದು ಒಂದೇ ಬೀಜವಾಗಿ ಉಳಿಯುತ್ತದೆ, ಆದರೆ ಅದು ಸತ್ತರೆ ಬಹಳ ಫಲ ಕೊಡುವುದು. ಇದು ಪ್ರಕ್ರಿಯೆಯ ನಿಯಮದ ಬಗ್ಗೆ ಮಾತನಾಡುತ್ತದೆ. ಇಲ್ಲಿ ಒಮ್ಮೆ ನೋಡಿ, ಈ ಮೇಜಿನ ಮೇಲೆ ಗೋಧಿಯ ಕಾಳು ಇದೆ ಎಂದು ಭಾವಿಸೋಣ.
1 ವರ್ಷ ಇಲ್ಲೇ ಬಿಟ್ಟರೆ ಎಷ್ಟು ಗೋಧಿ ಕಾಳು ಅದರಲ್ಲಿ ಇರ್ತದೆ ಟೇಬಲ್ ಮೇಲೆ? ಅದು 1 ವರ್ಷ ಇದ್ದರೂ ಇನ್ನು 1 ಗೋಧಿಯ ಕಾಳು ಮಾತ್ರ ಇರುತ್ತದೆ. ಯಾಕೆ ಗೊತ್ತಾ? ಯಾಕಂದರೆ ಅದು ಸಾಯಲಿಲ್ಲ. ಈಗ ಇಲ್ಲಿ ಸ್ವಲ್ಪ ಮಣ್ಣು ಇದ್ದು ಎಂದು ಹೇಳೋಣ, ಮತ್ತು ಗೋಧಿಯ ಕಾಳು ಈ ರೀತಿ ಬೀಳುತ್ತದೆ. ಅದನ್ನು ಮಣ್ಣಿನಲ್ಲಿ ಹೂಳಬೇಕು. ಅದನ್ನು ಹೂಳಿದರೆ ಹೊಟ್ಟು ಸಾಯುತ್ತದೆ. ತರಂತರವಾಗಿ ಬೇರುಗಳು ಈ ರೀತಿ ರೂಪುಗೊಳ್ಳುತ್ತದೆ ಮತ್ತು ಮೊಳಕೆಯು ಈ ರೀತಿ ಬರುತ್ತದೆ. ಇದು ಪುನರುತ್ಥಾನವನ್ನು ಸೂಚಿಸುತ್ತದಾಗಿದೆ. ಈ ಚಿಗುರು ಮೊಳಕೆಗೊಂಡಂತೆಯೇ ಅದು ಎಲೆಗಳು ಮತ್ತು ಕೊಂಬೆಗಳನ್ನು ರೂಪಿಸುತ್ತದೆ. ಗೋಧಿಯ 1 ಕಾಳು ಅನೇಕ ಬೀಜಗಳನ್ನು ಉತ್ಪಾದಿಸುತ್ತದೆ. ಇದು ಅನೇಕ ಸಂತತಿಯನ್ನು ಹೊಂದಿದೆ. ಇದು 30 ಬಾರಿ 60ರಷ್ಟು 100ರಷ್ಟು. ಬಹಳ ನೀವು ಯೋಚಿಸುತ್ತೀರಿ, ಅದು ನಿಜವೇ? ನೀವೇನು ಮಾತನಾಡ್ತೀರಿ? ಇದೊಂದು ಬೀಜವಾಗಿದೆ. ಬೀಜದ ಹೊರಪರವು ಸತ್ತಾಗ ಜೀವವು ಬೀಜದೊಳಗಿಂದ ಮತ್ತು ಮೇಲೆ ಬರುತ್ತದೆ ಮತ್ತು ಅನೇಕ ಬೀಜಗಳನ್ನು ಹುಟ್ಟಿಸುತ್ತದೆ. ಇದಾಗಿದೆ ಇದರ ಅರ್ಥ. ಯೇಸು ಇದರ ಬಗ್ಗೆ ಯಾಕೆ ಹೇಳಿದನು? ಇಲ್ಲಿ ಒಮ್ಮೆ ನೋಡಿರಿ, ಮಾನವ ಕುಲದ ಇತಿಹಾಸದಲ್ಲಿ ನಾವು ಯೇಸುವನ್ನು ಪ್ರತಿನಿಧಿಸಲು ಈ ಶಿಲುಬೆಯನ್ನು ಬೆಳೆಸುತ್ತೇವೆ. ಯೇಸು ಈ ಲೋಕಕ್ಕೆ ಯಾಕೆ ಬಂದನು? ಯೇಸು ದೇವರ ಮಗನಾಗಿದ್ದನು. ದೇವರ ಮಗನ ಹೆಸರು ಯೇಸು. ಯೇಸು ಬೀಜವಾಗಿ ಬಂದನು, ಒಂದು ಬೀಜವಾಗಿ. ಯೇಸು ಬೀಜವಾಗಿತ್ತು ಮತ್ತು ಆದ್ದರಿಂದ ಯೇಸು ಶಿಲುಬೆಯಲ್ಲಿ ಮರಣ ಹೊಂದಿದನು. ಅನಂತರ ಅವನು ಸತ್ತವರೊಳಗಿಂದ ಎದ್ದನು. ಇದು ಸತ್ಯ. ಮತ್ತು ಈ ಒಬ್ಬ ಯೇಸುವಿನ ಮೂಲಕವಾಗಿ ಮನುಕುಲದ ಇತಿಹಾಸದಲ್ಲಿ ಅನೇಕ ಪುತ್ರರು ಹುಟ್ಟುವ ಪ್ರಕ್ರಿಯೆಯಲ್ಲಿದ್ದಾರೆ. ಈಗ ದಯವಿಟ್ಟು ನನ್ನ ಮಾತನ್ನು ಕೇಳಿರಿ, ಎಚ್ಚರಿಕೆಯಿಂದ ಆಲಿಸಿ. ಮನುಕುಲದ ಇತಿಹಾಸದ ಅರ್ಥವೇನು? ದೇವರು ತನ್ನ ಒಬ್ಬನೇ ಮಗನಾದ ಯೇಸುವನ್ನು ಈ ಜಗತ್ತಿಗೆ ಬೀಜವಾಗಿ ಕಳುಹಿಸಿದನು ಮತ್ತು ಅವನ ಮೂಲಕ ಇನ್ನು ಅನೇಕ ದೇವರ ಮಕ್ಕಳು ಜನಿಸಿದ ಪ್ರಕ್ರಿಯೆಯು ಇತಿಹಾಸವಾಗಿದೆ. ದೇವರು ತನ್ನ ಒಬ್ಬನೇ ಮಗನಾದ ಯೇಸುವನ್ನು ಜಗತ್ತಿಗೆ ಬೀಜವಾಗಿ ಕಳಿಸಿದನು ಮತ್ತು ಮಾನವ ಕುಲದ ಇತಿಹಾಸವು ಅವನ ಮೂಲಕ ಇನ್ನು ಅನೇಕ ದೇವರ ಮಕ್ಕಳು ಹುಟ್ಟುವ ಪ್ರಕ್ರಿಯೆಯಾಗಿದೆ. ಬೈಬಲ್ ಕಡೆಗೆ ತಿರುಗೋಣ. ರೋಮ ಪುಸ್ತಕ ಅಧ್ಯಾಯ 8. ರೋಮ ಅಧ್ಯಾಯ 8. ವಾಕ್ಯ 29. ರೋಮ 8:29. ರೋಮ 8:29. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ ದೇವರು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸ್ವರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಇಲ್ಲಿ ಏನು ಹೇಳ್ತದೆ ನೋಡಿ, ಇದು ಏನು ಹೇಳ್ತಿದೆ ಅಂದರೆ, ಯೇಸು ಈ ಜಗತ್ತಿಗೆ ಬಂದಾಗ ಅವನೊಬ್ಬನೇ ಮತ್ತು ಒಬ್ಬನೇ ಮಗನಾಗಿದ್ದರು. ಒಂದು ಕುಟುಂಬದಲ್ಲಿ ಒಬ್ಬ ಮಗ ಜನಿಸುವಾಗ ಅವನು ಒಬ್ಬನೇ ಮಗನು. ಆದರೆ ಎರಡನೆಯ ಮಗ ಜನಿಸಿದರೆ ಅವನು ಇನ್ನು ಮುಂದೆ ಒಬ್ಬನೇ ಮಗನಲ್ಲ, ಅವನು ಈಗ ಚೊಚ್ಚಲ ಮಗನಾಗಿರುತ್ತಾನೆ. ಇಲ್ಲಿ ಏನು ಹೇಳ್ತದೆ ನೋಡಿರಿ, ಅವನು ಯೇಸು ಅನೇಕ ಸಹೋದರರಲ್ಲಿಯೂ ಮತ್ತು ಸಹೋದರಿಯರಲ್ಲಿಯೂ ಮೊದಲನೆಯವನು. ದೇವರು ಯೇಸುವನ್ನು ಜಗತ್ತಿಗೆ ಯಾಕೆ ಕಳುಹಿಸಿದರು? ಮೊದಲಿಗೆ ಅವನನ್ನು ಒಬ್ಬನೇ ಮತ್ತು ಒಬ್ಬನೇ ಮಗ ಎಂದು ಕಳುಹಿಸಲಾಯಿತು. ಆದರೆ ಅನೇಕ ಕಿರಿಯ ಸಹೋದರರು ಮತ್ತು ಸಹೋದರಿಯರು ನಂತರ ಯೇಸುವಿನ ಮೂಲಕ ಜನಿಸಿದರು. ಅವನು ಆಗ ಚೊಚ್ಚಲ ಮಕ್ಕಳಾಗುತ್ತಾರೆ. ಹಾಗಾದರೆ ಮನುಕುಲದ ಇತಿಹಾಸದ ಹಿಂದಿನ ಅರ್ಥವೇನು? ಯೇಸು ಜೀವಕ್ಕೆ ಬೀಜವಾಗಿದ್ದಾನೆ. ಅವನು ದೇವರ ಮಗನ ಹೆಸರಿನಿಂದ ಬೀಜವಾಗಿ ಬಂತನು. ಮತ್ತು ನಾವು ಯೇಸುವಿನ ಮೂಲಕ ಮತ್ತೆ ಜನಿಸಿದರೆ ನಾವು ದೇವರ ಮಕ್ಕಳಾಗುತ್ತೇವೆ. ಇದು ಇತಿಹಾಸದ ಉದ್ದೇಶವಾಗಿದೆ. ಆದರೆ ನೀವು ದೇವರ ಮಗುವಾಗಿ ಹುಟ್ಟಿದ್ದೀರಾ? ನೀವು ದೇವರ ಮಗುವಾಗಿ ಹುಟ್ಟಿದ್ದೀರಾ?
ಈ ಅಂಶವನ್ನು ಜನರು ತಪ್ಪಾಗಿ ಅರ್ಥೈಸಿಕೊಳ್ಳುವ ಪ್ರವೃತ್ತಿ ಹೆಚ್ಚಿದೆ. ನೀವು ನಿಮ್ಮ ಸ್ನೇಹಿತನೊಂದಿಗೆ ಚರ್ಚಿಗೆ ಹೋಗ್ತೀರಿ ಎಂದು ಬಯಸೋಣ. ನೀವು ಹಿಂದೆ ಕುಳಿತಿದ್ದೀರಿ. ಆಗ ಪಾಸ್ಟರ್ ಹೇಳ್ತಾ ಇದ್ದಾರೆ, ತಂದೆಯಾದ ದೇವರೇ ನಿಮಗೆ ವಂದನೆಗಳು. ಹಾಗೆ ಹೇಳ್ತಾ ಇರ್ತಾರೆ, ಮುಗಿಸುತ್ತಾರೆ, ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್. ಈಗ ನೀವು ಅನೇಕ ಸಾರಿ ಕೇಳುವಾಗ, ಹಿಂಗೇನೆ ಪ್ರಾರ್ಥನೆ ಮಾಡಬೇಕು, ದೇವರು ನನ್ನ ತಂದೆಯಾಗಿದೆ, ಆಗ ನಾನು ಹೀಗೇ ಪ್ರಾರ್ಥನೆ ಮಾಡಬೇಕು ಎಂದು ಭಾವಿಸಬಹುದು. ಆಗ ನಿಮ್ಮ ಮನೆಯಲ್ಲಿ ಹೋಗುವಾಗ, ಆಹಾರ ಮುಂದೆ ಇರುವಾಗ, ದೇವರೇ ತಂದೆಯೇ ನಿಮಗೆ ವಂದನೆಗಳು, ಈ ಥರ ಇರುವಂಥ ಪ್ರಾರ್ಥನೆ ನಿಮ್ಮನ್ನು ಯಾವ ಪುತ್ರನಾಗಿ ಮಾಡುತ್ತಾರೆ ಗೊತ್ತಾ? ನೀನು ಸುಳ್ಳು ಮಗ. ಆಗ ನಿಜವಾಗಿ ಮಗನ ವಿಷಯಕ್ಕೆ ಬಂದಾಗ, ಒಬ್ಬ ವ್ಯಕ್ತಿಗೆ ಪವಿತ್ರಾತ್ಮನು ಬಂದಾಗ ಮತ್ತು ಪವಿತ್ರಾತ್ಮನ ಮೂಲಕ ಅವನು ಮತ್ತೆ ಹುಟ್ಟುತ್ತಾನೆ. ಆಗ ಅವನು ದೇವರ ನಿಜವಾದ ಮಗನಾಗುತ್ತಾನೆ. ಸಮಸ್ಯೆ ಅಂದರೆ ಈ ಪ್ರಕ್ರಿಯೆಗೆ ಒಳಗಾಗದ ಅಪಾರ ಸಂಖ್ಯೆಯ ಜನರಿದ್ದಾರೆ. ಅಂತಹ ಜನರು ತನ್ನನ್ನೇ ಮೋಸ ಮಾಡಿಕೊಳ್ಳುತ್ತಾ ಇದ್ದಾರೆ. ಈ ಥರ ಇರುವಂಥ ಜನರು ಅನೇಕರಿದ್ದಾರೆ. ನಾನು ಕೂಡ 39 ವರ್ಷಗಳ ಕಾಲ ಹಾಗೆ ಇದ್ದೆ. ನಾನು ದೇವರ ಮಗನಲ್ಲದಿದ್ದರೂ 10 ವರ್ಷಗಳ ಕಾಲ ನಾನು ಪಾಸ್ಟರ್ ಆಗಿದ್ದೆ. ಇದು ಗಂಭೀರ ಪಾಪವಾಗಿದೆ. ರೋಮ ಪುಸ್ತಕ ಅಧ್ಯಾಯ 8ರ ಪ್ರಾರಂಭದ ಸಮೀಪದಲ್ಲಿರುವ ವಾಕ್ಯವನ್ನು ಓದೋಣ. ರೋಮ ಪುಸ್ತಕ ಅಧ್ಯಾಯ 8 ವಾಕ್ಯ 9. ರೋಮ 8 ವಾಕ್ಯ 9. ಒಂಬತ್ತನೇ ವಾಕ್ಯ, ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಧೀನರಲ್ಲ, ದೇವರ ಆತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ದಯವಿಟ್ಟು ನನ್ನನ್ನು ಆವರ್ತಿಸಿರಿ. ಮತ್ತು ಯಾರಾದರೂ ಕ್ರಿಸ್ತನ ಆತ್ಮವನ್ನು ಹೊಂದದಿದ್ದರೆ ಅವನು ಕ್ರಿಸ್ತನಿಗೆ ಸೇರಿದವರಲ್ಲ. ಒಬ್ಬ ವ್ಯಕ್ತಿ ಕ್ರಿಸ್ತನ ಆತ್ಮವನ್ನು ಹೊಂದದಿದ್ದರೆ ಅವನು ಕ್ರಿಸ್ತನಿಗೆ ಸೇರಿದವನಲ್ಲ, ಅಲ್ಲವೇ? ಕ್ರಿಸ್ತನ ಆತ್ಮವು ಪವಿತ್ರಾತ್ಮನಾಗಿದೆ. ಮತ್ತು ನೀವು ಪವಿತ್ರಾತ್ಮನವನ್ನು ಹೊಂದದಿದ್ದರೆ ನಾನು ಕ್ರಿಶ್ಚಿಯನ್ ಮತ್ತು ದೇವರು ನನ್ನ ತಂದೆ ಎಂಬುದಾಗಿ ಹೇಳಬಹುದು, ಆದರೆ ಇದು ನಿಜವಲ್ಲ. ಯಾಕೋಬ 1ನೇ ಅಧ್ಯಾಯಕ್ಕೆ ತಿರುಗಿಸೋಣ. ಹೊಸ ಒಡಂಬಡಿಕೆಯಲ್ಲಿ ಆಗಿದೆ. ಯಾಕೋಬ 1 18ನೇ ವಾಕ್ಯ. ಯಾಕೋಬ 1:18ನೇ ವಾಕ್ಯ. ಆತನು ತನ್ನ ಶುಚಿತ್ವದ ಪ್ರಕಾರ ಸತ್ಯಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂದಾದೆವು. ದೇವರ ಮಕ್ಕಳಿಗೆ ಜನ್ಮ ನೀಡುವುದಕ್ಕಾಗಿ ದೇವರು ಹೇಗೆ ಹೋಗುತ್ತಾನೆ? ಇದು ಸತ್ಯದ ಮಾತಿನ ಮೂಲಕವಾಗಿ. ಕಳೆದ ಬಾರಿ ನಾನು ಹೇಗೆ ಮತ್ತೆ ಹುಟ್ಟಿದ್ದೇನೆ ಎಂಬುದನ್ನು ನನ್ನ ಸಾಕ್ಷ್ಯವನ್ನು ಹೇಳಿದೆ. ಆದರೂ ಅದಕ್ಕೂ ಮುಂಚೆಯೂ ನಾನು ಬೈಬಲ್ನಲ್ಲಿರುವ ಎಲ್ಲವನ್ನು ನಂಬಿದ್ದೆ. ನಾನು ಬೈಬಲನ್ನು 100% ನಂಬಿದ್ದೇನೆ. ಆದರೆ ಬೈಬಲ್ನಿಂದ ಕೆಲವು ವಾಕ್ಯಗಳ ಮೂಲಕ ನಾನು ನನ್ನ ಆತ್ಮಸಾಕ್ಷಿಯಲ್ಲಿ ಸತ್ಯವನ್ನು ಅರಿತುಕೊಂಡಾಗ ನಾನು ಮತ್ತೆ ದೇವರ ಮಗುವಾಗಿ ಜನಿಸಿದೆ. ಆಗ ಮಾತ್ರ ನನಗೆ ದೇವರ ಪ್ರೀತಿ ತಿಳಿಯಿತು. ನಾನು 12 ವರ್ಷದಲ್ಲಿದ್ದಾಗ ನನ್ನ ತಾಯಿ, ಎಲ್ಲರಿಗಿಂತ ಹೆಚ್ಚು ನನ್ನನ್ನು ಪ್ರೀತಿಸಿದ ವ್ಯಕ್ತಿ, ನಿಧನರಾದರು. ಮತ್ತು ಈ ಜಗತ್ತಿನಲ್ಲಿ ಜೀವನದ ಅರ್ಥ ಬಗ್ಗೆ ನನಗೆ ಅನಿಶ್ಚಿತವಾಯಿತು. ನನ್ನ ಹೃದಯದಲ್ಲಿ ರಂಧ್ರವಿದೆ ಎಂದು ಯಾವಾಗಲೂ ಭಾವಿಸುತ್ತಿದ್ದೆ. ನಾನು ಪಾಸ್ಟರ್ ಆಗಿ ಕೆಲಸ ಮಾಡುತ್ತಿದ್ದಾಗಲೂ ಇದೇ ಇತ್ತು. ಅದೇ ಸಮಯದಲ್ಲಿ ನನ್ನ ಆತ್ಮಸಾಕ್ಷಿಯಲ್ಲಿ ನಾನು ತೊಂದರೆಗೊಳಗಾಗಿದೆ. ನನ್ನ ಜೀವನವು ಸಹಿಸಲು ತುಂಬ ಕಷ್ಟಕರವಾಗಿದೆ ಎಂದು ನಾನು ಭಾವಿಸಿದೆ. ಆದರೆ ಒಂದು ದಿನ ನಾನು ಈ ಸತ್ಯವನ್ನು ಅರಿತುಕೊಂಡೆ ಮತ್ತು ದೇವರ ಪ್ರೀತಿಯನ್ನು ತಿಳಿದುಕೊಂಡೆ. ಆ ದಿನ ನನ್ನ ತಾಯಿಗಾಗಿ ಯಾವಾಗಲೂ ಹೊಂದಿದ್ದ ಹಂಬಲ ನನ್ನ ಹೃದಯದಲ್ಲಿ ಪರಿಹರಿಸಲ್ಪಟ್ಟಿತ್ತು. ಅಮ್ಮ ಕೊಟ್ಟ ಪ್ರೀತಿಗಿಂತ ದೇವರ ಪ್ರೀತಿ ದೊಡ್ಡದು ಎಂದು ಅಂದುಕೊಂಡೆ. ಜನರು ಈ ಜಗತ್ತಿನಲ್ಲಿ ಜನಿಸುತ್ತಾರೆ ಮತ್ತು ಶಿಶುಗಳಾಗಿ ಅವರು ತಮ್ಮ ತಾಯಂದಿರನ್ನು ಪ್ರೀತಿಸುತ್ತಾರೆ. ಅವರು ಸ್ವಲ್ಪ ವಯಸ್ಸಾದಾಗ ಅವರು ತಮ್ಮ ಸ್ನೇಹಿತರನ್ನು ಪ್ರೀತಿಸುತ್ತಾರೆ. ಇನ್ನು ಸ್ವಲ್ಪ ವಯಸ್ಸಾದಾಗ ಅವರು ವಿರುದ್ಧ ಲಿಂಗದವರನ್ನು ಪ್ರೀತಿಸುತ್ತಾರೆ. ಪ್ರೀತಿಸಿ ಮದುವೆಯಾದಾಗ ಅವರ ಪ್ರೀತಿ ಮಕ್ಕಳ ರೂಪದಲ್ಲಿ ಫಲ ನೀಡುತ್ತದೆ. ಇಷ್ಟಾದರೂ ಅವರು ಸಂಪೂರ್ಣ ತೃಪ್ತಿಯನ್ನು ಅನುಭವಿಸುವುದಿಲ್ಲ. ಅವರು ಸುಸ್ತಾಗುತ್ತಾರೆ, ಅವರ ಪ್ರೀತಿ ಬದಲಾಗುತ್ತದೆ. ಆದರೆ ಇದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಪರಿಪೂರ್ಣ ಪ್ರೀತಿ ಇದೆ.
ನೀವು ದೇವರ ಪ್ರೀತಿಯನ್ನು ಅರಿತುಕೊಂಡರೆ ಅದು ಶಾಶ್ವತವಾಗಿರುತ್ತದೆ. ಆ ಸಮಯದಲ್ಲಿ ನಿಮ್ಮ ಎಲ್ಲ ಮೌಲ್ಯಗಳು ತಲೆಕೆಳಗಾಗಿದೆ ಎಂದು ನೀವು ಕಂಡುಕೊಳ್ಳುತ್ತೀರಿ. ಅದಕ್ಕಾಗಿ ಜನರು ಈ ಭೂಮಿಯಲ್ಲಿ ವಾಸಿಸುತ್ತಾರೆ. ದಯವಿಟ್ಟು ನನ್ನ ನಂತರ ಪುನರಾವರ್ತಿಸಿರಿ, ಆಗ ನೀವು ಸತ್ಯವನ್ನು ತಿಳಿಯುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಒಮ್ಮೆ ನೀವು ಈ ಒಂದು ಸತ್ಯವನ್ನು ಅರಿತುಕೊಂಡರೆ ಸ್ವಾತಂತ್ರ್ಯವು ನಿಮ್ಮ ಹೃದಯ ಮತ್ತು ನಿಮ್ಮ ಆತ್ಮಸಾಕ್ಷಿಗೆ ಬರುತ್ತದೆ. ಸಂತೋಷವು ನಿಮ್ಮ ಹೃದಯಕ್ಕೆ ಬರುತ್ತದೆ. ನಾನು ನಿಜವಾಗಿಯೂ ಆಶ್ಚರ್ಯಗೊಂಡಿದೆ. ಈ ಸತ್ಯವನ್ನು ತಿಳಿಯದ ನನ್ನ ಇಡೀ ಜೀವನವನ್ನು ನಾನು ಬದುಕಿದರೆ ನನಗೆ ಏನಾಗುತ್ತಿತ್ತು? ಈ ಒಂದು ಸತ್ಯ ನನಗೆ ತಿಳಿದಾಗ ಇಡೀ ಜಗತ್ತಿನಲ್ಲಿ ನನಗಿಂತ ಹೆಚ್ಚು ಸಂತೋಷವಾಗಿರುವಂಥ ಯಾರಾದರೂ ಇದೆಯೇ ಎಂಬುದಾಗಿ ನನಗೆ ಆಶ್ಚರ್ಯವಾಯಿತು. ನಾನು ಈ ಆಲೋಚನೆಗಳೊಂದಿಗೆ ಬದುಕಿದ್ದೇನೆ ಮತ್ತು ನಾನು ಇನ್ನೂ ಈ ಆಲೋಚನೆಗಳೊಂದಿಗೆ ಬದುಕುತ್ತಿದ್ದೇನೆ. ಮನುಷ್ಯರು ದೇವರ ಪ್ರೀತಿಯನ್ನು ಕಂಡುಕೊಳ್ಳಲು ಮಾನವ ಕುಲದ ಇತಿಹಾಸವು ಅಸ್ತಿತ್ವದಲ್ಲಿದೆ. ಒಬ್ಬ ವ್ಯಕ್ತಿಯು ದೇವರ ಮಗುವಾಗಿ ಜನಿಸಿದಾಗ ಅದು ಸಂಭವಿಸುತ್ತದೆ. ದೇವರು ಪ್ರೀತಿಯ ಈ ಪರಿಪೂರ್ಣ ಶಾಶ್ವತ ಜಗತ್ತನ್ನು ಸೃಷ್ಟಿಸಬೇಕಾಗಿತ್ತು. ಅಲ್ಲಿ ಸಾವಿಲ್ಲ, ಅಲ್ಲಿ ದುಃಖವಿಲ್ಲ, ಅನಾರೋಗ್ಯವಿಲ್ಲ, ಹಸಿವಿಲ್ಲ, ಯಾವುದೂ ಇಲ್ಲ. ಅವನು ಈ ಪರಿಪೂರ್ಣ ಜಗತ್ತನ್ನು ಸೃಷ್ಟಿಸಬೇಕಾಗಿತ್ತು ಮತ್ತು ಅವನು ಮನುಷ್ಯನನ್ನು ಪರಿಪೂರ್ಣವನ್ನಾಗಿ ಮಾಡಬೇಕಾಗಿತ್ತು. ಇದೇ ಅವನನ್ನು ದೇವರನ್ನಾಗಿ ಮಾಡುತ್ತದೆ. ನಿಮಗೆ ಹಾಗೆ ಅನಿಸುವುದಿಲ್ಲವೇ? ಈಗ ಆದಿಕಾಂಡ ಅಧ್ಯಾಯ 1ಗೆ ಹಿಂದಿರುಗಿ ಹೋಗೋಣ. ಆದಿಕಾಂಡ ಅಧ್ಯಾಯ 1 27ನೇ ವಾಕ್ಯದಿಂದ ನಾನು ಓದುತ್ತೇನೆ. 27ನೇ ವಾಕ್ಯ: ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿಸಿ ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂತನು. ಈ ವಾಕ್ಯಗಳಲ್ಲಿ ನಾವು ನೋಡುವಂತೆ ದೇವರು ಆದ ಮತ್ತು ಹವ್ವಳನ್ನು ಸೃಷ್ಟಿಸಿದರು ಮತ್ತು ಅವರಿಗೆ ವಿಶೇಷ ಹಕ್ಕುಗಳನ್ನು ಕೊಟ್ಟನು. ದೇವರು ಸೃಷ್ಟಿಸಿದ ಈ ಲೋಕವನ್ನು ಆಳುವ ಅಧಿಕಾರವನ್ನು ಅವರಿಗೆ ಕೊಟ್ಟರು. ಭೂಮಿಯನ್ನು ಆಳಲು ಮತ್ತು ಅದನ್ನು ವಶಪಡಿಸಿಕೊಳ್ಳಲು ಅವರಿಗೆ ಅಧಿಕಾರವನ್ನು ಕೊಟ್ಟನು. ಈ ಜಗತ್ತನ್ನು ಆಳುವ ಸಾರ್ವಭೌಮ ಹಕ್ಕನ್ನು ಅವರಿಗೆ ಕೊಟ್ಟನು. ಆದ್ದರಿಂದ ಮನುಷ್ಯನನ್ನು ದೇವರ ಪ್ರತಿರೂಪದಲ್ಲಿ ರಚಿಸಲಾಗಿದೆ ಮತ್ತು ದೇವರ ಪ್ರತಿನಿಧಿಯಾಗಿ ದೇವರು ಸೃಷ್ಟಿಸಿದ ಪ್ರಪಂಚದ ಮೇಲೆ ಆಳುವ ಹಕ್ಕನ್ನು ಅವನಿಗೆ ನೀಡಲಾಯಿತು. ಈಗ ಅಧ್ಯಾಯ 2 ನೋಡಿರಿ. ಅಧ್ಯಾಯ 2 ವಾಕ್ಯ 15 ನೋಡಿರಿ. ಯೆಹೋವ ದೇವರು ಆ ಮನುಷ್ಯನನ್ನು ಕರ್ಕೊಂಡು ಹೋಗಿ ಏದೆನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿಟ್ಟನು. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು. ಒಳ್ಳೆಯದರ ಕೆಟ್ಟದರ ಅರ್ಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು. ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ಈಗ ಇದನ್ನು ನೋಡಿರಿ, ಇದು ಇಲ್ಲಿ ವಿಚಿತ್ರವಾದದ್ದು. ವಾಕ್ಯ 15ರಲ್ಲಿ ದೇವರು ಏದೆನ್ ತೋಟದಲ್ಲಿ ಕೆಲಸ ಮಾಡಲು ಮತ್ತು ಅದನ್ನು ನೋಡಿಕೊಳ್ಳಲು ಅವನನ್ನು ಇರಿಸಿದನು ಎಂದು. ಆ ಸಮಯದಲ್ಲಿ ಕೇವಲ ಆದ ಮತ್ತು ಹವ್ವ ಈ ಇಬ್ಬರು ಜನರಿದ್ದರು. ಆದ್ದರಿಂದ ಅವರು ಅದನ್ನು ನೋಡಿಕೊಳ್ಳಲು ಅಗತ್ಯವೇನಿತ್ತು? ಅದನ್ನು ನೋಡಿಕೊಳ್ಳುವ ಅಗತ್ಯ ಇರಲಿಲ್ಲ ಅಲ್ಲವೇ? ಹಾಗೆ ಸುಮ್ಮನೆ ಬಿಟ್ಟರೆ ಸಾಕಿತ್ತು, ಆಗ ಅವರು ಸೇಫ್ ಆಗಿದ್ದರು. ದೇವರು ಅದನ್ನು ನೋಡಿಕೊಳ್ಳಲು ಯಾಕೆ ಹೇಳಿದರು? ಅದನ್ನು ನೋಡಿಕೊಳ್ಳಲಿ ಎಂದು ಮಾತಿನಲ್ಲಿ ಏನೋ ಸೂಚಕವಾಗಿದೆ. ದೇವರು ಮಾಡಿದ ಜಗತ್ತನ್ನು ಆಕ್ರಮಿಸುವ ಉದ್ದೇಶದಿಂದ ಯಾರೋ ಇದೆ ಎಂಬುದಾಗಿ. ಈ ಜೀವಿಯು ಸೈತಾನನಾಗಿದ್ದನು. ದೆವ್ವವು ಈಗಾಗಲೇ ಅಸ್ತಿತ್ವದಲ್ಲಿದೆ ಮತ್ತು ದೇವರು ಸೃಷ್ಟಿಸಿದ ಈ ಜಗತ್ತನ್ನು ಆಕ್ರಮಿಸಲು ಮತ್ತು ಅದನ್ನು ತೆಗೆದುಕೊಂಡು ಹೋಗಲು ಸೈತಾನನು ಬಯಸಿದೆ ಎಂಬುದಾಗಿ ದೇವರಿಗೆ ತಿಳಿದಿತ್ತು. ಆದ್ದರಿಂದ ದೇವರು ಆದಾಮನಿಗೆ ಅದರ ಮೇಲೆ ಆಳಲು ಮತ್ತು ಅದನ್ನು ನೋಡಿಕೊಳ್ಳಲು ಹೇಳಿದನು. ಆದರೆ ಆದಾಮನು ಅದನ್ನು ನೋಡಿಕೊಳ್ಳಬೇಕಾದರೆ ದೇವರು ಹೇಳಿದ ಒಂದು ವಿಷಯವನ್ನು ಅವನು ಪಾಲಿಸಬೇಕಾಗಿತ್ತು.
ದೇವರು ಹೇಳಿದನು, ಆದರೆ ನೀವು ಒಳ್ಳೆಯದರ ಮತ್ತು ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ತಿನ್ನಬಾರದು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಒಳ್ಳೆಯದು ಮತ್ತು ಕೆಟ್ಟದರ ಜ್ಞಾನದ ಮರದ ಹಣ್ಣನ್ನು ತಿನ್ನಬಾರದು ಎಂದು ಹೇಳಿದನು. ಆದರೆ ಸೈತಾನನು ಹೇಗೆ ಆಕ್ರಮಣ ಮಾಡಿದರು? ಜೀವಿ ಸೈತಾನನು ಹೇಗೆ ಅಸುತಕ್ಕೆ ಬಂದನು? ನಾವು ಮುಂದುವರಿಯುವ ಮೊದಲು ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಓದೋಣ. ಯೆಶಾಯ ಅಧ್ಯಾಯ 14. ಯೆಶಾಯ ಅಧ್ಯಾಯ 14. ಇದು ಹಳೆಯ ಒಡಂಬಡಿಕೆಯಲ್ಲಿದೆ. ಯೆಶಾಯ ಅಧ್ಯಾಯ 14 ವಾಕ್ಯ 12ನೇ ವಾಕ್ಯ. ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ? ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ. ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟಕಡೆಯೇ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿನ ಮೇಲೆ ಏರಿಸಿ ಆಸನನಾಗುವೆನು. ಉನ್ನತ ಮೇಘ ಮಂಡಲದ ಮೇಲೆ ಏರಿ ಉನ್ನತನಿಗೆ ಸರಿಸಮಾನನಾಗುವೆನು ಅಂದುಕೊಂಡಿದ್ದೀಯಲ್ಲ. ಆದರೆ ನೀನು ಪಾತಾಳಕ್ಕೆ, ಅಧೋಲೋಕಕ್ಕೆ, ಅಗಾಧ ಸ್ಥಳಗಳಿಗೆ ತಳ್ಳಲ್ಪಟ್ಟಿದ್ದಿ. ಇದು ಇಲ್ಲಿ ಹೇಳುತ್ತದೆ ನೋಡಿ, ಉದಯ ನಕ್ಷತ್ರ, ಇದರ ಅರ್ಥ ಬೆಳಗಿನ ನಕ್ಷತ್ರ. ಬೆಳಗಿನ ನಕ್ಷತ್ರ ಲೂಸಿಫರ್ ಆಗಿದೆ. ಇದು ಸೈತಾನನ ಹೆಸರು. ದೇವರ ಸೇವೆ ಮಾಡುವ ಅನೇಕ ದೇವದೂತರುಗಳಿದ್ದರು. ಗಬ್ರಿಯೇಲ್ ದೂತನಿದ್ದನು, ಮಿಖಾಯಲನಿದ್ದನು. ಈ ದೇವದೂತರುಗಳು ಸೈನ್ಯಗಳಾಗಿ ಸಂಘಟಿಸಲಾಯಿತು. ಈ ದೂತರುಗಳು ಆದಿತ್ಯರ ಉಸ್ತುವಾರಿ ವಹಿಸುವ ಪ್ರಧಾನ ದೇವದೂತರುಗಳಾಗಿದ್ದರು. ಇಲ್ಲಿ ಕಾಣಿಸಿಕೊಳ್ಳುವ ಲೂಸಿಫರ್ ಈ ದೇವತೆಗಳ ಆದಿದೇಯರಲ್ಲಿ ಒಬ್ಬ ನಾಯಕನಾಗಿದ್ದನು. ಆದರೆ ಇದ್ದಕ್ಕಿದ್ದಂತೆ ಲೂಸಿಫರ್ ದೇವರಂದೇ ಹೆಚ್ಚು ಶ್ರೇಷ್ಠ ಎಂದು ನಿರ್ಧರಿಸಿದನು. ಅವನು ದೇವರೊಂದಿಗೆ ಒಂದು ಮಟ್ಟದಲ್ಲಿ ಏರಲು ನಿರ್ಧರಿಸಿದನು. ಆ ಆಲೋಚನೆಗಳು ಅವನ ತಲೆಯಲ್ಲಿ ಪ್ರವೇಶಿಸಿದಂತೆಯೇ ಅವನು ಸೈತಾನನಾದನು ಮತ್ತು ಅವನ ಆಜ್ಞೆಯಲ್ಲಿರುವ ಎಲ್ಲ ದೇವತೆಗಳನ್ನು ದೆವ್ವಗಳಾದರು. ದೇವರವನನ್ನು ಓಡಿಸಿದ ಕಾರಣ ಇದೆಲ್ಲವನ್ನು ಕೇಳುತ್ತಿರುವಾಗ ಬಹುಶಃ ಸೈತಾನನು ಇನ್ನು ಇಲ್ಲಿ ಇಲ್ಲ, ದೆವ್ವೋ ಇಲ್ಲ, ಇದೆಲ್ಲವೂ ಅಸಂಬಂಧವಾಗಿದೆ ಎಂದು. ಆದ್ದರಿಂದ ಈ ವಿಷಯದಲ್ಲಿ ಹೆಚ್ಚು ಪದಗಳಲ್ಲಿ ಪರಿಶೀಲಿಸೋಣ. ಕೆಲವೊಮ್ಮೆ ನೀವು ಮತ್ತವರ ವಿರುದ್ಧವಾಗಿ ದ್ವೇಷಗೊಳ್ಳುತ್ತಾರೆ. ಆಗ ನೀವು ಅವರಿಗೆ ಸಹಿಸಿಕೊಳ್ಳದಾಗದಷ್ಟು, ಆಗ ನಿಮ್ಮ ಹೃದಯದ ಯಥಾರ್ಥ ಸ್ಥಿತಿ ಅಲ್ಲ. ಆಗ ಸೈತಾನ್ ನಿಮ್ಮ ಹೃದಯದಲ್ಲಿ ಈ ಥರ ಯೋಚನೆಗಳು ತರುತ್ತಾರೆ. ಅವನು ಚಾಕುವನ್ನು ತಗೊಳ್ಳುತ್ತಾರೆ, ಮತ್ತವನನ್ನು ಹೊಡೆಯುತ್ತಾನೆ, ಮತ್ತವರನ್ನು ಕಿಡ್ನಾಪ್ ಮಾಡುತ್ತಾನೆ, ಅದನ್ನು ವಂಚಿಸುತ್ತಾನೆ. ಅದು ಮನುಷ್ಯನ ಒಂದು ಯಥಾರ್ಥ ಸ್ವಭಾವ ಅಲ್ಲ. ಆಗ ಸೈತಾನ ನಿಜವಾಗಿ ಯುದ್ಧನೆಂಬುದಾಗಿ ನೀವು ನಂಬುತ್ತೀರಾ? ಆಗ ಇನ್ನೊಂದು ವಾಕ್ಯವನ್ನು ನಾವು ಓದೋಣ. 1 ಯೋಹನ್ನ ಹೊಸ ಒಡಂಬಡಿಕೆಯ ಕೊನೆಯ ಭಾಗದಲ್ಲಿ ಇದೆ. 1 ಯೋಹನ್ನ 3ನೇ ಅಧ್ಯಾಯ ಹೊಸ ಒಡಂಬಡಿಕೆಯಲ್ಲಿ. 1 ಯೋಹನ್ನ ಅಧ್ಯಾಯ 3 8ನೇ ವಾಕ್ಯ. 1 ಯೋಹನ್ನ 3ನೇ ಅಧ್ಯಾಯ 8ನೇ ವಾಕ್ಯ. ದಯವಿಟ್ಟು ನನ್ನ ನಂತರ ಅದನ್ನು ಪುನರಾವರ್ತಿಸಿರಿ. ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ. ನೀವು ನೋಡಿರಿ, ಪಾಪವು ಕೇವಲ ಕೊಲೆ ಅಥವಾ ಕಳ್ಳತನವಲ್ಲ. ಯಾವನಾದರೂ ದ್ವೇಷಿಸುವುದು ಕೂಡ ಪಾಪ, ಸುಳ್ಳು ಹೇಳುವುದು ಪಾಪ, ಕೋಪಗೊಳ್ಳುವುದು ಪಾಪ. ಪಾಪವನ್ನು ಮಾಡುವವನು ಸೈತಾನನವನು. ಇದನ್ನೇ ಬೈಬಲ್ ಹೇಳುವುದು. ದೆವ್ವವು ಅಸ್ತಿತ್ವದಲ್ಲಿ ಇಲ್ಲ ಎಂದು ನೀವು ಇನ್ನೂ ಯೋಚಿಸುತ್ತೀರಾ? ದೆವ್ವವು ದುಷ್ಟಶಕ್ತಿಯಾಗಿದೆ, ಒಂದು ಆತ್ಮ. ದೇವರ ಮೂಲ ಪುರುಷನನ್ನು ಸೃಷ್ಟಿಸಿದಾಗ ಆದ ಮತ್ತು ಹವ್ವ ಯಾವುದೇ ಪಾಪವನ್ನು ಹೊಂದಿರಲಿಲ್ಲ. ಒಳ್ಳೆಯದೋ ಕೆಟ್ಟದರೋ ತಿಳಿಯದ ಸ್ಥಿತಿಯಲ್ಲಿದ್ದರು. ಜನರು ಈಗ ಕೆಟ್ಟದನ್ನು ತಿಳಿದಿದ್ದಾರೆ, ಇದರಲ್ಲಿ ದ್ವೇಷಿಸುತ್ತಾರೆ ಮತ್ತು ಇದರನ್ನು ಅವಮಾನಪಡಿಸುತ್ತಾರೆ. ಇದು ಹೇಗೆ? ಮನುಷ್ಯನು ಸೈತಾನಿಗೆ ಸೇರಿದವನು. ಆದ್ದರಿಂದ ಇದು ಬಹಳ ಮುಖ್ಯವಾದ ವಿಷಯವಾಗಿದೆ. ಈ ಅದೃಷ್ಟದಿಂದ ಪಾರಾಗಬೇಕು. ನಿಮ್ಮ ಎದೆಯ ಜೇಬಿನಲ್ಲಿ ಸುರಕ್ಷಿತ ಪಿನ್ನನ್ನು ತೆಗೆದಿರುವಂಥ ಹ್ಯಾಂಡ್ ಗ್ರೆನೇಡನ್ನು ನೀವು ಹೊಂದಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿರಿ. ನಿಮಗೆ ಹೇಗೆ ಅನಿಸುತ್ತದೆ? ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅದು ಸ್ಫೋಟಗೊಳ್ಳುತ್ತದೆ ಮತ್ತು ನೀವು ಸಿಡಿಯುವಿರಿ. ನಿಮ್ಮ ವ್ಯಕ್ತಿಯ ಮೇಲೆ ಅಂತಹ ಗ್ರೆನೇಡ್ ಇದ್ದರೆ ನೀವು ಸಾಧ್ಯವಾಗದಷ್ಟು ಬೇಗ ಅದನ್ನು ತೆಗೆದುಹಾಕಲು ಪ್ರಯತ್ನಿಸುತ್ತೀರಲ್ವಾ? ಆದರೆ ಪಾಪ ಹ್ಯಾಂಡ್ ಗ್ರೆನೇಡ್ಗಿಂತ ಅಪಾಯಕಾರಿಯಾಗಿದೆ.
ಗ್ರೇನೆಡ್ ಕೇವಲ ವ್ಯಕ್ತಿಯ ದೇಹವನ್ನು ನಾಶಪಡಿಸುತ್ತದೆ, ಆದರೆ ಪಾಪವು ವ್ಯಕ್ತಿಯ ಆತ್ಮವನ್ನು ಶಾಶ್ವತ ವಿನಾಶಕ್ಕೆ ಕೊಂಡೊಯ್ಯುತ್ತದೆ. ಮನುಷ್ಯನು ಈ ಭಯಾನಕ ವಿಷಯವನ್ನು ತನ್ನೊಂದಿಗೆ ಒಯ್ಯುತ್ತಿದ್ದಾನೆ. ಆಗ ನಾವು ಆದಿಕಾಂಡ ಅಧ್ಯಾಯ 3ಗೆ ತಿರುಗೋಣ. ಆದಿಕಾಂಡ ಅಧ್ಯಾಯ 3, ನಾನು 1ನೇ ವಾಕ್ಯದಿಂದ ಓದುತ್ತೇನೆ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂತು, ಏನಮ್ಮ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿದ್ದಾರೆಂದು ನಿಜವೋ ಎಂದು ಕೇಳಲು ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನೀವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ. ಇಲ್ಲಿ ಏನು ಹೇಳ್ತದೆ ನೋಡಿರಿ. ದೆವ್ವದ ಮೂಲ ಉದ್ದೇಶವು ದೇವರಿಗೆ ಸೇರಿದನ್ನು ತೆಗೆದುಕೊಂಡು ಸ್ವತಃ ದೇವರಾಗಿರುವುದೇ. ಅವನು ಬಯಸಿದು ಇದನ್ನೇ, ಮತ್ತು ಪರಿಣಾಮವಾಗಿ ದೇವರವನನ್ನು ಹೊರಹಾಕಿದನು. ಅವನನ್ನು ಹೊರಹಾಕಿಲಾಯಿತು, ಆದರೆ ಅವನು ತನ್ನ ಆಸೆಯನ್ನು ಬಿಡಲಿಲ್ಲ. ದೇವರು ಆದಾಮನಿಗೆ ಎಲ್ಲವನ್ನು ಆಳುವ ಅಧಿಕಾರವನ್ನು ಕೊಟ್ಟಿದ್ದನು. ಆಗ ಎಲ್ಲವನ್ನು ನೋಡಿಕೊಳ್ಳುವುದಕ್ಕಾಗಿ ಅಧಿಕಾರವನ್ನು ಕೊಟ್ಟಿದ್ದರು. ಆದ್ದರಿಂದ ಅವನು ಯೋಚಿಸುತ್ತಾನೆ, ಅದು ದೇವರು ಆದಾಮನಿಗೆ ಆಳುವ ಅಧಿಕಾರವನ್ನು ಕೊಟ್ಟಿರುವುದರಿಂದ ನಾನು ಅವನಿಂದ ಅದನ್ನು ತೆಗೆದುಕೊಳ್ಳಬೇಕಾಗಿದೆ. ಈ ರೀತಿಯಾಗಿ ಅವನು ಯೋಚಿಸಿದನು. ಆದರೆ ಅವನು ಸ್ವತಃ ದೆವ್ವವಾಗಿ ಕಾಣಿಸಿಕೊಳ್ಳಲಿಲ್ಲ. ಅವನು ಸರ್ಪವನ್ನು ಪ್ರವೇಶಿಸಿದನು ಮತ್ತು ಹಾವಿನ ಮೂಲಕ ಅವನು ಹವ್ವಳಿಗೆ ಕಾಣಿಸಿಕೊಂಡನು. ಈ ಸಮಯದಲ್ಲಿ ಸರ್ಪವು ಇಂದು ನಮಗೆ ತಿಳಿದಿರುವ ಭಯಾನಕ ಜೀವಿಯಾಗಿರಲಿಲ್ಲ. ಅದು ಎಲ್ಲ ಪ್ರಾಣಿಗಳಲ್ಲಿ ಅತ್ಯಂತ ಸುಂದರವಾಗಿತ್ತು. ಆದ್ದರಿಂದ ದೆವ್ವವು ಈ ಅತ್ಯಂತ ಸುಂದರವಾದ ಪ್ರಾಣಿಯನ್ನು ಪ್ರವೇಶಿಸಿತು ಮತ್ತು ಸರ್ಪವಾಗಿ ಕಾಣಿಸಿಕೊಂಡಿತು. ನಂತರ ಅವನು ಮಾತನಾಡಲು ಪ್ರಾರಂಭಿಸಿದನು. ಅವನು ಆದಾಮ ಮತ್ತು ಹವ್ವಳ ಪಾಪಕ್ಕೆ ಬಂದರು. ಆದಾಮನಿಗೆ ಒಪ್ಪಿಸಿಕೊಟ್ಟದೆಲ್ಲ ಅವನಿಗೆ ಆದರು. 4ನೇ ವಾಕ್ಯವನ್ನು ನೋಡೋಣ. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ. ಅಧ್ಯಾಯ 2ನೇ ವಾಕ್ಯ 17ರಲ್ಲಿ ದೇವರು ಹೇಳಿದ್ದಾನೆ, ಆದಮ್ ಒಳ್ಳೆಯದರ ಕೆಟ್ಟದರ ಅರ್ಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವೆಂದು ವಿಧಿಸಿದನು. ಆದರೆ ಸರ್ಪವು ಸುಳ್ಳು ಹೇಳಿದೆ ಮತ್ತು ನಿಖರವಾಗಿ ವಿರುದ್ಧವಾಗಿ ಹೇಳಿದೆ, ನೀವು ಖಂಡಿತವಾಗಿ ಸಾಯುವುದಿಲ್ಲ. ತದನಂತರವಾಗಿ ಅದು ಹೇಳುತ್ತದೆ, ನೀವು ಅದನ್ನು ತಿನ್ನುವಾಗ ನಿಮ್ಮ ಕಣ್ಣು ತೆರೆಯಲ್ಪಡುತ್ತದೆ ಮತ್ತು ನೀವು ಒಳ್ಳೆಯದು ಮತ್ತು ಕೆಟ್ಟದರ ತಿಳಿವಳಿಕೆ ಹೊಂದಿ ದೇವರಂತೆ ಇರುವಿರಿ ಎಂದು ದೇವರಿಗೆ ತಿಳಿದಿದೆ. ಇಲ್ಲಿ ಒಂದು ಮಾರ್ಕರನ್ನು ಇರಿಸಿ ಮತ್ತು ಯೋಹನ ಅಧ್ಯಾಯ 8ಗೆ ತಿರುಗೋಣ. ಇದು ಹೊಸ ಒಡಂಬಡಿಕೆಯಲ್ಲಿದೆ. ಯೋಹನ ಸುವಾರ್ತೆ 8ನೇ ಅಧ್ಯಾಯ. ಯೋಹನ ಸುವಾರ್ತೆ 8. ಯೋಹನ ಸುವಾರ್ತೆ 8 ವಾಕ್ಯ 43. ನೀವು ನನ್ನ ಮಾತನ್ನು ಗ್ರಹಿಸದೇ ಇರುವುದಕ್ಕೆ ಕಾರಣವೇನು? ಯೇಸು ತನ್ನ ಜನರ ಹತ್ರ ಮಾತಾಡ್ತಿದ್ದರು. ನೀವು ನನ್ನ ಮಾತನ್ನು ಗ್ರಹಿಸದೇ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ. ಯಹೂದರಲ್ಲಿ ತನ್ನನ್ನು ದ್ವೇಷಿಸುವವರು ಸೈತಾನ್ನಿಂದ ಕಲಿಸಲ್ಪಟ್ಟಿದ್ದರಿಂದ ಅವರ ಮಾತುಗಳನ್ನು ಕೇಳಲು ಸಾಧ್ಯವಿಲ್ಲ ಎಂದು ಯೇಸು ಹೇಳುತ್ತಿದ್ದನು. ಇದು ಏಕೆಯಾಗಿತ್ತು? ಏಕೆಂದರೆ ಸೈತಾನನು ಮೊದಲಿನಿಂದಲೂ ಸುಳ್ಳುಗಾರನಾಗಿದ್ದಾನೆ ಮತ್ತು ಕೊಲೆಗಾರನು. ಅವನು ಆದಾಮನನ್ನು ಕೊಂದನು. ಅವನು ಸುಳ್ಳುಗಾರ ಮತ್ತು ಕೊಲೆಗಾರ. ನೀವು ಸೈತಾನ್ನ ಮಕ್ಕಳುವೆಂದು ಯೇಸು ಹೇಳಿದನು. ದೆವ್ವವು ಸುಳ್ಳುಗಾರ. ಇದೇ ಯೇಸು ಹೇಳಿದರು. ಎಲ್ಲ ಪಾಪಗಳಲ್ಲಿ ಅತ್ಯಂತ ಮೂಲಭೂತವಾದದ್ದು ಯಾವುದು? ಇದು ಸುಳ್ಳು ಹೇಳುವ ಪಾಪ. ನಿಜವಾದ ಸುಳ್ಳುವೆಂದರೆ ಏನು? ದೇವರ ವಾಕ್ಯಗಳನ್ನು ವಿರೂಪಗೊಳಿಸುವುದು ಮೂಲಭೂತ ಸುಳ್ಳಾಗಿದೆ.
ಆದಾಮನು ಒಳ್ಳೆಯದು ಮತ್ತು ಕೆಟ್ಟದರ ಜ್ಞಾನದ ಮರದ ಹಣ್ಣನ್ನು ತಿಂದರೆ ಅವನು ಖಂಡಿತವಾಗಿಯೂ ಸಾಯುತ್ತಾನೆ ಎಂದು ದೇವರು ಹೇಳ್ತಾನೆ. ಆದರೆ ದೆವ್ವವು ಅವನು ಸಾಯುವುದಿಲ್ಲ ಎಂದು ಹೇಳಿದನು. ಇದು ಸುಳ್ಳಾಗಿದೆ. ಈ ಸುಳ್ಳಿನೊಳಗೆ ಮನುಷ್ಯನನ್ನು ಕೊಂದ ವಿಷವಿತ್ತು. ಆಗ ಆದಿಕಾಂಡ ಅಧ್ಯಾಯ 3 ವಾಕ್ಯ 5, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆಯಾಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂತಿತ್ತು. ಇಲ್ಲಿ ಒಮ್ಮೆ ನೋಡು, ಆದಾಮನು ಒಳ್ಳೆಯದು ಮತ್ತು ಕೆಟ್ಟದರ ಜ್ಞಾನದ ಮರದ ಹಣ್ಣನ್ನು ತಿಂದರೆ ಅವನು ಒಳ್ಳೆಯದು ಮತ್ತು ಕೆಟ್ಟದನ್ನು ತಿಳಿದುಕೊಳ್ಳುತ್ತಾನೆ ಮತ್ತು ಸಾಯ್ತಾನೆ ಎಂದು ದೇವರು ಹೇಳ್ತಾನೆ. ಆದರೆ ಸೈತಾನ ಈ ಮಾತುಗಳನ್ನು ತಿರುಚಿ ಅವರು ಹಣ್ಣು ತಿಂದರೆ ದೇವರಂತೆ ಆಗುತ್ತಾರೆ ಎಂದು ಹೇಳಿದನು. ಅವರು ದೇವರಂತೆ ಜ್ಞಾನಿಗಳಾಗುತ್ತಾರೆ, ದೇವರಂತೆ ಮಹಿಮೆಯಿಂದ ತುಂಬಿರುತ್ತಾರೆ, ದೇವರಂತೆ ಒಳ್ಳೆಯದು ಮತ್ತು ಕೆಟ್ಟದ್ದು ತಿಳ್ಕೊಳ್ಳುತ್ತಾರೆ ಎಂದು ಹೇಳಿದನು. ಆದರೆ ಅವರು ಈ ವಿಷಯಗಳನ್ನು ದೇವರಂತೆ ತಿಳ್ಕೊಳ್ಳುತ್ತಾರೆ ಬಯಸುವುದಿಲ್ಲ. ಇದು ತಿರುಚಿದ ಮಾತುಗಳಾಗಿದೆ, ಮೋಸದ ಮಾತುಗಳು. ಹವ್ವಗಳು ಮಾತುಗಳನ್ನು ಗಮನಿಸಿ ಇಟ್ಟು ಕೇಳುತ್ತಿದ್ದಾನೆ. ಹಾಗಾದರೆ ಅದಕ್ಕೆ ಅವನು ಅದನ್ನು ತಿನ್ನಲು ಬಯಸುವುದಿಲ್ಲ ಎಂದು ಯೋಚಿಸಿದನು. ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದ ವಿಷಯವಿದೆ. ನೀವು ದೇವರ ಮಾತುಗಳು ಮತ್ತು ದೆವ್ವದ ಮಾತುಗಳ ನಡುವೆ ನಿಂತಾಗ ನೀವು ಯಾರ ಮಾತುಗಳನ್ನು ನಂಬುತ್ತೀರಿ ಎಂಬುದರ ಆಧಾರದ ಮೇಲೆ ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲಾಗುತ್ತದೆ. ನೀವು ಸಹ ಇದೀಗ ಈ ಪರಿಸ್ಥಿತಿಯಲ್ಲಿ ನಿಂತಿದ್ದೀರಿ. ನಿಮ್ಮ ಹೃದಯದಲ್ಲಿರುವ ಪಾಪದ ಹೆಸರಿನ ಕಾನೂನು ಕಾರಣ. ಆದ್ದರಿಂದ ನೀವು ದೇವರ ವಾಕ್ಯವನ್ನು ಕೇಳುವಾಗ ತಪ್ಪದೆ ಇದರ ಆಲೋಚನೆಗಳು ನಿಮಗೆ ಬರುತ್ತದೆ. ವಿಷಯಗಳು ನಿಮ್ಮನ್ನು ವಿಚಲಿತಗೊಳಿಸುತ್ತದೆ. ಇದು ಅತ್ಯಂತ ಮಹತ್ವದ ವಿಷಯವಾಗಿದೆ. ಆದ್ದರಿಂದ ಹವ್ವಳು ದೆವ್ವದ ಮಾತುಗಳನ್ನು ಕೇಳಿದಾಗ ಮತ್ತು ಒಳ್ಳೆಯದು ಮತ್ತು ಕೆಟ್ಟದರ ಜ್ಞಾನದ ಮರದ ಹಣ್ಣನ್ನು ನೋಡಿದಾಗ ಏನಾಯಿತು ಎಂದು ನೋಡಿರಿ. ವಾಕ್ಯ 6, ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. ಇನ್ನು ಹೇಳುತ್ತದೆ ನೋಡಿರಿ. ಇಲ್ಲಿಂದ ಪಾಪ ಶುರುವಾಯಿತು. ಪಾಪ ಎಲ್ಲಿಂದ ಪ್ರಾರಂಭವಾಯಿತು? ನೀವು ದೇವರ ಮಾತುಗಳನ್ನು ಸ್ವೀಕರಿಸಿದರೆ ನೀವು ಬದುಕುತ್ತೀರಿ ಮತ್ತು ನೀವು ಸೈತಾನನ ಮಾತುಗಳನ್ನು ಸ್ವೀಕರಿಸಿದರೆ ನೀವು ಸಾಯುತ್ತೀರಿ. ನೀವು ಯಾರ ಮಾತುಗಳನ್ನು ಸ್ವೀಕರಿಸುತ್ತೀರಿ ಎಂಬುದರ ಆಧಾರದ ಮೇಲೆ ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲಾಗುತ್ತದೆ. ನಿಮ್ಮ ವಿಷಯದಲ್ಲೂ ನೀವು ದೇವರ ಮಾತುಗಳನ್ನು ಸ್ವೀಕರಿಸುತ್ತೀರಾ ಅಥವಾ ತಿರಸ್ಕರಿಸುತ್ತೀರಾ ಎಂಬುದು ಪ್ರಶ್ನೆ. ನೀವು ಈಗ ಎರಡರ ನಡುವೆ ನಿಂತಿದ್ದೀರಿ. ನೀವು ದೇವರ ಮಾತುಗಳನ್ನು ಸ್ವೀಕರಿಸಿದರೆ ಪವಿತ್ರಾತ್ಮವು ನಿಮ್ಮ ಬಳಿಗೆ ಬರುತ್ತದೆ. ನೀವು ದೇವರ ಮಾತುಗಳನ್ನು ಒಪ್ಪಿಕೊಳ್ಳದಿದ್ದರೆ ಪವಿತ್ರಾತ್ಮವು ನಿಮ್ಮ ಬಳಿಗೆ ಬರುವುದಿಲ್ಲ. ಈ ಸಂದರ್ಭದಲ್ಲಿ ನೀವು ನಿಮ್ಮೊಳಗಿನ ಪಾಪದ ನಿಯಮವನ್ನು ಅನುಸರಿಸುವುದನ್ನು ಮುಂದುವರಿಸುತ್ತೀರಿ ಮತ್ತು ಶಾಶ್ವತ ವಿನಾಶವನ್ನು ಹೊಂದುತ್ತೀರಿ. ಅದು ಈಗ ನಿಮ್ಮ ಅದೃಷ್ಟ. ಸೈತಾನ ಮಾತುಗಳು ಈ ಸ್ತ್ರೀಯ ಹೃದಯಕ್ಕೆ ಸರಿಯಾಗಿ ಜಾರಿದವು. ಅದು ಮಹಿಳೆಯನ್ನು ಪ್ರವೇಶಿಸು ಮತ್ತು ಅನಂತರ ಅವಳು ಮರವನ್ನು ನೋಡಿದಾಗ ಆಹಾರಕ್ಕೆ ಒಳ್ಳೆಯದೆಂದು ತಿಳಿದಿದ್ದಾರೆ. ಆಗ ಕಣ್ಣಿನ ಆಹ್ಲಾದಕರ, ಇದು ಕಣ್ಣಿನ ಇಚ್ಛೆ, ಬುದ್ಧಿವಂತಿಕೆಯನ್ನು ಪಡೆಯಲು ಅಪೇಕ್ಷಣೆಯಾಗಿದೆ. ಮನುಷ್ಯನ ಹೃದಯದಲ್ಲಿ ಜೀವನದ ಈ 3 ಕಾನೂನುಗಳಿದೆ. ನೀವು ಯಾರ ವಂಶಸ್ಥರು? ನೀವು ಆದಾಮ ಮತ್ತು ಹವ್ವಳ ವಂಶಸ್ಥರು. ಪಾಪವು ಅದರ ರಕ್ತದ ಮೂಲಕ ನಮಗೆ ಹರಿಯಿತು. ಇಂದು ನಾವು ಆದಿಕಾಂಡವನ್ನು ಅಧ್ಯಯನ ಮಾಡುತ್ತಿರುವಾಗ ಆದಾಮ ಮತ್ತು ಹವ್ವಳು ಅವರ ಈ ಖಾತೆಯು ನಿಜವಲ್ಲ ಎಂದು ನೀವು ಯೋಚಿಸುತ್ತಿದ್ದೀರಿ. ನೀವು ಹುಷಾರಾಗಿರು ಎಂದು ಯೋಚಿಸುವಂತೆ ಮಾಡುತ್ತಿರುವುದು ಸೈತಾನ ಆಗಿದೆ. ಇವತ್ತಿಗೂ ನೀವು ಯಾವುದಕ್ಕೂ ಜೀವಿಸುತ್ತೀರಿ ಎಂದು ಯೋಚಿಸಿದರೆ ಅದು ಮಾಂಸ ತಿನ್ನುವ ಮತ್ತು ಕುಡಿಯುವುದರ ಆಸೆಗಳನ್ನು ಪೂರೈಸುತ್ತೀರಿ. ನಂತರ ಕಣ್ಣುಗಳ ಇಚ್ಛೆ. ನಿಮ್ಮ ಹೃದಯ ಯಾವಾಗಲೂ ಕಣ್ಣುಗಳನ್ನು ತೃಪ್ತಿಪಡಿಸುವುದಕ್ಕಾಗಿ ನೋಡುತ್ತಿದ್ದಾರೆ. ಯಾಕೆ ಅದು? ಕಣ್ಣುಗಳನ್ನು ತೃಪ್ತಿಪಡಿಸಲು ಬಯಸುವುದು ನಮ್ಮ ಸಹಜತೆಯ ಭಾಗವಾಗಿದೆ. ಮತ್ತೆ ಏನುಂಟು? ಜನರು ತಮ್ಮ ಆತ್ಮ ತೃಪ್ತಿಗಾಗಿ ಈ ಜಗತ್ತಿನಲ್ಲಿ ಬದುಕುತ್ತಿದ್ದಾರೆ. ಜನರು ಬುದ್ಧಿವಂತರಾಗಲು ಬಯಸುತ್ತಾರೆ. ಅವರು ಎಲ್ಲರಿಗಿಂತ ಉತ್ತಮರಾಗಿರಲು ಬಯಸುತ್ತಾರೆ. ಒಳ್ಳೆಯ ಸ್ಥಾನವನ್ನು ಹೊಂದುವುದಕ್ಕಾಗಿ ಬಯಸುತ್ತಾರೆ. ಇದನ್ನೇ ಜೀವನದ ಹೆಮ್ಮೆ ಎಂದು ಕರೆಯುತ್ತದೆ. ಮತ್ತು ಈ 3 ಆಸೆಗಳು ಜನರನ್ನು ಎಳೆದುಕೊಂಡು ಹೋಗುತ್ತದೆ. ಆದ್ದರಿಂದ ಅವರು ಅವರನ್ನು ತೃಪ್ತಿಪಡಿಸುವ ಸಲುವಾಗಿ ಎಲ್ಲವನ್ನು ಮಾಡುತ್ತಾರೆ. ಈ ಕಾನೂನು ಇದೀಗ ನಿಮ್ಮೊಳಗೂ ಉಂಟು.
ಹವ್ವಳು ಸೈತಾನನ ಮಾತುಗಳನ್ನು ಆಲಿಸಿದಾಗ ಮತ್ತು ಒಳ್ಳೆಯದು ಮತ್ತು ಕೆಟ್ಟದರ ಜ್ಞಾನದ ಮರದ ಹಣ್ಣನ್ನು ನೋಡಿದಾಗ ಈ ಕಾನೂನು ಅಸ್ತಿತ್ವಕ್ಕೆ ಬಂದಿತ್ತು. ನೀವು ಇದನ್ನು ನಿರಾಕರಿಸಬಹುದೇ? ನೀವು ಯಾರ ವಂಶಸ್ಥರು ಎಂದು ಯೋಚಿಸಿರಿ. ಈಗ ಮುಂದಿನ ವಾಕ್ಯವನ್ನು ನೋಡಿ, 7ನೇ ವಾಕ್ಯ. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು, ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಚೂರದ ಎಲೆಗಳನ್ನು ಹೊಲೆದು ಉಟ್ಟುಕೊಂಡರು. ಇಲ್ಲಿ ನೋಡಿರಿ, ಅವರು ಹಣ್ಣನ್ನು ತಿಂದರು, ಇಬ್ಬರು ಅದನ್ನು ತಿಂದರು. ಅವರು ಅದನ್ನು ತಿಂದ ನಂತರ ಅವರ ಕಣ್ಣುಗಳು ನಿಜವಾಗಿಯೂ ತೆರೆದವು. ಇದಕ್ಕೂ ಮೊದಲು ಸೈತಾನನು ಅದರ ಕಣ್ಣುಗಳನ್ನು ದೇವರಂತೆ ತೆರೆಯಲ್ಪಡಾಗುವುದು ಎಂದು ಹೇಳಿದನು. ಆದರೆ ಇದು ವಾಸ್ತವವಾಗಿ ವಿರುದ್ಧವಾಗಿತ್ತು. ಆದರೆ ತಲೆಗಳಿಗಾಗಿತ್ತು. ಅವರ ಕಣ್ಣುಗಳು ತೆರೆಯಲ್ಪಟ್ಟವು ಮತ್ತು ಅವರು ಏನು ಕಂಡಿದ್ದರು? ಅಯ್ಯೋ ಇಲ್ಲ, ನಾನು ಬೆತ್ತಲೆಯಾಗಿದ್ದೇನೆ, ನಾನು ಸಂಪೂರ್ಣವಾಗಿ ಬೆತ್ತಲೆಯಾಗಿದ್ದೇನೆ. ಓ ಎಷ್ಟು ಮುಚ್ಚುಕರ, ಓ ನನಗೆ ಭಯವಾಗಿದೆ. ಅವರು ಇದನ್ನೇ ಕಂಡುಕೊಂಡಿದ್ದರು. ನಾನೊಂದು ವಿಷಯವನ್ನು ನಿಮಗೆ ಕೇಳುತ್ತೇನೆ. ನೀವು ಕೆಲವೊಮ್ಮೆ ನಿಮ್ಮ ಆತ್ಮಸಾಕ್ಷಿಯಲ್ಲಿ ತೊಂದರೆ ಅನುಭವಿಸುತ್ತೀರಾ? ಕೆಲವೊಮ್ಮೆ ನಾಚಿಕೆ ಪಡ್ತೀರಾ? ಅದರ ಅರ್ಥ ನೀವು ಬೆತ್ತಲೆಯಾಗಿದ್ದೀರಿ. ಕೆಲವೊಮ್ಮೆ ನೀವು ಅಪರಾಧ ಪ್ರಜ್ಞೆಯನ್ನು ಹೊಂದಿದ್ದೀರಾ ಅಲ್ಲವೇ? ಇದೇ ಅವಮಾನ ಮತ್ತು ಆತಂಕ ಮತ್ತು ಭಯದಿಂದ ವ್ಯಕ್ತವಾಗುತ್ತದೆ. ನೀವು ಭಯ ಮತ್ತು ಆತಂಕದಲ್ಲಿದ್ದೀರಿ. ನಿಮ್ಮ ಆತ್ಮವು ಬೆತ್ತಲೆಯಾಗಿದೆ ಎಂಬುದಾಗಿ ತೋರುತ್ತದೆ. ನಿಮ್ಮ ಹೃದಯ ಬಹುಶಃ ಇದನ್ನು ದೃಢೀಕರಿಸಬಹುದು. ಆದ್ದರಿಂದ ಅವರು ಕೆಲವು ಅಂಚೂರದ ಎಲೆಗಳನ್ನು ಒಟ್ಟಿಗೆ ಹೊಲಿಯುತ್ತಾರೆ ಮತ್ತು ತಮಗಾಗಿ ಬಟ್ಟೆಯನ್ನು ಮಾಡುತ್ತಾರೆ. ಇದು ಅಂಚೂರದ ಎಲೆಗಳನ್ನು ಧರ್ಮವನ್ನು ಪ್ರತಿನಿಧಿಸುತ್ತದೆ. ಧರ್ಮ ಯಾಕೆ ಹೀಗೆ? ಧಾರ್ಮಿಕ ಕ್ರಿಯೆಗಳೆಲ್ಲವೂ ಮನುಷ್ಯನು ತನ್ನ ಭಯ, ಆತಂಕ, ಭಯ ಮತ್ತು ತನ್ನ ಆತ್ಮಸಾಕ್ಷಿಯಲ್ಲಿ ಅಪರಾಧವನ್ನು ಮುಚ್ಚಿಡುವ ಪ್ರಯತ್ನವಾಗಿದೆ. ರಿಲಿಜನ್ ಎಂಬ ಪದವು ಲ್ಯಾಟಿನ್ ಪದವಾದ ರಿಲಿಜಿಯೋ ಎಂಬ ಪದದಿಂದ ಬಂದಿದೆ. ಇದರ ಒಂದು ಅರ್ಥವೇನೆಂದರೆ ಬಂಧಿಸಲು ಎಂದರ್ಥ. ಧರ್ಮವು ವ್ಯಕ್ತಿಯ ಆತ್ಮಸಾಕ್ಷಿಯನ್ನು ನಿರ್ಬಂಧಿಸುತ್ತದೆ. ಧರ್ಮವನ್ನು ಹೊಂದಿರುವ ವ್ಯಕ್ತಿಯು ಯಾವಾಗಲೂ ಅಶಾಂತಿಯನ್ನು ಅನುಭವಿಸುತ್ತಾನೆ. ಅವನು ಈ ರೀತಿಯಲ್ಲಿ ತಲುಪಿದರೆ ಅದು ಪಾಪ. ಧರ್ಮವು ಯಾವಾಗಲೂ ಜನರ ಜೀವನದ ಮೇಲೆ ನಿರ್ಬಂಧಗಳನ್ನು ಹಾಕುತ್ತದೆ. ಜನರು ನಿಜವಾಗಿಯೂ ಧಾರ್ಮಿಕ ಜೀವನವನ್ನು ನಡೆಸಿದರೆ ಈ ಜಗತ್ತಿನಲ್ಲಿ ಒಂದು ನಿರ್ದಿಷ್ಟ ಮಟ್ಟಿಗೆ ಕ್ರಮವನ್ನು ಸ್ಥಾಪಿಸಲಾಗುತ್ತದೆ. ಆದರೆ ಧರ್ಮವು ವ್ಯಕ್ತಿಯ ಹೃದಯಕ್ಕೆ ನಿಜವಾದ ಸಂತೋಷವನ್ನು ತರಲು ಸಾಧ್ಯವಿಲ್ಲ. ಅದು ಯಾಕೆ? ಧರ್ಮವು ಯಾವಾಗಲೂ ನಿಗ್ರಹಿಸುತ್ತದೆ. ಹೀಗಿರುವಾಗ ನಿಜವಾದ ಕ್ರಿಶ್ಚಿಯನ್ ಧರ್ಮ ಎಂದರೆ ಏನು? ಅದು ವ್ಯಕ್ತಿಯನ್ನು ಆ ಸಂಯಮದಿಂದ ಮುಕ್ತಗೊಳಿಸುತ್ತದೆ. ಒಬ್ಬ ವ್ಯಕ್ತಿಯು ಸಂತೋಷವಾಗಿರುವ ಆತ್ಮಸಾಕ್ಷಿಯು ನಿಜವಾದ ವಿಮೋಚನೆಯನ್ನು ಕಂಡುಕೊಳ್ಳಬೇಕು. ಆದುದರಿಂದಲೇ ಯೇಸು ಹೇಳುತ್ತಾರೆ, ಸತ್ಯವನ್ನು ತಿಳ್ಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಇದು ಮತ್ತೆ ಹುಟ್ಟುವಂಥ ಒಂದು ಅನುಭವವಾಗಿದೆ. ಒಬ್ಬ ವ್ಯಕ್ತಿಯು ಸತ್ಯವನ್ನು ಅರಿತುಕೊಂಡಾಗ ಅವನ ಆತ್ಮಸಾಕ್ಷಿಯು ಸಂಪೂರ್ಣವಾಗಿ ಮುಕ್ತವಾಗುತ್ತದೆ ಮತ್ತು ಅವನು ನಿಜವಾದ ಸಂತೋಷವನ್ನು ಹೊಂದುತ್ತಾನೆ. ನಾನೊಂದು ಪ್ರಶ್ನೆ ನಿಮಗೆ ಕೇಳುತ್ತೇನೆ. ಯಾವುದಾದರೂ ಒಂದು ಧರ್ಮವನ್ನು ನಂಬುವ ಜನರು ಹೆಚ್ಚು ಅಳುವವರು ಯಾರು? ಯೇಸುವನ್ನು ನಂಬುವ ಜನರೆಂದು ನೀವು ಯೋಚಿಸುವುದಿಲ್ಲವೇ? ಅವರು ಪ್ರತಿದಿನ ಬೆಳಗ್ಗೆ ಅಳುತ್ತಾರೆ, ಅವರು ರಾತ್ರಿ ಇಡೀ ಅಳುತ್ತಾರೆ, ಅವರು ರಾತ್ರಿ ಇಡೀ ಅಳುತ್ತಾ ಇರುತ್ತಾರೆ, ಅವರು ಯಾವಾಗಲೂ ಅಳುತ್ತಿರುತ್ತಾರೆ. ನಾನೊಂದು ವಿಷಯವನ್ನು ಕೇಳುತ್ತೇನೆ. ನಿಮಗೆ ಮಗುವಿದೆ ಎಂದು ಭಾವಿಸೋಣ, ಅಥವಾ ಅವನು ಸ್ವಲ್ಪ ಬೆಳೆದಾಗ ಅವನು ಎಲ್ಲಿದ್ದರೂ ಯಾವಾಗಲೂ ಅಳುತ್ತಾನೆ. ಒಂದು ಮಗು ಯಾವಾಗಲೂ ಬೆಳಗ್ಗೆ ಮತ್ತು ರಾತ್ರಿ ಅಳುತ್ತಿದ್ದರೆ ಅವನ ಹೆತ್ತವರು ಅವನ ಬಗ್ಗೆ ತುಂಬ ಚಿಂತೆ ಮಾಡುತ್ತಿರುತ್ತಾರೆ. ಅವನಿಗೆ ಏನಾಗಬಹುದು ಎಂದು ಆಶ್ಚರ್ಯಪಡುತ್ತಾರೆ. ಜನರು ಅಳುವುದನ್ನು ಕೇಳಲು ದೇವರು ಇಷ್ಟಪಡುತ್ತಾನೆಯೋ? ಅವನು ಹಾಗೆ ಇದ್ದಾನೋ? ಜನರಿಗೆ ಗೊತ್ತಿಲ್ಲದ ಒಂದು ವಿಷಯ ಉಂಟು.
ಬೈಬಲ್ ಹೇಳುತ್ತದೆ, ದೇವರ ರಾಜ್ಯವು ನೀತಿ, ಶಾಂತಿ ಮತ್ತು ಪವಿತ್ರಾತ್ಮದಲ್ಲಿ ಸಂತೋಷವಾಗಿದೆ. ಇದು ಅಳುವುದರೊಳಗೆ ಕೊನೆಗೊಂಡರೆ ಅದು ದೊಡ್ಡ ಸಮಸ್ಯೆ ಆಗಿದೆ. ನೀವು ಅದನ್ನು ಮೀರಿ ಹೋಗಬೇಕು. ಆಗ ನೀವು ನಿಜವಾದ ಶಾಂತಿ ಮತ್ತು ಸಂತೋಷದಿಂದ ಬದುಕಲು ಸಾಧ್ಯವಾಗುತ್ತದೆ. ಆದ್ದರಿಂದ ಇಲ್ಲಿ ಅವರು ಅಂಚೂರದ ಎಲೆಗಳನ್ನು ಒಟ್ಟಿಗೆ ಹೊಲಿಯುತ್ತಾರೆ ಮತ್ತು ತಮಗಾಗಿ ಹೊದಿಕೆಯನ್ನು ಮಾಡುತ್ತಾರೆ. ಮತ್ತು ವಾಕ್ಯ 8 ನೋಡಿರಿ. ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ಆದರೆ ದೇವರಾದ ಕರ್ತನು ಮನುಷ್ಯನ ಕರೆದನು, ನೀನು ಎಲ್ಲಿರುವಿ? ಅವನು ಉತ್ತರವಾಗಿ, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡಿದ್ದೇನೆ ಅಂದನು. ಇದು ನಿಜವಾಗಿಯೂ ನಂಬಲ ಸಾಧ್ಯ. ನಾನೊಂದು ಪ್ರಶ್ನೆ ಕೇಳುತ್ತೇನೆ. ಆದ ಮತ್ತು ಹವಳು ಏನನ್ನಾದರೂ ಧರಿಸಿದ್ದಾರೋ ಇಲ್ಲವೋ? ಅವರು ಅಂಚೂರದ ಎಲೆಗಳಿಂದ ಹೊದಿಕೆಯನ್ನು ಮಾಡಿಕೊಂಡಿದ್ದರು ಅಲ್ವಾ? ಅವರು ಅವುಗಳನ್ನು ಧರಿಸಿದ್ದರು. ಆದರೆ ಅವರು ದೇವರ ಧ್ವನಿಯನ್ನು ಕೇಳಿದಾಗ ಆದಮ್ ಹೇಳುತ್ತಾರೆ, ನಾನು ಬೆತ್ತಲೆಯಾಗಿದ್ದರಿಂದ ನಾನು ಹೆದರುತ್ತಿದ್ದೇನೆ. ಇದರ ಅರ್ಥವೇನು? ದೇವರ ಮುಂದೆ ಅವರು ಧರಿಸಿದ್ದವು ನಿಷ್ಪ್ರಯೋಜನವಾಗಿದೆ ಎಂದು ಅರ್ಥ. ಮನುಷ್ಯನ ನೈತಿಕತೆ ಮತ್ತು ಧರ್ಮವು ನಂತರ ದೇವರ ಮುಂದೆ ನಿಂತಾಗ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಾಗುವುದಿಲ್ಲ. ಸಮಸ್ಯೆ ಇರುವುದು ಇಲ್ಲಿಯೇ. ಸೈತಾನ್ನ ಗುರಿ ಏನಂದ ಗೊತ್ತಾ? ಆದ ಮತ್ತು ಹವ್ವಳು ಬೆತ್ತಲೆಯಾಗಿದ್ದಾರೆ ಎಂದು ತಿಳಿಯದಂತೆ ಮಾಡುವುದು ದೆವ್ವದ ಗುರಿಯಾಗಿತ್ತು. ಇದು ಅವನ ಗುರಿಯಾಗಿತ್ತು. ಅದು ಯಾಕೆ? ಭೂಮಿಯನ್ನು ಆಳಲು ಮತ್ತು ಅದನ್ನು ನೋಡಿಕೊಳ್ಳಲು ದೇವರು ಆದಾಮನಿಗೆ ಹೇಳಿದಾಗ ಆದಾಮ್ ತಾನು ಬೆತ್ತಲೆ ಎಂದು ತಿಳಿದಿರಲಿಲ್ಲ. ಅವರು ಭಯಪಡಲಿಲ್ಲ, ಅವರು ತಪ್ಪಿಸ್ತರೆಂದು ಭಾವಿಸಲಿಲ್ಲ ಮತ್ತು ಅವರು ಶಕ್ತಿ ಹೊಂದಿದ್ದರು. ಆದರೆ ಅವರು ಬೆತ್ತಲೆ ಎಂದು ಕಂಡುಹಿಡಿದಾಗ ಅವನ ಶಕ್ತಿಯು ಅವನನ್ನು ಬಿಟ್ಟು ಹೋಯಿತು. ಅವನಿಗೆ ನಾಚಿಕೆ ಆಯಿತು ಮತ್ತು ಆದ್ದರಿಂದ ಅವರು ಆಳುವ ಸಾಮರ್ಥ್ಯವನ್ನು ಕಳೆದುಕೊಂಡರು. ಇದು ದೊಡ್ಡ ಸಮಸ್ಯೆಯಾಗಿದೆ. ಅವರ ಆತ್ಮಸಾಕ್ಷಿಯು ನಾಚಿಕೆಯಿಂದ ತುಂಬಿರುತ್ತದೆ. ಅವರು ಅಶಾಂತಿಯನ್ನು ಅನುಭವಿಸುತ್ತಾರೆ ಮತ್ತು ಅವರು ಭಯದಿಂದ ನಡುಗುತ್ತಿದ್ದಾರೆ. ಅದಾಗಿದೆ ಸಾವು. ನಾನೊಂದು ಪ್ರಶ್ನೆ ಕೇಳುತ್ತೇನೆ. ಯಾಕೆ ಎಂದು ನಿಮಗೆ ನಿಖರವಾಗಿ ತಿಳಿಯದೇ ಇದ್ದರೂ ನಿಮ್ಮ ಆತ್ಮಸಾಕ್ಷಿಯಲ್ಲಿ ನೀವು ಕೆಲವೊಮ್ಮೆ ತಪ್ಪಿಸ್ತರೆಂದು ಅವಮಾನಕ್ಕೆ ಮತ್ತು ತೊಂದರೆ ಅನುಭವಿಸುತ್ತೀರಲ್ಲವೇ? ಯಾವುದೇ ನಿರ್ದಿಷ್ಟ ಕಾರಣವಿಲ್ಲದೆ ನೀವು ಆತಂಕವನ್ನು ಅನುಭವಿಸುತ್ತೀರಿ ಮತ್ತು ಯಾಕೆ ಎಂದು ತಿಳಿಯದೆ ಭಯ ಪಡ್ತೀರಿ. ಅದು ಯಾಕೆ? ನಿಮ್ಮ ಆತ್ಮವು ಬೆತ್ತಲೆಯಾಗಿದೆ ಎಂದರ್ಥ. ನೀವು ಬೆತ್ತಲೆಯಾಗಿದ್ದೀರಿ. ನಿಮ್ಮ ಭವಿಷ್ಯಕ್ಕೆ ನೀವೇ ಜವಾಬ್ದಾರರಾಗುವ ಸಾಮರ್ಥ್ಯವನ್ನು ನೀವು ಕಳೆದುಕೊಂಡಿದ್ದೀರಿ. ಅದಕ್ಕಾಗಿಯೇ ನಿಮ್ಮ ಸುತ್ತಲಿನ ಸಂದರ್ಭಗಳನ್ನು ನೀವು ಆಳಲು ಸಾಧ್ಯವಿಲ್ಲ. ಸಣ್ಣ ಸಣ್ಣ ಘಟನೆಗಳು ಸಹ ನಮಗೆ ಅಶಾಂತಿ, ಕಿರಿಕಿರಿ, ಸಂಕಟ ಮತ್ತು ಚಿಂತೆಯನ್ನು ಉಂಟು ಮಾಡುತ್ತದೆ. ನಿಮ್ಮ ಶಕ್ತಿಯನ್ನು ನೀವು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೀರಿ ಎಂಬುದರ ಸಂಕೇತವಾಗಿದೆ. ಸೈತಾನು ಅದನ್ನು ತೆಗೆದುಕೊಂಡು ಹೋಗಿದೆ. ಇಲ್ಲಿ ಒಂದು ಮಾರ್ಕರನ್ನು ಇರಿಸಿ ಮತ್ತು ನಾವು ಲೂಕನ ಸುವಾರ್ತೆ 4ಗೆ ತಿರುಗೋಣ. ಲೂಕನ ಸುವಾರ್ತೆ ಅಧ್ಯಾಯ 4. ಲೂಕನ ಸುವಾರ್ತೆ ಅಧ್ಯಾಯ 4 ಹೊಸ ಒಡಂಬಡಿಕೆಯಲ್ಲಿದೆ. ಲೂಕ ಅಧ್ಯಾಯ 4 ವಾಕ್ಯ 5ರಿಂದ ಓದೋಣ. ಬಳಿಕ ಸೈತಾನನು ಆತನನ್ನು ಮೇಲಕ್ಕೆ ಕರೆದುಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲ ರಾಜ್ಯಗಳನ್ನು ಅವನಿಗೆ ತೋರಿಸಿ, ಇವೆಲ್ಲವುಗಳ ಅಧಿಕಾರವನ್ನು, ಇವುಗಳ ವೈಭವವನ್ನು ನಿನಗೆ ಕೊಡುವೆನು. ಇದೆಲ್ಲ ನನಗೆ ಕೊಡಲ್ಪಟ್ಟದೆ. ಇದನ್ನು ನನ್ನ ಮನಸ್ಸು ಬಂದವನಿಗೆ ಕೊಡುತ್ತೇನೆ.
ನೀನು ನನ್ನ ಮುಂದೆ ಅಡ್ಡ ಬಿದ್ದರೆ ಇದೆಲ್ಲ ನಿನ್ನದಾಗುವುದು ಎಂದು ಆತನಿಗೆ ಹೇಳಿದನು. ಸೈತಾನು ದೇವರ ಮಗನಾದ ಯೇಸುವನ್ನು ಪರೀಕ್ಷಿಸಿದನು. ಅವರು ಯೇಸುವನ್ನು ಪ್ರಲೋಭಿಸಿ ಆದಾಮನನ್ನು ಮಾಡಿರುವ ಹಾಗೆ ಬೀಳಿಸಿದರೆ ಯಶಸ್ವಿ ಆದರೆ ವಿಶ್ವವು ಶಾಶ್ವತವಾಗಿ ಸೈತಾನ್ನ ವಶದಲ್ಲಿ ಇರ್ತಿತ್ತು. ಆದ್ದರಿಂದ ಸೈತಾನವು ಯೇಸುವಿನ ಬಳಿಗೆ ಬಂತು ಮತ್ತು ಅವನು ಅವನಿಗೆ ಪ್ರಪಂಚದ ಎಲ್ಲ ವೈಭವವನ್ನು ತೋರಿಸಿದನು. ಮತ್ತು ಅವನು ಹೇಳ್ತಾನೆ, ನೀನು ನನ್ನ ಮುಂದೆ ಅಡ್ಡ ಬಿದ್ದರೆ ಇದೆಲ್ಲ ನಿನಗಾಗುವುದು, ಇದು ನನಗೆ ಕೊಡಲ್ಪಟ್ಟಿದೆ. ಅದು ಯಾರು ಸೈತಾನಿಗೆ ಕೊಟ್ಟನು? ಆದಾಮನು ಕೊಟ್ಟನು. ಆದಾಮ್ ತಾನು ಬೆತ್ತಲೆಯೆಂದು ಕಂಡುಹಿಡಿದಾಗ ಅವನು ಆಳುವ ಶಕ್ತಿಯನ್ನು ಕಳೆದುಕೊಂಡಿದ್ದಾನೆ ಎಂದರ್ಥ. ಅದಕ್ಕಾಗಿ ಸೈತಾನು ಇದು ನನಗೆ ನೀಡಲಾಗಿದೆ ಮತ್ತು ನಾನು ಯಾರಿಗೆ ಬೇಕಾದರೂ ಅದನ್ನು ನೀಡಬಹುದು. ನಾವು ಮುಂದುವರಿಯುವ ಮೊದಲು ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು. ಈ ಜಗತ್ತು ಸೈತಾನ್ನಿಂದ ಆಳಲ್ಪಟ್ಟಿದೆ, ಆದರೆ ಅವನ ಸಮಯವು ಸೀಮಿತವಾಗಿದೆ. ಒಂದು ನಿರ್ದಿಷ್ಟ ಅವಧಿಯವರೆಗೆ ಸೈತಾನು ಈ ಜಗತ್ತಿನಲ್ಲಿ ರಾಜನಾಗಿರುತ್ತಾನೆ. ಆದರೆ ಜನರಿಗೆ ಇದರ ಅರಿವಿಲ್ಲ. ಸೈತಾನನ್ನು ಪೂಜಿಸುತ್ತಾನೆ. ಸೈತಾನ ದಾಸರಾಗಿರುವುದರಿಂದ ಜಗತ್ತೇ ಸಂಚಲನೆ ಮಾಡಿಸಿದೆ. ಲೂಕಸ್ ಸುವಾರ್ತೆ ಏನಂದರೆ ಯೋಹನ ಸುವಾರ್ತೆ ಬರುತ್ತದೆ. ಯೋಹನ ಅಧ್ಯಾಯ 12ಕ್ಕೆ ತಿರುಗಿಸೋಣ. ಯೋಹನ ಸುವಾರ್ತೆ 12ನೇ ಅಧ್ಯಾಯ. ಯೋಹನ ಸುವಾರ್ತೆ 12ನೇ ಅಧ್ಯಾಯ 31ನೇ ವಾಕ್ಯ. ದಯವಿಟ್ಟು ನನ್ನ ನಂತರ ಇದನ್ನು ಪುನರಾವರ್ತಿಸಿರಿ. ಈಗ ಈ ಲೋಕಕ್ಕೆ ತೀರ್ಪಾಗುತ್ತದೆ. ಈಗ ಇಹಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು. ನೀವು ಇಲ್ಲಿ ನೋಡಿ, ಈ ಜಗತ್ತಿನ ರಾಜಕುಮಾರ ಸೈತಾನ ಅಲ್ಲವೇ? ಈ ಲೋಕದ ರಾಜನು ಸೈತಾನ ಆಗಿರುವುದರಿಂದ ನ್ಯಾಯ ತೀರ್ಪು ನಡೆಯುವಾಗ ಅವನನ್ನು ಹೊರ ಹಾಕಲ್ಪಡುವುದು. ಇದಕ್ಕಾಗಿಯೇ ತೀರ್ಪು ನಡೆಯಲಿದೆ. ಇದು ಈಗ ಈ ಪ್ರಪಂಚವು ಸೈತಾನದಿಂದ ಎದುರಿಸಲ್ಪಡುತ್ತದೆ ಮತ್ತು ಆಳಲ್ಪಡುತ್ತದೆ. ದೇವರ ಆಳುವುದಿಲ್ಲ ಎಂದು ಇದರ ಅರ್ಥವಲ್ಲ. ದೇವರು ಇದೆಲ್ಲದಕ್ಕಿಂತ ಮೇಲಿದ್ದಾನೆ ಮತ್ತು ಅವನು ಈ ಜಗತ್ತಿನಲ್ಲಿ ತನ್ನ ಸ್ವಂತ ಇಚ್ಛೆಯನ್ನು ನಡೆಸುವಾಗ ಸೈತಾನನ ಚಟುವಟಿಕೆಗಳನ್ನು ಬಳಸುತ್ತಿದ್ದಾನೆ. ನಾವು ಮುಂದುವರಿಯುವ ಮೊದಲು ನಾವು ಪರಿಗಣಿಸಬೇಕಾದ ಇನ್ನೊಂದು ಅಂಶವಿದೆ. ನಿಮ್ಮ ಹೃದಯದಲ್ಲಿ ನೀವು ಅಸಮಾಧಾನವನ್ನು ಅನುಭವಿಸುವ ಸಂದರ್ಭಗಳಲ್ಲಿ, ನಿಮ್ಮ ಆತ್ಮಸಾಕ್ಷಿಯಲ್ಲಿ ನೀವು ಅವಮಾನವನ್ನು ಅನುಭವಿಸುವಾಗ, ನೀವು ಭಯಪಡುವಾಗ, ನೀವು ಸಂಘರ್ಷಕ್ಕೆ ಒಳಪಡುವಾಗ, ಎಲ್ಲ ಭಾವನೆಗಳು ನಿಮ್ಮ ಆತ್ಮವು ಬೆತ್ತಲೆಯಾಗಿದೆ ಎಂದು ಸೂಚಿಸುತ್ತದೆ. ನಾವು ಪ್ರಕಟಣೆ ಅಧ್ಯಾಯ 16ಕ್ಕೆ ತಿರುಗೋಣ. ಇದು ಬೈಬಲ್ನ ಕೊನೆಯ ಪುಸ್ತಕವಾಗಿದೆ. ಪ್ರಕಟಣೆ ಅಧ್ಯಾಯ 16 ವಾಕ್ಯ 15ರಿಂದ ಓದೋಣ. ಪ್ರಕಟಣೆ ಅಧ್ಯಾಯ 16 15ನೇ ವಾಕ್ಯ. ಈಗೋ ಕಳ್ಳನು ಬರುವಂತೆ ಬರುತ್ತೇನೆ. ತಾನು ನಿರ್ವಾಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದನೆಂದು ಎಚ್ಚರವಾಗಿತ್ತು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು. ಈಗ ಇದನ್ನು ನೋಡಿರಿ. ಯೇಸು ಈ ಲೋಕಕ್ಕೆ ಹಿಂದಿರುಗಿ ಬರುವಾಗ ವಿಷಯವಾಗಿ ಇದು ಮಾತನಾಡುತ್ತದೆ. ಯೇಸು ಈ ಲೋಕಕ್ಕೆ ಹಿಂದಿರುವಾಗ ಅವನ ಮುಂದೆ ನಿಲ್ಲಲು ಯಾರಿಗೆ ಸಾಧ್ಯವಾಗುತ್ತದೆ? ಅದರ ಆತ್ಮಗಳನ್ನು ಧರಿಸಿರುವವರಿಗೆ ಮಾತ್ರ ಯೇಸುವಿನ ಮುಂದೆ ನಿಲ್ಲಲು ಸಾಧ್ಯ. ಇದು ಹೇಳುತ್ತದೆ, ಈಗೋ ಕಳ್ಳನು ಬರುವಂತೆ ಬರುತ್ತೇನೆ. ತಾನು ನಿರ್ವಾಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾಗದಂತೆ ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು. ಇದರ ಅರ್ಥವನ್ನು ನಾನು ವಿವರಿಸುತ್ತೇನೆ. ಅದರ ಆತ್ಮಸಾಕ್ಷಿಯಲ್ಲಿ ನಾಚಿಕೆ ಪಡುವವನು ಅವನ ಮುಂದೆ ನಿಲ್ಲಲು ಸಾಧ್ಯವಾಗುವುದಿಲ್ಲ, ಭಯಪಡುವವರು ಆಗುವುದಿಲ್ಲ. ಅದು ಏಕೆ? ಅದವರು ಬಟ್ಟೆ ಧರಿಸಿಲ್ಲ ಎಂದು ಸೂಚಿಸುತ್ತದೆ. ಹಳೆಯ ಒಡಂಬಡಿಕೆಯ ಕಡೆಗೆ ತಿರುಗೋಣ. ಯೆಶಾಯ ಅಧ್ಯಾಯ 61. ಯೆಶಾಯ ಅಧ್ಯಾಯ 61 ಯೆಶಾಯ ಅಧ್ಯಾಯ 61 ವಾಕ್ಯ 10. ನಾನು ಯೆಹೋವನಲ್ಲಿ ಪರಮಾನಂದ ಪಡುವೆನು, ನನ್ನ ಆತ್ಮವು ನನ್ನ ದೇವರಲ್ಲಿ ಹಿಗ್ಗುವುದು. ದಯವಿಟ್ಟು ನನ್ನ ನಂತರ ಇದನ್ನು ಪುನರಾವರ್ತಿಸಿರಿ. ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿ. ಇಲ್ಲಿ ಏನು ಹೇಳುತ್ತದೆ ನೋಡಿರಿ.
ಇದು ಯಾವ ರೀತಿಯ ಉಡುಪುಗಳನ್ನು ಹೇಳುತ್ತದೆ? ನೀವು ನೋಡಿರಿ, ಯೇಸು ಹಿಂದಿರುಗಿದಾಗ ರಕ್ಷಣೆ ಎಂಬ ವಸ್ತ್ರಗಳನ್ನು ಧರಿಸಿರುವವರು ಆತನ ಮುಂದೆ ನಿಲ್ಲಲು ಸಾಧ್ಯವಾಗುತ್ತದೆ. ರಕ್ಷಣೆಯನ್ನು ಪಡೆಯಲು ನಾವು ಬೈಬಲನ್ನು ಓದುತ್ತೇವೆ ಮತ್ತು ಅಧ್ಯಯನ ಮಾಡುತ್ತೇವೆ. ರಕ್ಷಣೆಯನ್ನು ಪಡೆಯುವುದು ಮತ್ತು ಹುಟ್ಟುತ್ತದೆ. ಒಮ್ಮೆ ನೀವು ರಕ್ಷಿಸಲ್ಪಟ್ಟ ನಂತರ ಅಶಾಂತಿ, ಭಯ ಮತ್ತು ಅವಮಾನ ಎಲ್ಲವೂ ಕಣ್ಮರೆಯಾಗುತ್ತದೆ. ಇದೆಲ್ಲವೂ ಕಣ್ಮರೆಯಾಗುತ್ತದೆ. ಇವು ರಕ್ಷಣೆಯ ವಸ್ತ್ರಗಳಾಗಿದೆ. ಬೈಬಲ್ನ ಮಾತುಗಳು ನಿಜವಾಗಿದೆ ಮತ್ತು ರಕ್ಷಣೆಯನ್ನು ಕಂಡುಹಿಡಿಯಲು ನೀವು ಎಲ್ಲ ಪ್ರಯತ್ನಗಳನ್ನು ಮಾಡಬೇಕಾಗಿದೆ. ಮಾನವ ಜನಾಂಗದ ಮೂಲಪುರುಷನಾದ ಆದಾಮ ಮತ್ತು ಹವ್ವಳು ಒಳ್ಳೆಯದು ಮತ್ತು ಕೆಟ್ಟದರ ಜ್ಞಾನದ ಮರದ ಹಣ್ಣನ್ನು ತಿಂದಾಗ ಅವರು ಬೆತ್ತಲೆಯಾದನ್ನು ಕಂಡನು. ಆದರೆ ಅವರ ಆತ್ಮಸಾಕ್ಷಿಯಲ್ಲಿ ಸಮಸ್ಯೆ ಉತ್ಪತ್ತಿಯಾಗಿದೆ. ಆದರೆ ಅವರ ಆತ್ಮದಲ್ಲಿ ಸಮಸ್ಯೆ ಹುಟ್ಟಿಕೊಂಡಿದೆ. ಆದ್ದರಿಂದ ಮನುಷ್ಯ ತನ್ನ ಜೀವನವನ್ನು ಅಪರಾಧಿ ಆತ್ಮಸಾಕ್ಷಿಯೊಂದಿಗೆ ಬದುಕಲು ಬಂದನು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಮನುಷ್ಯ ತನ್ನ ಜೀವನವನ್ನು ಆತಂಕ ಮತ್ತು ಭಯದ ಹಿಡಿತದಲ್ಲಿ ಕಳೆಯಬೇಕಾಗಿತ್ತು. ಮನುಷ್ಯನು ಬೆತ್ತಲೆಯಾಗಿರುವುದೆಂದರೆ ಇದೇ ಅರ್ಥ. ಆದರೆ ಒಬ್ಬ ವ್ಯಕ್ತಿಯು ರಕ್ಷಣೆಯ ವಸ್ತ್ರವನ್ನು ಧರಿಸಿದ ನಂತರ ಅವನು ಎಲ್ಲ ವಿಷಯಗಳಿಗೆ ಮುಕ್ತನಾಗುತ್ತಾನೆ. ಆದಿಕಾಂಡ ಅಧ್ಯಾಯ 3. ಆದಿಕಾಂಡ ಅಧ್ಯಾಯ 3 ವಾಕ್ಯ 10. ಅವನು, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೇನು ಅಂದನು. ಅದಕ್ಕಾತನು, ನೀನು ಬೆತ್ತಲೆಯಾಗಿದ್ದೇನೆಂದು ನಿನಗೆ ತಿಳಿಸಿದವರು ಯಾರು? ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸುತ್ತಾ ಮರದ ಹಣ್ಣನ್ನು ತಿಂದಿದೀಯಾ? ದೇವರು ಹೇಳಿದ್ದನು, ಹಾಗಾದರೆ ನೀನು ನಿಷೇಧಿತ ಹಣ್ಣನ್ನು ತಿಂದಿದ್ದೀಯಾ? ನೀವು ಬೆತ್ತಲೆಯಾಗಿದ್ದೀಯೆಂದು ಯಾರು ಹೇಳಿದರು? ನೀವು ನೋಡುತ್ತೀರಾ, ಮೂಲದ ಆದಾಮ ಮತ್ತು ಹವ್ವಳು ಬೆತ್ತಲೆಯಾಗಿದ್ದರು, ಆದರೆ ಅವರು ಬೆತ್ತಲೆಯಾಗಿದ್ದರು ಎಂದು ಅವರಿಗೆ ತಿಳಿದಿರಲಿಲ್ಲ. ಯಾಕೆ ಅದು? ಬಹುಶಃ 1 ವರ್ಷದ ಮಗುವಿನ ಬಗ್ಗೆ ಯೋಚಿಸಿ. ಮಗು ಬೆತ್ತಲೆಯಾಗಿರುವಾಗ ಅರಿವಾಗುವುದಿಲ್ಲ ಅಥವಾ ನಾಚಿಕೆ ಪಡುವುದಿಲ್ಲ. ಯಾಕೆ ಗೊತ್ತಾ? ಯಾಕೆಂದರೆ ಚಿಕ್ಕ ಮಗುವಿಗೆ ಪಾಪದ ಅರಿವಿಲ್ಲ. ಈಗ 12ನೇ ವಾಕ್ಯವನ್ನು ಓದೋಣ. ಆ ಮನುಷ್ಯನು, ನನ್ನ ಜೊತೆಯಲ್ಲಿ ಇರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯು ಆ ಮರದ ಹಣ್ಣನ್ನು ನನಗೆ ಕೊಟ್ಟಲು ನಾನು ತಿಂದನು ಎಂದು ಹೇಳಿದನು. ಯೆಹೋವ ದೇವರು ಸ್ತ್ರೀಯನ್ನು, ಇದೇನು ನೀನು ಮಾಡಿದ್ದು ಎಂದು ಕೇಳಲು ಸ್ತ್ರೀಯು, ಸರ್ಪವು ನನ್ನನ್ನು ವಂಚಿಸಿತು, ನಾನು ತಿಂದೇನು ಎಂದು ಉತ್ತರ ಕೊಟ್ಟಳು. ಆಗ ಯೆಹೋವ ದೇವರು ಸರ್ಪಕ್ಕೆ, ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲ ಪಶುಗಳಲ್ಲಿಯೂ ಅಡವಿಯ ಎಲ್ಲ ಮೃಗಗಳಲ್ಲಿಯೂ ಶಾಪಗ್ರಸ್ತವಾಗಿದ್ದಿ. ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನವನ್ನು ದಿನಗಳೆಲ್ಲ ಮಣ್ಣೇ ತಿನ್ನುವಿ. ಈ ಮೊದಲು ಅದು ತನ್ನ ಹೊಟ್ಟೆಯ ಮೇಲೆ ತೆವಳುತ್ತಿರಲಿಲ್ಲ ಮತ್ತು ನಿನ್ನ ಜೀವನದ ಎಲ್ಲ ದಿನಗಳಲ್ಲಿ ನೀವು ಧೂಳನ್ನು ತಿನ್ನುವಿರಿ. ಮತ್ತು ನಾನು ನಿನಗೂ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಸ್ತ್ರೀಯ ಸಂತಾನಕ್ಕೂ ದ್ವೇಷವನ್ನು ಉಂಟು ಮಾಡುವೆನು. ಅವನು ನಿನ್ನ ತಲೆಯನ್ನು ಜಜ್ಜುವನು ಮತ್ತು ನೀವು ಅವನ ಹಿಮ್ಮಡಿಯನ್ನು ಕಚ್ಚುವಿರಿ. ಇಲ್ಲಿ ದೇವರು ಈ ಪಾಪದ ಮೂಲವನ್ನು ವಿಚಾರಿಸುತ್ತಿದ್ದನು. ನಾನು ಬೇಡವೆಂದು ಹೇಳಿದ ಹಣ್ಣನ್ನು ನೀನು ತಿಂದಿದ್ದೀಯಲ್ಲವೇ? ನೀವು ಅದನ್ನು ಯಾಕೆ ತಿಂದಿರಿ? ನೀವು ನನ್ನೊಂದಿಗೆ ಇಲ್ಲಿಟ್ಟಿರುವ ಸ್ತ್ರೀ ಅದನ್ನು ತಿನ್ನುವಂತೆ ನನ್ನನ್ನು ಮೋಸಗೊಳಿಸಿದರು. ಆಗ ದೇವರು ಆ ಸ್ತ್ರೀಗೆ, ನೀನು ಯಾಕೆ ಹೀಗೆ ಮಾಡಿದಿ? ಸರ್ಪವು ನನ್ನನ್ನು ಮೋಸಗೊಳಿಸಿತು, ಆದ್ದರಿಂದ ನಾನು ತಿಂದೇನು. ಕೊನೆಯಲ್ಲಿ ಪಾಪದ ಜವಾಬ್ದಾರಿಯನ್ನು ಸರ್ಪಕ್ಕೆ ಹಿಂದಿರುಗಿಸಲಾಗಿದೆ. ಈಗ ವಾಕ್ಯ 15 ನೋಡಿರಿ. ಅದನ್ನು ಮತ್ತೊಮ್ಮೆ ಓದೋಣ. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವನ್ನು ಇರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ. ಇಲ್ಲಿ ಸ್ತ್ರೀ ಮತ್ತು ಸರ್ಪ ಶತ್ರುಗಳಾಗಿರುತ್ತಾರೆ ಎಂದು ಹೇಳುತ್ತದೆ. ಸ್ತ್ರೀಯ ಸಂತಾನ ಮತ್ತು ಸರ್ಪದ ಸಂತಾನ ಶತ್ರುಗಳಾಗಿರುವುದು ಹೇಗೆಂದರೆ, ಈ ಸ್ತ್ರೀಯು ಸಂತಾನ ಯಾರೆಂಬುದು ಪ್ರಶ್ನೆ. ಇಲ್ಲಿ ಕುಳಿತಿರುವವರು ಯಾರು ಸ್ತ್ರೀಯ ಸಂತಾನವಲ್ಲ. ನಾನು ಇದನ್ನು ಹೇಳುವಾಗ ಬಹುಶಃ ನೀವು ಯೋಚಿಸುತ್ತೀರಿ, ಆ ಮನುಷ್ಯನೇ ಹುಚ್ಚು, ನಾವೆಲ್ಲರೂ ನಮ್ಮ ತಾಯಿಗೆ ಹುಟ್ಟಿದವರು, ಅವರು ಯಾರು ಸ್ತ್ರೀ ಸಂತಾನವಲ್ಲವೆಂದು ಯಾಕೆ ಹೇಳುತ್ತಾರೆ? ನೀವು ಬಹುಶಃ ಈ ರೀತಿಯಲ್ಲಿ ನನ್ನನ್ನು ಖಂಡಿಸುವಿರಿ. ನೀವು ಸ್ತ್ರೀಗೆ ಹುಟ್ಟಿದಿರಿ, ಆದರೆ ನೀವು ಸ್ತ್ರೀಯ ಸಂತಾನವಲ್ಲ. ನನ್ನ ತಂದೆ ನನ್ನನ್ನು ಹೆರಿದರು,
ಮತ್ತು ನನ್ನ ತಾಯಿ ನನ್ನನ್ನು ಬೆಳೆಸಿದರು ಎಂಬ ಕೊರಿಯನೊಂದು ಗಾದೆ ಇದೆ. ಇದು ಕೇಳಲು ಬಹು ಕುತೂಹಲ ವಿಷಯವಲ್ಲವೇ? ನಾನೊಂದು ವಿಷಯವನ್ನು ಕೇಳುತ್ತೇನೆ. ಇದು ಇಲ್ಲಿರುವ ಜಾಗ ಎಂದುಕೊಳ್ಳಿರಿ, ಮತ್ತು ನೀವು ಈ ಗದ್ದೆಯಲ್ಲಿ ಹುರುಳಿ ನೆಡುತ್ತೀರಿ, ಮತ್ತು ನಂತರ ಹುರುಳಿ ಮೊಳಕೆ ಒಡೆಯುತ್ತದೆ ಮತ್ತು ಅದು ಫಲ ನೀಡುತ್ತದೆ, ಅದು ಬೀನ್ಸನ್ನು ಹೊಂದಿರುತ್ತದೆ. ಇವುಗಳು ಇಲ್ಲಿ ಬೀನ್ಸ್ ಅಲ್ಲವೇ? ಆದರೆ ಈ ಬೀನ್ಸ್ ಮೊದಲ ಸಂತತಿಯೇ ಅಥವಾ ಹುರುಳಿ ಸಂತತಿಯೇ? ಅವರು ಹುರುಳಿ ಸಂತತಿ, ಕ್ಷೇತ್ರದ ಸಂತತಿಯಲ್ಲ. ಹಾಗೆಯೇ ಸ್ತ್ರೀಯು ಹೊಲ ಮತ್ತು ಪುರುಷನು ಬೀಜವನ್ನು ನೆಡುತ್ತಾನೆ. ಇದಕ್ಕಾಗಿಯೇ ಶ್ರೀ ಸ್ಮಿತ್ ಎಂಬ ಹೆಸರಿನ ವ್ಯಕ್ತಿಯು ಮಿಸ್ ಜಾನ್ಸ್ ಅವರನ್ನು ವಿವಾಹವಾದರೆ ಮತ್ತು ಅವರಿಗೆ ಒಬ್ಬ ಮಗನಿದ್ದರೆ ಮಗು ಶ್ರೀ ಸ್ಮಿತ್ ಆಗುತ್ತಾನೆ. ಅದು ಸರಿಯಲ್ಲವೇ? ಅದಕ್ಕಾಗಿಯೇ ನಾವು ರಕ್ತದ ವಂಶಾವಳಿಯ ಬಗ್ಗೆ ಮಾತಾಡುತ್ತೇವೆ. ರಕ್ತದ ವಂಶಾವಳಿಯು ರಕ್ತದ ಮೂಲಕ ಹಾದು ಹೋಗುತ್ತದೆ. ಆದ್ದರಿಂದ ಈ ಜಗತ್ತಿನಲ್ಲಿ ಎಲ್ಲರೂ ಪುರುಷನ ಸಂತಾನ, ಆದರೆ ಸ್ತ್ರೀಯ ಸಂತತಿಯು ಕೇವಲ ಒಬ್ಬ ವ್ಯಕ್ತಿ ಮಾತ್ರ, ಅದು ಯೇಸು ಮಾತ್ರ. ಯೇಸು ಕನ್ಯೆಯಾದ ಮರಿಯಳ ದೇಹದ ಮೂಲಕ ಜನಿಸಿದರು. ಅದು ಯಾಕೆ ಆಗಿತ್ತು? ಯಾಕೆಂದರೆ ಎಲ್ಲರೂ ಪಾಪಿಗಳೇ. ಆ ರಕ್ತವಂಶದ ಮೂಲಕ ಹುಟ್ಟಿದರೆ ನೀನು ಪಾಪಿಯಾಗುತ್ತೆ. ದೇವರ ಮಗನು ಕನ್ಯೆಯ ದೇಹದಲ್ಲಿ ಪವಿತ್ರಾತ್ಮದಿಂದ ಗರ್ಭಧರಿಸಿದನು. ಹೀಗೆ ಯೇಸು ಹುಟ್ಟಿದ್ದು. ಆದ್ದರಿಂದ ಯೇಸು ಒಬ್ಬನೇ ಸ್ತ್ರೀಯ ಸಂತಾನ. ಯೇಸು ಕನ್ಯೆಯಾದ ಮರಿಯಳಿಗೆ ಹುಟ್ಟಲು ಒಂದು ಕಾರಣವಿತ್ತು. ಯೇಸುವೇ ಆ ಒಬ್ಬನು. ಒಂದು ಕಾರಣ, ಯೇಸು ಆ ಕನ್ಯಾ ಮರಿಯಳ ಜೀವದ ಮೂಲಕವಾಗಿ ಹುಟ್ಟಲು ಒಂದು ಕಾರಣ. ಹಾಗೆ ಯೇಸುವಿನ ಜನನ ಬಗ್ಗೆ ವಿಷಯಕ್ಕೆ ಬಂದರೆ, ಈ ಸಾಲು ಮಾನವ ಕುಲ ಇತಿಹಾಸವನ್ನು ಪ್ರತಿನಿಧಿಸುತ್ತದೆ. ಇತಿಹಾಸವನ್ನು ಈ ರೀತಿಯಲ್ಲಿ ಹೊಂದಿಸಲಾಗಿದೆ ಮತ್ತು ದೇವರ ಯೋಚನೆಯು ಈ ಇತಿಹಾಸದಲ್ಲಿ ಅಡಗಿದೆ. ಅದಾನಂತರ ಸೈತಾನನ ಯೋಚನೆ ಪ್ರವೇಶಿಸಿತು. ಮಾನವ ಕುಲದ ಇತಿಹಾಸದಲ್ಲಿ ಒಂದು ಕಡೆ ದೇವರ ಯೋಚನೆ ಇದೆ ಮತ್ತು ಇನ್ನೊಂದು ಕಡೆ ಸೈತಾನ ಯೋಚನೆ ಉಂಟು. ಜನರನ್ನು ದಾರಿ ತಪ್ಪಿಸಲು ಏನು ಬೇಕಾದರೂ ಮಾಡುವುದು ಸೈತಾನ ಯೋಚನೆಯಾಗಿದೆ ಮತ್ತು ಪಾಪಗಳನ್ನು ಮಾಡುತ್ತಾರೆ. ಅವನು ನರಕಕ್ಕೆ ಹೋಗುತ್ತಿರುವುದರಿಂದ ಅವನು ತನ್ನೊಂದಿಗೆ ಜನರನ್ನು ಅಲ್ಲಿಗೆ ಎಳೆಯಲು ಪ್ರಯತ್ನಿಸುತ್ತಾನೆ. ಇದು ಸೈತಾನ ಯೋಚನೆಯಾಗಿದೆ. ಆದರೆ ಸೈತಾನಿಗೆ ಸೇರಿದವರನ್ನು ಉಳಿಸಲು ಏನು ಮಾಡಬೇಕು ಅದನ್ನು ಮಾಡಬೇಕೆಂದು ದೇವರ ಯೋಚನೆಯಾಗಿದೆ. ಅವರು ದೇವರ ರಾಜ್ಯಕ್ಕೆ ಹೋಗುವಂತೆ ಮತ್ತು ದೇವರ ಮಕ್ಕಳಾಗಿ ಹುಟ್ಟಲು ಮಾರ್ಗದರ್ಶನ ನೀಡುತ್ತಾರೆ. ಇದಕ್ಕಾಗಿ ದೇವರು ತನ್ನ ಮಗನನ್ನು ನಿಜವಾಗಿ ಜಗತ್ತಿಗೆ ಕಳಿಸಿದನು. ಆ ಸಮಯದಲ್ಲಿ ದೇವರು ಇದನ್ನೇ ಪ್ರವಾದಿಸಿದನು. ಸ್ತ್ರೀಯ ಸಂತತಿಯು ಸೈತಾನನ ಸಂತತಿಯ ತಲೆಯನ್ನು ಜಜ್ಜುತ್ತದೆ ಎಂದು ಅದು ಹೇಳುವಾಗ ಅವನನ್ನು ನಾಶ ಮಾಡುತ್ತಾನೆ ಎಂದ ಅರ್ಥ. ಮತ್ತು ಹಾವಿನ ಬೀಜ ಸ್ತ್ರೀಯ ಸಂತತಿಯ ಹಿಮ್ಮಡಿಯನ್ನು ಕಚ್ಚುತ್ತೆ ಎಂಬುದಾಗಿ ಹೇಳುವಾಗ ಅವನು ಯೇಸುವನ್ನು ಶಿಲುಬೆಗೆ ಏರಿಸುತ್ತಾನೆ ಎಂದ ಅರ್ಥ. ಆದರೆ ದೇವರು ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸಿದರಿಂದ ಅವನು ಹಿಮ್ಮಡಿಯನ್ನು ಕಚ್ಚುವುದಕ್ಕಿಂತ ಹೆಚ್ಚೇನೂ ಆಗಲಿಲ್ಲ. ಈ ಮಾತುಗಳು ಈಗಾಗಲೇ ಬೈಬಲ್ನಲ್ಲಿ ನೆರವೇರಿವೆ. ಆದ್ದರಿಂದ ನಾವಿಂದು ಉಳಿದಿರುವ ಸಮಯಕ್ಕೆ ನಾವು ಮಾನವ ಕುಲದ ಇತಿಹಾಸದ ಬಗ್ಗೆ ಯೋಚಿಸಲು ಬಯಸುತ್ತೇನೆ. ಇದು ವಿಚಿತ್ರವಾಗಿದೆ ಅಲ್ಲವೇ? ಇಡೀ ಜಗತ್ತು ಯೇಸುವಿನ ಜನನವನ್ನು ದಿನಾಂಕಗಳನ್ನು ಲೆಕ್ಕಾಚಾರ ಮಾಡಲು ಉಲ್ಲೇಖನ ಬಿಂದುವಾಗಿ ನೋಡುತ್ತದೆ. ಯೇಸು ಬರುವ ಹಿಂದಿನ ಸಮಯಕ್ಕೆ ಕ್ರಿಸ್ತ ಪೂರ್ವ, ಅಂದರೆ ಕ್ರಿಸ್ತನು ಬರುವ ಕ್ರಿಸ್ತನ ಮೊದಲು ಮತ್ತು ಯೇಸುವಿನ ಆಗಮನದ ಅನಂತರ ಇತಿಹಾಸದ ಅವಧಿಯನ್ನು ಕ್ರಿಸ್ತ ಶಕ AD ಎಂಬುದು ಲ್ಯಾಟಿನ್ ಪದವಾಗಿದೆ. ಅನ್ನೋ ಡೊಮಿನಿ ಎಂದರೆ ನಮ್ಮ ಪ್ರಭುವಿನ ವರ್ಷದಲ್ಲಿ ಎಂದರ್ಥ. ಆದ್ದರಿಂದ ಈ ಪ್ರಪಂಚದ ಇತಿಹಾಸವನ್ನು ಯೇಸು ಬರುವ ಮೊದಲು ಮತ್ತು ಯೇಸು ಬಂದ ನಂತರ ಎಂದು ವಿಂಗಡಿಸಲಾಗಿದೆ. ಇದು ವಿಚಿತ್ರವಲ್ಲವೇ? ಯೇಸುವಿನ ಬರುವಿಕೆಯ ಜಗತ್ತಿಗೆ ಹೊಸ ಯುಗದ ಆರಂಭವನ್ನು ಹೇಗೆ ಸೂಚಿಸುತ್ತದೆ? ಇಡೀ ಜಗತ್ತು ಯೇಸು ಹುಟ್ಟಿದ ವರ್ಷವನ್ನು ಹೊಸ ಯುಗದ ಆರಂಭವೆಂದು ಎಣಿಸಲಾಗುತ್ತದೆ. ಇಲ್ಲಿ ಕ್ರಿಸ್ತ ಪೂರ್ವ ಇತಿಹಾಸವನ್ನು ಅರ್ಧಕ್ಕೆ ಭಾಗಿಸಿದರೆ ಈ ಮೊದಲ ಅರ್ಧ ಪೂರ್ತಿಯಾಗಿ ಸೃಷ್ಟಿಯ ಆರಂಭ ಕಾಲ ಮತ್ತು ಎರಡೇ ಅರ್ಧ ದೇವರ ಆಯ್ಕೆ ಜನರ ಸಮಯವಾಗಿದೆ. ದೇವರ ಆಯ್ಕೆ ಮತ್ತು ಜನರ ಸಮಯ, ಇದು ವಿಚಿತ್ರ. ದೇವರು ಈ ರಾಷ್ಟ್ರವನ್ನು ಏಕೆ ಆರಿಸಿಕೊಳ್ಳಬೇಕಾಗಿತ್ತು? ಅದು ಯಾಕೆ? ಈ ರಾಷ್ಟ್ರವನ್ನು ನಿರ್ದಿಷ್ಟವಾಗಿ ಇತಿಹಾಸದ ಅವಧಿಯಲ್ಲಿ ಆಯ್ಕೆ ಮಾಡಲಾಗಿದೆ ಮತ್ತು ಪ್ರತ್ಯೇಕಿಸಲಾಗಿದೆ.
ದೇವರ ಮಗನು ಈ ಜಗತ್ತಿಗೆ ಬರಬೇಕಾಗಿತ್ತು, ಆದರೆ ಸೈತಾನು ಇದನ್ನು ಬರದಂತೆ ತಡೆಯಲು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದರು. ದೇವರು ಒಂದು ನಿರ್ದಿಷ್ಟ ರಾಷ್ಟ್ರವನ್ನು ಆರಿಸಿಕೊಂಡನು ಮತ್ತು ಸ್ತ್ರೀಯ ಸಂತತಿಯನ್ನು ಹುಟ್ಟುಹಾಕಲು ಆ ರಾಷ್ಟ್ರವನ್ನು ರಕ್ಷಿಸಿದನು. ದೇವರು ತನ್ನ ಆಯ್ಕೆ ಮಾಡಿದ ಜನರ ಇತಿಹಾಸವನ್ನು ರೂಪಿಸಿದನು, ಅದರಿಂದ ಅವನ ಯೋಚನೆ ಅವರ ಮೂಲಕ ತೆಗೆದುಕೊಂಡರು. ಅಲ್ಲದೆ ದೇವರು ತನ್ನ ಆಯ್ಕೆ ಮಾಡಿದ ಜನರ ಇತಿಹಾಸವನ್ನು ರೂಪಿಸಿದನು, ಇದರಿಂದ ಅವನು ಬೈಬಲ್, ಅವನ ವಾಕ್ಯ, ಅವನ ಸತ್ಯವನ್ನು ನೀಡುತ್ತಾನೆ ಮತ್ತು ಅದು ಜಗತ್ತಿಗೆ ಬಹಿರಂಗಪಡಿಸುತ್ತದೆ. ನಾವು ಮಾನವಕುಲದ ಇತಿಹಾಸವನ್ನು ಅಧ್ಯಯನ ಮಾಡುವಾಗ ನಾವು ಇಸ್ರಾಯೇಲ್ನ ಇತಿಹಾಸವನ್ನು ಬಹಳ ಎಚ್ಚರಿಕೆಯಿಂದ ಪರಿಶೀಲಿಸಬೇಕು. ದೇವರು ಇದ್ದಾನೋ ಇಲ್ಲವೋ ಎಂದು ನಾವು ನೋಡಬಹುದು. ಯಾಕೆಂದ ಗೊತ್ತಾ? ಯಾಕೆಂದರೆ ದೇವರು ತನ್ನ ಕೆಲಸವನ್ನು ಇಸ್ರಾಯೇಲರ ಮೂಲಕ ನಡೆಸುತ್ತಿದ್ದಾನೆ. ಮಾರ್ಕನ ಸುವಾರ್ತೆ ಅಧ್ಯಾಯ 1ಕ್ಕೆ ತಿರುಗಿ ನೋಡೋಣ. ಮಾರ್ಕನ ಸುವಾರ್ತೆ ಅಧ್ಯಾಯ 1, ಇದು ಹೊಸ ಒಡಂಬಡಿಕೆಯಲ್ಲಿ ಉಂಟು. ಅಧ್ಯಾಯ 1 ವಾಕ್ಯ 23. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 23ನೇ ವಾಕ್ಯ. ಆಗ ಅವರ ಸಭಾಮಂದಿರದಲ್ಲಿ ದೆವ್ವ ಹಿಡಿದ ಒಬ್ಬ ಮನುಷ್ಯನಿದ್ದನು. ಆ ದೆವ್ವವು, ನಜರೇತಿನ ಯೇಸುವೇ, ನಮ್ಮ ಗೊಡವೆ ನಿನಗೆ ಏಕೆ? ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೀಯಾ? ನಿನ್ನನ್ನು ಬಲ್ಲೇನು? ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ಕೂಗಿ ಹೇಳಿದನು. ಯೇಸುವಿನ ಸಮಯದಲ್ಲಿ ದೆವ್ವಗಳು ಅಥವಾ ಅಶುದ್ಧಾತ್ಮದಿಂದ ಹಿಡಿದ ಅನೇಕ ಜನರಿದ್ದರು. ನೀವು ನೋಡಿ, ಈ ಜಗತ್ತಿಗೆ ಬರಲಿರುವ ದೇವರ ಮಗನಾದ ಸ್ತ್ರೀಯ ಸಂತತಿಯು ನಿಜವಾಗಿಯೂ ಬಂದಾಗ ಅವನು ಅಂದರೆ ದೆವ್ವವು ನಾಶವಾಗುವುದೆಂದು ದೆವ್ವವು ತಿಳಿದಿದೆ. ಮತ್ತು ಅವನ ಮುಂದೆ ಏನು ಹೇಳುತ್ತದೆ ನೋಡಿ, ನೀನು ದೇವರ ಪ್ರತಿಷ್ಠಿಸಿದವನೇ ಎಂದು ನನಗೆ ಗೊತ್ತು. ಅವನು ಹೇಳುತ್ತಾನೆ, ನೀನು ದೇವರ ಮಗನೆಂದು ನನಗೆ ತಿಳಿದಿದೆ. ಆದ್ದರಿಂದ ಇತಿಹಾಸದ ಆರಂಭದಲ್ಲಿ ದೇವರು ಸ್ತ್ರೀಯ ಸಂತತಿ ಮತ್ತು ಸೈತಾನನ ಸಂತತಿಯನ್ನು ಭವಿಷ್ಯ ನುಡಿದನು. ಆದ್ದರಿಂದ ಎಲ್ಲ ದೆವ್ವಗಳಿಗೆ ಇದು ತಿಳಿದಿದೆ. ಯೇಸು ಬಂದಾಗ ದೆವ್ವವು ನಾಶವಾಗುತ್ತೆ ಎಂದು ಅವರಿಗೆ ತಿಳಿದಿದೆ. ಆದ್ದರಿಂದ ದೆವ್ವವು ಯೇಸುವಿನ ಬರುವಿಕೆಗೆ ಅಡ್ಡಿಪಡಿಸಲು ತನ್ನ ಶಕ್ತಿಯಿಂದ ಎಲ್ಲವನ್ನು ಮಾಡಿದನು. ನೀವು ಇಸ್ರಾಯೇಲ್ ಇತಿಹಾಸವನ್ನು ಬಹಳ ಎಚ್ಚರಿಕೆಯಿಂದ ಪರಿಶೀಲಿಸಿದರೆ ಯೇಸುವಿನ ಜನನಕ್ಕೆ ಅಡ್ಡಿಯಾದ ಅನೇಕ ಘಟನೆಗಳನ್ನು ನಾವು ಕಾಣುತ್ತೀರಿ. ಅದಕ್ಕಾಗಿಯೇ ದೇವರು ಈ ಒಂದು ರಾಷ್ಟ್ರದ ಇತಿಹಾಸವನ್ನು ಹೊಂದಿಸದಿದ್ದರೆ ಈ ಜಗತ್ತಿನಲ್ಲಿ ದೇವರ ಮಗನು ಹುಟ್ಟುವ ಯಾವುದೇ ಅಡಿಪಾಯವೇ ಇರುತ್ತಿರಲಿಲ್ಲ. ಇದಕ್ಕಾಗಿಯೇ ದೇವರು ತನ್ನ ಆಯ್ಕೆ ಮಾಡಿದ ಜನರ ಇತಿಹಾಸವನ್ನು ರೂಪಿಸಿದನು. ಹಾಗಾಗಿ ಇಸ್ರಾಯೇಲರ ಇತಿಹಾಸವನ್ನು ಸ್ವಲ್ಪ ಅಧ್ಯಯನ ಮಾಡಿದರೆ ದೇವರು ಬದುಕಿದ್ದಾನೋ ಇಲ್ಲವೋ ಎಂದು ತಿಳಿಯಬಹುದು. ಯಾಕಂದರೆ ಬಹುಪಾಲು ಬೈಬಲ್ ದೇವರು ಇಸ್ರಾಯೇಲರ ಮೂಲಕ ನಡೆಸುತ್ತಿರುವ ಕೆಲಸದ ಬಗ್ಗೆ ಮಾತನಾಡುತ್ತದೆ. ಅಬ್ರಹಾಮ್ ಎಂಬ ಹೆಸರನ್ನು ಮನುಷ್ಯನು ಇಸ್ರಾಯೇಲರ ಪೂರ್ವಗಿದನಾಗಿದ್ದನು. ದೇವರು ಅಬ್ರಹಾಮನನ್ನು ಆರಿಸಿಕೊಂಡನು ಮತ್ತು ಅಬ್ರಹಾಮನು ಮೂಲದ ಇಂದಿನ ಕುವೈತ್ ಪ್ರದೇಶದಲ್ಲಿ ವಾಸವಾಗಿದ್ದನು, ಕಲ್ದಿಯರ್ನ ಊರೆಂಬ ಸ್ಥಳದಲ್ಲಿ. ದೇವರು ಅಬ್ರಹಾಮನನ್ನು ಆ ದೇಶದಿಂದ ಕರೆದು ಇಸ್ರಾಯೇಲ್ ವಾಸಿಸುವ ಕಾನಾನ್ ದೇಶಕ್ಕೆ ಕರೆದೊಯ್ದನು. ಕಾನಾನ್ ಈ ಭೂಮಿ ಪ್ರಪಂಚದ ಭೌಗೋಳಿಕ ಕೇಂದ್ರದಲ್ಲಿದೆ. ನೀವು ಉತ್ತರಕ್ಕೆ ಹೋದರೆ ನೀವು ಮೊಸ್ಕೋಗೆ ಬರ್ತೀರಿ, ಪೂರ್ವಕ್ಕೆ ಏಷ್ಯಾವಿದೆ, ಪಶ್ಚಿಮಕ್ಕೆ ಯುರೋಪ್ ಇದೆ, ದಕ್ಷಿಣಕ್ಕೆ ಆಫ್ರಿಕಾವಿದೆ, ಇದರಂತೆ ಮಧ್ಯಪ್ರದೇಶವಿದೆ. ಆಗ ಕಾನಾನ್ ದೇಶವು ಮಧ್ಯದಲ್ಲಿದೆ. ದೇವರು ಸೈತಾನನಿಗೆ ನೀಡಲ್ಪಟ್ಟ ಜಗತ್ತನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ತನ್ನ ಕೆಲಸವನ್ನು ಪ್ರಾರಂಭಿಸಿದನು. ದೇವರು ಕಾನಾನ್ ದೇಶವನ್ನು, ಇಂದಿನ ಇಸ್ರಾಯೇಲನ್ನು ತನ್ನ ನೆಲೆಯಾಗಿ ಆರಿಸಿಕೊಂಡನು. ಆದ್ದರಿಂದ ಜಗತ್ತನ್ನು ಮುನ್ನಡೆಸಲು ಮತ್ತು ಹಿಂದಕ್ಕೆ ತೆಗೆದುಕೊಳ್ಳುತ್ತಾನೆ. ಯೆರೂಸಲೇಮ್ ನಗರವು ಈ ಭೂಮಿಯ ಮಧ್ಯದಲ್ಲಿದೆ. ಆದ್ದರಿಂದ ಅಬ್ರಹಾಮನು ಮೂಲದ ಕಲ್ದಿಯರನ ಊರಿನಲ್ಲಿ ವಾಸವಾಗುತ್ತಿದ್ದರು. ಆದರೆ ದೇವರು ಅವನನ್ನು ಕರೆದನು. ಅವನು ಹಾರಾನಿಗೆ ಹೋದನು ಮತ್ತು ಅನಂತರ ಕಾನಾನ್ ದೇಶಕ್ಕೆ ಹೋದನು ಮತ್ತು ಅಲ್ಲಿ ವಾಸಿಸಲು ಪ್ರಾರಂಭಿಸಿದನು. ಅಬ್ರಹಾಮನ ಮೊಮ್ಮಗ ಯೋಸೇಫನು ತನ್ನ ಹಿರಿಯ ಸಹೋದರನಿಂದ ಗುಲಾಮರಿಯಾಗಿ ಮಾರಲ್ಪಟ್ಟು ಐಗುಪ್ತ ದೇಶಕ್ಕೆ ಹೋದರು. ಅನಂತರ ಅವನು ರಾಜ್ಯಪಾಲಕನಾಗಿ ಮತ್ತು ಯಾಕೋಬನು ತನ್ನ 70 ಜನರ ಕುಟುಂಬವನ್ನು ಐಗುಪ್ತ ದೇಶಕ್ಕೆ ಕರೆದೊಯ್ದನು. ನಂತರ ಅವರು ಗುಲಾಮರಾಗಿ ಸುಮಾರು 400 ವರ್ಷಗಳ ಕಾಲ ಗುಲಾಮರಿಯ ಜೀವನ ನಡೆಸಿದರು. ಐಗುಪ್ತ ದೇಶದ ಪ್ರಾಚೀನ ನಾಗರಿಕತೆಯು ಬಹಳ ಪ್ರಸಿದ್ಧವಾಗಿದೆ. ನಾನು ಕೈರೋಗೆ ಭೇಟಿ ನೀಡಿದ್ದೇನೆ ಮತ್ತು ಪಿರಮಿಡ್ಗಳನ್ನು ನಿಜವಾಗಿಯೂ ಅದ್ಭುತವಾಗಿದೆ. ಈ ಸಮಯದಲ್ಲಿ ಪಿರಮಿಡ್ಗಳು ಅಸ್ತಿತ್ವದಲ್ಲಿದ್ದವು, ಆದರೆ ಇಸ್ರಾಯೇಲರನ್ನು ಕೂಡ ಅವುಗಳ ನಿರ್ಮಾಣ ಕೆಲಸದಲ್ಲಿ ಸಹ ಬಳಸಲಾಗುತ್ತಿದೆ. ತರುವಾಯ ಮೋಶೆ ಎಂಬ ಹೆಸರಿನ ಒಬ್ಬ ಮನುಷ್ಯನು ಜನಿಸಿದನು ಮತ್ತು ಇಸ್ರಾಯೇಲರನ್ನು ದಾಸತ್ವದಿಂದ ರಕ್ಷಿಸಲು ದೇವರವರನ್ನು ಕಳುಹಿಸಿದನು. ಇಲ್ಲಿ ನೈಲ್ ನದಿ ಮತ್ತು ಇಲ್ಲಿ ಐಗುಪ್ತ ದೇಶ.
ಮತ್ತು ಇಲ್ಲಿ ಕೆಂಪು ರೇಖೆ ಇದೆ. ಈ ಕೆಂಪು ರೇಖೆಯು ಇಸ್ರಾಯೇಲರು ಗುಲಾಮಗಿರಿಯಿಂದ ಬಿಡುಗಡೆಯಾದ ನಂತರ ತೆಗೆದುಕೊಂಡ ಮಾರ್ಗವಾಗಿದೆ. ಇದು ಸೈನ್ಯ ಪರ್ವತವಾಗಿದೆ. ಅವರು ಈ ಪರ್ವತಕ್ಕೆ ಬಂದಾಗ ದೇವರು ಅವರಿಗೆ ಧರ್ಮಶಾಸ್ತ್ರವನ್ನು ಕೊಟ್ಟನು. ಧರ್ಮಶಾಸ್ತ್ರದಲ್ಲಿ 3 ಭಾಗಗಳಿದೆ. ಒಂದು 10 ಕಟ್ಟಳೆಗಳು, ಎರಡನೆಯದು ಯಜ್ಞಗಳನ್ನು ನಿಯಂತ್ರಿಸುವ ಕಾನೂನುಗಳು, ಮತ್ತು ಮೂರನೆಯದು ನಾಗರಿಕ ಕಾನೂನುಗಳು. ಸಾಮಾನ್ಯ ಜನರು ತಮ್ಮ ದೈನಂದಿನ ಜೀವನದಲ್ಲಿ ಪಾಲಿಸಬೇಕಾದ ಕಾನೂನುಗಳು ಮತ್ತು ಅವುಗಳನ್ನು ನಿರ್ಣಯಿಸಲಾಯಿತು. ಈ 3 ಒಟ್ಟಿಗೆ ಕಾನೂನು ಎಂದು ಕರೆಯಲಾಗುತ್ತದೆ. 10 ಕಟ್ಟಳೆಗಳು ಕಾನೂನಿನ ಒಂದು ನಿರ್ದಿಷ್ಟ ವಿಭಾಗವಾಗಿತ್ತೆ. ದೇವರು ಇಸ್ರಾಯೇಲರಿಗೆ 10 ಕಟ್ಟಳೆಗಳನ್ನು ಕೊಟ್ಟದಂತೆ ಆತನು ಅವರಿಗೆ ಆಜ್ಞಾಪಿಸಿದ ಇನ್ನೊಂದು ಅಂಶವಿತ್ತು. ಕೆಂಪು ರೇಖೆಯನ್ನು ನಾವು ಹಿಂಬಾಲಿಸಿದರೆ ಇಸ್ರಾಯೇಲರು ಈ ಜನವಾಗಿ ಹೋದರು, ಕಾನಾನ್ ದೇಶದಲ್ಲಿ ಸೇರಿದರು. ಆಗ ಆ ಕಡೆ ಬಂದಾಗ 40 ವರ್ಷಗಳು ಅವರು ಅರಣ್ಯದಲ್ಲಿ ಅಲೆದಾಡಿದರು. ಆಗ ಯೋರ್ದನ್ ನದಿಯನ್ನು ಅವರು ದಾಟಿದರು. ಆಗ ಕಾನಾನ್ ದೇಶದಲ್ಲಿ ಸೇರಿಸಿದರು. ಆಗ ಅವರು ಸ್ವಂತ ದೇಶವನ್ನಾಗಿ ಸ್ಥಾಪಿಸಿದರು. ಮೌಂಟ್ ಸಿನಾಯಿ ದೇಶದಲ್ಲಿ ಬಂದಾಗ ಕಟ್ಟಳೆಗಳನ್ನು ಹೊಂದಿದರು. ಆಗ ದೇವರವರಿಗೆ ಹೇಳುತ್ತಾರೆ, ನೀವು ಈ ಕಟ್ಟಳೆಗಳನ್ನು ಹಿಂಬಾಲಿಸಿ ದೇವರ ಆಜ್ಞೆಗಳನ್ನು ಕೈಕೊಳ್ಳಬೇಕು. ಆಗ ಮತ್ತೆ ಅವರನ್ನು ಅಂಗೀಕರಿಸಲಿಲ್ಲ, ಸ್ವೀಕರಿಸಿಲ್ಲ. ಆಗ ಅವರು ತಿರಸ್ಕಾರ ಮಾಡಿ ದೇವರವನ್ನು ಶಿಕ್ಷಿಸಿದರು. ಇದನ್ನು ನಮಗೆ ಹೇಳುವ ಒಂದು ಭಾಗವಿದೆ. ಇದು ಹಳೆಯ ಒಡಂಬಡಿಕೆಯಲ್ಲಿ ಇದೆ. ಯಾಜಕಾಂಡ ಅಧ್ಯಾಯ 26. ಯಾಜಕಾಂಡ ಅಧ್ಯಾಯ 26. ಯಾಜಕಾಂಡ ಅಧ್ಯಾಯ 26 ವಾಕ್ಯ 27. 27ನೇ ವಾಕ್ಯ. ಇದನ್ನೆಲ್ಲ ನೀವು ಅನುಭವಿಸಿದ ಮೇಲೆಯೂ ಇನ್ನೂ ನನ್ನ ಮಾತನ್ನು ಕೇಳದೆ ಅವರು ದೇವರನ್ನು ಕೇಳಿದರೂ ಮಾತಿಗೆ ವಿಧೇಯರಾಗಲಿಲ್ಲ. ನನಗೆ ವಿರೋಧವಾಗಿ ನಡೆದರೆ ನಾನು ನಿಮಗೆ ವಿರೋಧವಾಗಿ ಕೋಪದಿಂದ ನಡೆಯುವವನಾಗಿ ನಿಮ್ಮ ಪಾಪಗಳ ನಿಮಿತ್ತ 7ರಷ್ಟು ಶಿಕ್ಷಿಸುವೆನು. ನೀವು ನಿಮ್ಮ ಸಂಗಡ ಹೆಣ್ಣು ಮಕ್ಕಳ ಮಾಂಸವನ್ನೇ ತಿನ್ನುವಿರಿ. ಹಾಗಾದರೆ ಇಲ್ಲಿ ಕೆಲವು ದಿನ ಇಸ್ರಾಯೇಲರು ಕಾನಾನ್ ದೇಶವನ್ನು ಪ್ರವೇಶಿಸಿ ಅಲ್ಲಿ ವಾಸಿಸುತ್ತಾರೆ. ಆದರೆ ಅವರು ದೇವರ ಮಾತಿಗೆ ಅವಿಧೇಯರಾದರೆ ಮತ್ತು ದೇವರನ್ನು ವಿರೋಧಿಸಿದರೆ ಅವರನ್ನು ಶಿಕ್ಷಿಸುವುದಾಗಿ ದೇವರು ಹೇಳಿದನು. ಮತ್ತು ಅವರು 4 ಶಿಕ್ಷೆಗಳ ಬಗ್ಗೆ ಮಾತನಾಡಿದರು. ಮತ್ತು ಈಗ ಅದು ಮುಂದೆ ಏನು ಹೇಳುತ್ತದೆ ನೋಡಿರಿ, 32ನೇ ವಾಕ್ಯ. ನಾನು ನಿಮ್ಮ ದೇಶವನ್ನು ಸಂಪೂರ್ಣವಾಗಿ ಹಾಳು ಮಾಡಿದಾಗ ಅದರಲ್ಲಿ ಒಕ್ಕಲಾಗುವ ನಿಮ್ಮ ಶತ್ರುಗಳು ಅದನ್ನು ನೋಡಿ ಆಶ್ಚರ್ಯಪಡುವರು. ನಿಮ್ಮನ್ನು ಅನ್ಯ ಜನಗಳಲ್ಲಿ ಚದರಿಸಿ ನಿಮ್ಮ ಹಿಂದೆ ಕತ್ತಿಯನ್ನು ಬೀಸುವೆನು. ನಿನ್ನ ದೇಶವು ಹಾಳಾಗುವುದು, ನಿಮ್ಮ ಪಟ್ಟಣಗಳು ನಾಶವಾಗುವವು. ಇದೇನು ಹೇಳುತ್ತಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ಹೇಳಲು ಈಗ ಇಲ್ಲಿ ನೋಡಿ. ಅವರು ಇಲ್ಲಿ ಬಂದಾಗ ಆಗ 12 ಜನರನ್ನು ಆ ದೇಶವನ್ನು ನೋಡುವುದಕ್ಕಾಗಿ ಹೋಗುತ್ತಾರೆ. ಅವರು ಬಂದಾಗ, ಹಿಂದಿರುಗಿ ಬಂದಾಗ ಒಂದು ದೊಡ್ಡ ಕುಂಜು ದ್ರಾಕ್ಷ ಹಣ್ಣನ್ನು ತಗೊಂಡು ಬರುತ್ತಾರೆ. ಆಗ ಆ ಕಾನಾನ್ ದೇಶವು ಅಷ್ಟೊಂದು ಫಲಪುಷ್ಟಿಯಾಗಿರುವಂಥ ದೇಶವಾಗಿತ್ತು. ಒಂದು ಕೊಂಜು ಹಣ್ಣು 2 ಜನರು ಸೇರಿಕೊಂಡು ಎತ್ತುಕೊಂಡು ಬರ್ತಾ ಇರದೆ. ಆದ ಕಾರಣವಾಗಿ ಕಾನಾನ್ ದೇಶವನ್ನು ಹಾಲು ಮತ್ತು ಜೇನು ಹರಿಯುವಂಥ ದೇಶ ಎಂಬುದಾಗಿ ಕರೆಯಲಾಗಿದೆ. ಆಗ ಸ್ಥಳಕ್ಕೆ ದೇವರು ಇಸ್ರಾಯೇಲರನ್ನು ಕಳುಹಿಸಿ ಅಲ್ಲಿ ಅವರ ಜನಾಂಗವನ್ನು ಸ್ಥಾಪಿಸಿದನು. ಆದರೆ ಅವರ ದೇಶದಲ್ಲಿ ವಾಸಿಸುತ್ತಿದ್ದಾಗ ಅವರು ದೇವರಿಗೆ ಅವಿಧೇಯರಾಗಿದ್ದರೆ, ಅವರು ಆತನ ವಿರುದ್ಧ ತಿರುಗಿ ಬಿದ್ದರೆ ಮೊದಲು ಶಿಕ್ಷೆ ಅವರು ತಮ್ಮ ಪುತ್ರರು ಮತ್ತು ಅವರ ಹೆಣ್ಣು ಮಕ್ಕಳ ಮಾಂಸವನ್ನು ತಿನ್ನುತ್ತಾರೆ. ಮತ್ತು ಎರಡನೆಯದು ಭೂಮಿಯನ್ನು ವ್ಯರ್ಥ ಮಾಡಲಾಗುವುದು. ಮತ್ತು ಮೂರನೆಯದು ಇಸ್ರಾಯೇಲ್ ಪ್ರಪಂಚದಾದ್ಯಂತ ಚದುರುವುದು. ಅವರು ಪ್ರಪಂಚದಾದ್ಯಂತ ಚದರಿ ಹೋಗುತ್ತಾರೆ ಮತ್ತು ಕತ್ತಿಯನ್ನು ಹೊರತೆಗೆಯಲಾಗದಷ್ಟು ಅವರನ್ನು ಹಿಂಬಾಲಿಸುತ್ತದೆ. ಅದರ ಅರ್ಥವೇನೆಂದರೆ 3500 ವರ್ಷಗಳ ಹಿಂದೆ ಬರೆಯಲಾಗಿದೆ. ಆದರೆ ಈಗ ಎಲ್ಲ ವಿಷಯಗಳು ಬಂದಿವೆ. ಈ ಭವಿಷ್ಯವಾಣಿ ಮಾತುಗಳನ್ನು ಸುಮಾರು 3500 ವರ್ಷಗಳಲ್ಲಿ ಬರೆಯಲಾಗಿದೆ. ಇಸ್ರಾಯೇಲರು ಕಾನಾನ್ ದೇಶವನ್ನು ಪ್ರವೇಶಿಸಿದರು ಮತ್ತು ಅಲ್ಲಿ ಅವರು ತಮ್ಮ ರಾಷ್ಟ್ರವನ್ನು ಸ್ಥಾಪಿಸಿದರು ಮತ್ತು ಅನಂತರ ಯೇಸು ಜನಿಸಿದರು. ಆದರೆ ಅವರು ಯೇಸುವನ್ನು ತಿರಸ್ಕರಿಸಿದರು ಮತ್ತು ಶಿಲುಬೆಗೆ ಏರಿಸಿದರು. ಅವರನ್ನು ಕೊಂದರು. ಇದನ್ನು ಮಾಡುವಾಗ ಅವರು ದೇವರನ್ನು ವಿರೋಧಿಸುತ್ತಾರೆ. ಆದ್ದರಿಂದ AD 70ರಲ್ಲಿ ಯೆರೂಸಲೇಮ್ ನಾಶವಾಯಿತು. ರೋಮನ್ ಜನರಲ್ ಟೈಟಸ್ ರೋಮನ್ ಸೈನಿಕರನ್ನು ಯೆರೂಸಲೇಮಿಗೆ ಕರೆದೊಯ್ದನು. ಯಹೂದಿಗಳು ಅದಕ್ಕೂ ಮೊದಲು ರೋಮನ್ ಆಳ್ವಿಕೆಯಲ್ಲಿದ್ದರು ಮತ್ತು ಅವರು ದಂಗೆ ಮಾಡಿದರು. ಆದ್ದರಿಂದ AD 70ರಲ್ಲಿ ಯೆರೂಸಲೇಮ್ ನಾಶವಾಯಿತು. ಯೆರೂಸಲೇಮ್ ನಾಶವಾದಾಗ ರೋಮನ್ ಸೈನ್ಯವು 5 ತಿಂಗಳ ಕಾಲ ನಗರವನ್ನು ಸುತ್ತುವರೆದಿತ್ತು. ಯೆರೂಸಲೇಮ್ ನಗರವು ಸಮುದ್ರದ ಮಟ್ಟದಿಂದ ಸುಮಾರು 2000 ಅಡಿ ಎತ್ತರದ ಮಟ್ಟದಲ್ಲಿದೆ. ನಗರವು ಸುತ್ತುವರಿದರಿಂದ ಅಲ್ಲಿ ಯಾವುದೇ ಆಹಾರವನ್ನು ತೆಗೆದುಕೊಳ್ಳಲಾಗಲಿಲ್ಲ.
ಆದ್ದರಿಂದ ನಗರವನ್ನು 5 ತಿಂಗಳ ಕಾಲ ಮುತ್ತಿಗೆ ಹಾಕಿದ್ದಾಗ ಜನರು ಹಸಿವಿನಿಂದ ಒಬ್ಬರ ನಂತರ ಒಬ್ಬರು ಸತ್ತರು ಮತ್ತು ಅವರು ಹಸಿವಿನಿಂದ ಸಾಯುತ್ತಿದ್ದರಿಂದ ಕೆಲವರು ತಮ್ಮ ಗಂಡು ಮತ್ತು ಹೆಣ್ಣು ಮಕ್ಕಳನ್ನು ಕೊಂದು ತಿನ್ನುತ್ತಿದ್ದರು. ಅವರು ವಾಸ್ತವವಾಗಿ ಇದನ್ನು ಮಾಡಿದರು. ಬೈಬಲ್ನಲ್ಲಿ ಒಂದು ಭವಿಷ್ಯವಾಣಿಯನ್ನು ಮಾಡಿದರೆ ಅದು ಖಂಡಿತವಾಗಿಯೂ ನೆರವೇರುತ್ತದೆ. ಅದು ಹೀಗೆ ನಡೆಯಿತು. ತದನಂತರ ನಿಧಾನವಾಗಿ ಮತ್ತು ಸ್ಥಿರವಾಗಿ ಇಸ್ರಾಯೇಲರು ಚೆದರು ಹೋದರು ಮತ್ತು ಇಸ್ರಾಯೇಲ್ ದೇಶವು ಈ ಪ್ರಪಂಚದಿಂದ ಕಣ್ಮರೆಯಾಯಿತು. ಇದು 1900 ವರ್ಷಗಳ ಹಿಂದೆ ಇದು ಮಾಯವಾಯಿತು. ಈ ವಾಕ್ಯ ಹೇಳಿದಂತೆಯೇ ಅದು ಸಂಭವಿಸಿತು. ತದನಂತರ ಕತ್ತಿಯೇ ಹೊರದು ತಂದು ಅವರನ್ನು ಹಿಂಬಾಲಿಸುತ್ತದೆ ಎಂಬುದಾಗಿ 2ನೇ ಮಹಾಯುದ್ಧದ ಸಮಯದಲ್ಲಿ ನಿಮಗೆ ತಿಳಿದಿರುವಂತೆ ಹಿಟ್ಲರ್ನ ನಾಟ್ಸಿ ಪಕ್ಷವು 6 ಮಿಲಿಯನ್ ಯಹೂದಿಗಳನ್ನು ಕೊಂದಿತ್ತು. ಸಹಜವಾಗಿ ಹಿಟ್ಲರ್ನ ಮುಂಚೆಯೇ ಅನೇಕ ಯಹೂದಿಗಳು ವಿವಿಧ ರಾಷ್ಟ್ರಗಳಲ್ಲಿ ಕೊಲ್ಲಲ್ಪಟ್ಟರು. ಪುಸ್ತಕದಲ್ಲಿ ಲಂಡನ್ನಲ್ಲಿ ಯಹೂದಿಗಳ ಹತ್ಯಾಕಾಂಡವು ನಡೆದಿದೆ ಎಂದು ಓದಿದ್ದೇನೆ ಮತ್ತು ಸ್ಟಾಲಿನ್ ಸೋವಿಯತ್ ಒಕ್ಕೂಟದಲ್ಲಿ ಅನೇಕ ಯಹೂದಿಗಳನ್ನು ಕೊಂದರು. ನಾನು ಯುರೋಪಿನಲ್ಲಿದ್ದಾಗ ಯಹೂದಿಗಳ ಕಾನ್ಸಂಟ್ರೇಷನ್ ಕ್ಯಾಂಪಿಗೆ ನಾನು ಹೋಗಿದ್ದೆ. ಅಲ್ಲಿ ನಾನು ಒಂತಹ ಕೋಣೆಗಳನ್ನು ನೋಡಿದೆ. ಯಹೂದಿಗಳು ಈ ರೀತಿ ಒಟ್ಟಿಗೆ ತುಂಬಿದ್ದರು. ಅವರು ತುಂಬಿದ್ದರು. ಈ ಥರ ಮಕ್ಕಳನ್ನು ದೊಡ್ಡವರ ಮೇಲೆ ಎಸೆಯಲಾಯಿತು ಎಂಬುದಾಗಿ ಹೇಳುತ್ತದೆ. ಅವುಗಳನ್ನು ಗ್ಯಾಸ್ ಚಾಂಬರ್ಗಳಲ್ಲಿ ಕೂಡ ತುಂಬಿಸಿದಲಾಯಿತು. ಬಾಗಿಲು ಮುಚ್ಚಲಾಯಿತು ಮತ್ತು ಯಾರೋ ಸ್ವಿಚ್ ಆನ್ ಮಾಡಿದರು. ಅನಿಲವು ಬಿಡುಗಡೆಯಾಗಿತ್ತು ಮತ್ತು ಸುಮಾರು 5 ನಿಮಿಷಗಳ ಕಾಲ ಜನರು ಕಿರುಕುಚ್ಚಿದ್ದರು. ಆದರೆ ಸುಮಾರು 5 ನಿಮಿಷಗಳ ನಂತರ ಮೌನವಾದವು. ಅಲ್ಲಿ ಅಪಾರ ಸಂಖ್ಯೆಯ ಯಹೂದಿಗಳು ಕೊಲ್ಲಲ್ಪಟ್ಟರು. ಇನ್ನು ಭೇಟಿ ನೀಡಲು ಸಾಧ್ಯವಾಗದ ಇನ್ನೊಂದು ಸ್ಥಳವಿದೆ. ಅದು ಅಶ್ವಿಟ್ಜ್ ಆಗಿದೆ. ಅಶ್ವಿಟ್ಜ್ ಪೋಲೆಂಡಿನಲ್ಲಿದೆ. ಇಲ್ಲಿ ಯಹೂದಿಗಳ ಅತಿ ದೊಡ್ಡ ಕಾನ್ಸಂಟ್ರೇಷನ್ ಕ್ಯಾಂಪ್ ಆಗಿತ್ತು. ಅಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಯಹೂದಿಗಳು ಸತ್ತರು. ಈ ರೀತಿಯ ಘಟನೆ ಯಾಕೆ ಸಂಭವಿಸಿತು? ಅವರು ಅನೇಕ ರಾಷ್ಟ್ರಗಳ ನಡುವೆ ಚದರಿ ಹೋಗುತ್ತಾರೆ ಮತ್ತು ಕತ್ತಿಯನ್ನು ಹೊರತೆಗೆದು ಅವರನ್ನು ಹಿಂಬಾಲಿಸುತ್ತದೆ ಮತ್ತು ಬೈಬಲ್ನಲ್ಲಿ ಭವಿಷ್ಯ ನುಡಿದಿದೆ. ಈ ಮಾತುಗಳು ಅವು ನಿಂದಿರುವಂತೆಯೇ ನೆರವೇರಿದವು. ದೇವರ ಮಾತು 100% ಸತ್ಯವಾಗಿದೆ. ಅಲ್ಲಿ ಬರೆದಿರುವಂತೆಯೇ ವಿಷಯಗಳು ಬಂದಿವೆ. ಆದರೆ ಭವಿಷ್ಯತ್ತಿನಲ್ಲಿ ಈ ಲೋಕದಲ್ಲಿ ನಡೆಯಲಾಗಿರುವ ಘಟನೆಗಳ ಬಗ್ಗೆಯೂ ಬೈಬಲ್ ಪ್ರವಾದಿಸಿದೆ. ಈ ಕೆಲವು ವಿಷಯಗಳು ಈಗ ನಮ್ಮ ಕಣ್ಮುಂದೆ ಹೇಗೆ ಪೂರೈಸುತ್ತದೆ ಎಂಬುದಾಗಿ ನಾನು ನಿಮಗೆ ತೋರಿಸುತ್ತೇನೆ. ರಕ್ಷಣೆಯ ವಸ್ತ್ರಗಳನ್ನು ನೀವು ಹೇಗೆ ಧರಿಸಬಹುದು ಎಂಬುದರ ಕುರಿತು ನೀವು ಯೋಚಿಸಬೇಕು. ರಕ್ಷಣೆಯ ವಸ್ತ್ರಗಳನ್ನು ಧರಿಸಲು ನಿರ್ಧರಿಸಿದ ಈ ಉಪನ್ಯಾಸಗಳನ್ನು ಕೇಳಲು ನಾನು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ. ಇದು ನಿಮ್ಮ ಹೃದಯದಲ್ಲಿನ ಆತಂಕ ಮತ್ತು ಭಯದ ಸಮಸ್ಯೆಯನ್ನು ಪರಿಹರಿಸುತ್ತದೆ ಮತ್ತು ನಿಮ್ಮ ಆತ್ಮಸಾಕ್ಷಿಯನ್ನು ನಿರಾಕರಿಸುತ್ತದೆ. ನಾವು ಪ್ರಾರ್ಥಿಸೋಣ. ಪವಿತ್ರ ಕರ್ತನೇ, ನಾವಿಂದು ನಿಮ್ಮ ಮಾತುಗಳನ್ನು ಅಧ್ಯಯನ ಮಾಡುತ್ತೇವೆ. ನಿಮ್ಮ ಮಾತುಗಳು ಸ್ಪಷ್ಟವಾಗಿ ಸತ್ಯವೆಂದು ನಾವು ನೋಡಬಹುದು. ನಾವು ಈ ಮಾತುಗಳನ್ನು ಬೋಧಿಸುವಾಗ ಅಥವಾ ಅವುಗಳನ್ನು ಕೇಳುವಾಗ ಮನುಷ್ಯನ ಶಬ್ದಗಳನ್ನು ಸರಳವಾಗಿ ಬಳಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ನಮಗೆ ತಿಳಿದಿದೆ. ನಿಮ್ಮ ಮಾತಿನೊಂದಿಗೆ ಕೆಲಸ ಮಾಡುವ ಪವಿತ್ರಾತ್ಮನು ಪ್ರತಿಯೊಬ್ಬರ ಹೃದಯಗಳನ್ನು ಕಲಕುತ್ತದೆ ಎಂಬುದಾಗಿ ನಾವು ಭಾವಿಸುತ್ತೇವೆ. ಇದರಿಂದ ಅವರು ಈ ಪದಗಳನ್ನು ನಿಮ್ಮದೆಂದು ಸ್ವೀಕರಿಸುತ್ತಾರೆ ಮತ್ತು ಈ ಪದಗಳ ಮೂಲಕ ಜೀವವನ್ನು ಸ್ವೀಕರಿಸುತ್ತಾರೆ. ಈ ಅಮೂಲ್ಯ ಕಾರ್ಯವು ನೆರವೇರುತ್ತದೆ ಎಂಬುದಾಗಿ ನಾವು ಭಾವಿಸುತ್ತೇವೆ. ಸೈತಾನನು ಕಾನೂನಾಗಿರುವ ಪಾಪವು ಇದು ತಡೆಯುತ್ತದೆ. ಆಯ್ಕೆಯಾದ ಜನರು ಅವರನ್ನು ದೇವರನ್ನು ಧಿಕ್ಕರಿಸಿದರು ಮತ್ತು ಆತನಿಗೆ ಅವಿಧೇಯರಾಗುವಂತೆ ಅದು ಮಾಡುತ್ತದೆ. ಜನರು ನಿಮ್ಮ ಮಾತನ್ನು ನಂಬುವುದರಿಂದ ಜನರ ಹೃದಯದಲ್ಲಿ ಗೊಂದಲ ಮಾಡಿಸುವ ಕೆಲಸ ಮಾಡಬಹುದು. ಕರ್ತನೇ, ದಯವಿಟ್ಟು ಇದನ್ನು ಪವಿತ್ರಾತ್ಮದಿಂದ ತಡೆಯಿರಿ. ನಮ್ಮ ತಂದೆಯಾದ ದೇವರ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.